महाराज की सद्गुरुनाथ महाराज की सर्वधन की कुंडली श्री ज्ञानदेव तुकाराम भगवान की श्री गुरुदेव ಇವತ್ತಿನ ದಿನ 14ನೇ ಸತ್ಸಂಗ 14ನೇ ಅಮಾವಾಸ್ಯೆ ಸತ್ಸಂಗ. ಈ ಸಲ ಮೂಲಿಮಠ ಅರ್ಧಾರು ಸಿಗಲಿಲ್ಲ, ಕಾರಣಾಂತರದಿಂದ ಎಲ್ಲ ಹೋಗೋಣ ಅಂತಂದರು. ನರೇಗಾಲಕ್ಕೂ ಹೋಗ್ಯಾರಂತ. ಅದರ ಸಲುವಾಗಿ ನಮ್ಮ ಸಾಕು ಮಗ, ಬೀಗಿ ಮಗ ಚೇತನ್ ಚಕ್ರವರ್ತಿ ಅವರಿಂದ ಇವತ್ತಿನ ವಿಶೇಷ ಪ್ರವಚನ ನಡೀತದೆ. ಮತ್ತು ಅವ್ರಿಗೆ ಸ್ವಲ್ಪ ಬೆಂಗಳೂರು ಭಾಷೆ ಹೀಗಾಗಿ ಅವ್ರಿಗೂ ಹೇಳಿ ಸ್ವಲ್ಪ ಅವಕಾಶ ಹೇಳಬೇಕು ಅಂತೇಳಿ ಅದ್ರ ಸಾಧಕ ಅವನ ಕಡೆಯಿಂದ ಕೆಲವೊಂದು ಚಿಂತನೆ ಬಂದ. ಯಾಕೆ ಇಷ್ಟು ದಿನ ಸನ್ಯಾಸಿಗಳನ್ನು ಕೇಳಿದ್ವಿ, ಸಾಧು ಸಂತಂತೆ ಕೇಳಿದ್ವಿ. 2-3 ಮಂದಿ ಸಾಧು ಸಂತ ಹೇಳಿದ್ರು. ಇವತ್ತಿಂದ ಚೇತನ್ ಚಕ್ರವರ್ತಿಯವರು ವಿಶೇಷವಾಗಿ ಒಂದು ಸತ್ಸಂಗ ನಡೆಸ್ಕೊಡ್ತಾರೆ. ನಾವೆಲ್ಲ ಹಾಗೆಲ್ಲ ಕೇಳಿ महाराज की ಸ್ಟಾರ್ಟ್ ಮಾಡಿದ್ದೆ ಇಲ್ಲ, ಇದನ್ನು ಅಲ್ಲಿ ಕೊಟ್ಟಿದ್ರೆ ಅಲ್ಲಿ ಕೇಳ್ತಾರೆ. ಬ್ರಹ್ಮಾನಂದಂ ಪರಮಸದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಾ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ವಿದ್ಯಾಂ ಜಗತಾಂ ಧಾತುಂ ಸರ್ಗಸ್ಥಿತೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ಭಕ್ತಾಂ ಪ್ರಸನ್ನವದನಂ ಕರುಣಾಪೂರ್ಣನೇತ್ರಂ ಸದಾಶಿವಂ ವರಚರಣಪಾದಪದ್ಮಾರಾಧಕಂ ಆನಂದರೂಪಂ ಆಶ್ರಯದಾತಂ ಆಶ್ರಿತವತ್ಸಲಂ ಮುಂದೆ ಗಂಗಾಧರೇಶ್ವರದ್ದು ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಅಖಿಲಾಂಡ ಬ್ರಹ್ಮಾಂಡ ನಾಯಕನಾದಂತಹ ಸರಸ್ವತಿ ಸಾವಿತ್ರಿ ರಮಣನಾದಂತಹ ಪೂರ್ಣ ಬ್ರಹ್ಮಾವತಾರಿ ಸದ್ಗುರುವಿನ ಶ್ರೀಚರಣದಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಅತ್ಯಂತ ಕರುಣಾಶಾಲಿಗಳು, ಆಶ್ರಯಿಸಿದಂಥ ಎಲ್ಲರಿಗೂ ಸಹಿತ ಅನ್ನ ವಸ್ತ್ರ ಆಶ್ರಯವನ್ನಿತ್ತು ಜೊತೆಗೆ ಪರಮಪದವನ್ನು ಸೇರುವಂತಹ ಮಾರ್ಗದ ದಾರಿಯಲ್ಲಿ ಎಲ್ಲರನ್ನೂ ಹೃದಯದ ಗುರಿ ಮುಟ್ಟಿಸೇ ತೀರ್ತು ಎನ್ನುವಂತಹ ಸಂಕಲ್ಪವನ್ನು ಹೊತ್ತಿರುವಂತಹ ಕ್ಷೇತ್ರದ ಅಧಿಪತಿಗಳಾದಂತಹ ಗುರು ಮಹಾರಾಜರ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ನಡೆದಿರುವಂತಹ ಎಲ್ಲ ಜನರ ಸ್ವರೂಪಿ ಸಕಲ ಸದ್ಭಕ್ತರ ಕ್ಷೇತ್ರಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಒಂದು ವಿಚಾರವನ್ನು ಪ್ರಾರಂಭದಲ್ಲಿ ನಾನು ವಿಚಾರ ಮಾಡೋದಾದರೆ
ಬಹಳ ಶಾಸ್ತ್ರವನ್ನು ಅಧ್ಯಯನ ಮಾಡಿದವರಾದರೆ ಅಥವಾ ಬಹಳ ಪುರಾಣಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದವರಾದರೆ ಧೈರ್ಯವಾಗಿ ಹೇಳ್ಬೋದು, ನಾನು ಶಾಸ್ತ್ರದ ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ನಾನು ಪ್ರವಚನವನ್ನು ಸತ್ಸಂಗವನ್ನು ಮಾಡ್ತಿದ್ದೀನಿ ಅಂತ. ಅಥವಾ ಸಾಕಷ್ಟು ಆಳವಾಗಿ ಶರಣರನ್ನು ಅಧ್ಯಯನ ಮಾಡಿದವರಾದರೆ ಅಥವಾ ಸಿದ್ಧಾಂತ ಶಿಖಾಮಣಿಯನ್ನು ಅಥವಾ ಶರಣ ವಚನಗಳನ್ನು ಅಧ್ಯಯನ ಮಾಡಿದವರಾದರೆ ಅವರು ಸಹಿತ ಹೇಳಿ ಸಾಧ್ಯ ಇದೆ, ನಾನು ವಚನಗಳನ್ನು ಆಧಾರವಾಗಿಟ್ಕೊಂಡು ನಾನು ಪ್ರವಚನವನ್ನು ಮಾಡ್ತಿದ್ದೀನಿ ಅಂತ. ಬಹುಶಃ ನಾವು ಒಂದೇ ಹೇಳಿ ಸಾಧ್ಯ, ನನಗಿರುವಂತಹ ಒಂದೇ ಒಂದು ಯೋಗ್ಯತೆ ಅಥವಾ ನಾಲ್ಕು ಮಾತುಗಳನ್ನು ಆಡಲಿಕ್ಕಿರುವಂತಹ ಒಂದೇ ಒಂದು ಸಾಮರ್ಥ್ಯ ಅಂತಂದರೆ ಅದು ಗುರು ಕೃಪಾ ಮಾತ್ರ ಹೊರತಾಗಿ ಯಾವುದೇ ಸಾಧನೆಯೂ ಅಲ್ಲ, ಯಾವುದೇ ಅಧ್ಯಯನವೂ ಅಲ್ಲ, ಯಾವುದೇ ಶಾಸ್ತ್ರಜ್ಞಾನವೂ ಅಲ್ಲ. ಅದರಿಂದಲೂ ಕೂತು ಗುರುನಾಥ ಈ ನಾಲ್ಕು ಮಾತುಗಳನ್ನು ಆಡ್ತಾನೋ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪರಮಹಂಸ ಯೋಗಾನಂದರು ಅವರ ಆತ್ಮಚರಿತ್ರೆಯ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಇಡೀ ಚರಾಚರದಲ್ಲಿ ಮೋಕ್ಷ ಮಾರ್ಗವನ್ನು ಅಥವಾ ಭಗವತ್ ಸಾನ್ನಿಧ್ಯವನ್ನು ಪಡೆಯಲಿಕ್ಕೆ ಅರ್ಹನಾಗಿರುವಂತಹ ಒಂದೇ ಒಂದು ವಸ್ತು ಅಂತಂದ್ರೆ ಅದು ಮನುಷ್ಯ ಅನ್ನುವಂಥವನು. ಅದರ ವಿಚಿತ್ರ ಎಷ್ಟಿದೆ ಅಂತಂದ್ರೆ ಯಾವುದೇ ಪ್ರಾಣಿಗಳಿಗೆ ಅದನ್ನ ದುಡ್ಡು ಸಾಕಷ್ಟು ಹೇಳ್ತಿರ್ತಾರೆ. ಯಾವ ಜೀವಚರಕ್ಕೂ ಯಾವ ಪ್ರಾಣಿಗೂ ನೀ ಹಿಂಗೆ ಬದುಕಬೇಕು, ನೀ ಹಿಂಗೆ ಸಂಸಾರ ಮುಂದುವರಿಸಬೇಕು, ನಿನ್ನಂತೆ ಹಿಂಗೆ ಕಾಣ್ಕೋಬೇಕು ಅನ್ನುವಂಥ ಯಾವ ಮಾರ್ಗದರ್ಶನವನ್ನು ಕೊಡ್ಲಿಕ್ಕೂ ಸಹಿತ ಯಾವ ಸತ್ಪುರುಷರ ಅವತಾರವೂ ಆಗಲಿಲ್ಲ ಅಥವಾ ಯಾವುದೇ ಗ್ರಂಥಗಳ ರಚನೆಯೂ ಆಗಲಿಲ್ಲ. ಕೇವಲ ಮನುಷ್ಯನಿಗೆ ಮಾತ್ರ ನಿನ್ನ ಗುರಿ ಸೇರ್ಕೊಳ್ಳಿಕ್ಕೆ ನಿನ್ನ ದಾರಿ ಹೀಗಿದೆ, ಈ ಮಾರ್ಗದಲ್ಲಿ ಹೋದರೆ ನಿನ್ನ ಗುರಿ ಸೇರ್ಪತ್ತೆ ಅನ್ನುವಂಥ ಸಾಕಷ್ಟು ರಚನೆಗಳನ್ನು ಅಥವಾ ಸಾಕಷ್ಟು ಸಾಹಿತ್ಯವನ್ನು ಸತ್ಪುರುಷರ ಮೇಲೆ ಮೇಲೆ ಅವತಾರ ಮಾಡಿ ನಮ್ಮ ಕೈ ಕೊಡ್ತಿದ್ರು ಸಹಿತ ನಮ್ಮ ಅಭಿಯಾನ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾನು ಹೋಗ್ತಿರುವಂತಹ ದಾರಿಯೇ ಸರಿ ಅನ್ನೋ ಭಾವದಲ್ಲಿ ಮುಂದುವರಿತೀವಿ ಮತ್ತು ನಾವು ಯದ್ಯಪಿ ಮತ್ತೆ ಹುಟ್ಟು ಸಾವಿನ ಮಧ್ಯ ನಿಂತು ಮಾಡುವಂತಹ 4 ದಿವಸಗಳ ಆಟ ಏನಿಲ್ಲ, ಆ ಆಟದಲ್ಲೇ ಮತ್ತು ಮೇಲೆ ಇದ್ದು ಯಾತ್ರೆಯನ್ನು ಮಾಡ್ತಿರ್ತೀವಿ. ಮೊನ್ನೆ ಹಿಂಗೆ ಸಹಜ ಮಾತಾಡ್ಬೇಕು ಒಬ್ಬರು ಹೇಳ್ತಿದ್ರು, ಪ್ರಾಪಂಚಿಕರು ಯಾವತ್ತಿದ್ರು ಸನ್ಯಾಸಿಗಳ ಪ್ರವಚನ ಕೇಳಿಕ್ ಹೋಗಬಾರ್ದು. ತಮಾಷೆ ನೋಡಿ, ಸನ್ಯಾಸಿಗಳ ಹತ್ರ ಪ್ರಪಂಚಕರು ಯಾಕೆ ಪ್ರವಚನ ಕೇಳಬಾರ್ದು ಅಂತಂದ್ರೆ, ನೋಡಪ್ಪ ಜೀವನ ನಶ್ವರದ, ಏನು ಶಾಶ್ವತ ಇಲ್ಲ, ಹೆಂಡತಿ ಮಕ್ಕಳು ಶಾಶ್ವತ ಇಲ್ಲ, ಏನಿದ್ರು ಗುರುನಾಥ ಒಬ್ಬನೇ ಶಾಶ್ವತ, ಮೋಕ್ಷ ಒಂದೇ ದಾರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಪಂಚದ ಅನುಭವ ಅವ್ರಿಗೆ ಯಾರು ಆಗಿರೋದೇ ಇಲ್ಲ. ಯಾರು ಪ್ರಪಂಚದ ಅನುಭವ ಆ ಸನ್ಯಾಸ ಇರ್ತದೋ ಅವ್ರನ್ನ ಕೇಳಿದ್ರೆ ಸರಿಯಾದ ದಾರಿ ತೋರಿಸ್ತಾರೆ. ಯಾಕೆಂದ್ರೆ ಹೆಂಡತಿ ಅಂದ್ರೇನು, ಮಕ್ಕಳಿಂದ್ರೇನು ಎಲ್ಲ ಅರ್ಥ ಆಗಿರ್ತದೆ. ಒಂದೇ ಒಂದು ಉದ್ದೇಶ, ಜೀವನದ ಸಾರ್ಥಕ ಭಾವ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಇರುವಂತಹ ಒಂದು ಉದ್ದೇಶ, ನಿತ್ಯ ಶುದ್ಧ ಬುದ್ಧ ಮುಕ್ತ ಪೂರ್ಣ ವ್ಯಾಪಕನಾಗಿರುವಂತಹ ಚರಾಚರದಲ್ಲಿ ಇರುವಂತಹ ಭಗವಂತನನ್ನ ಅನುಭವಿಸಬೇಕು. ಯದ್ಯಪಿ ಕಡೆಯಲ್ಲಿ ನಾವು ಅವರನ್ನೇ ಸೇರ್ಕೋಬೇಕು ಅನ್ನುವಂತಹ ಒಂದೇ ಒಂದು ಗುರಿ ಪ್ರತಿಯೊಂದು ಜೀವಿಗೂ ಹುಟ್ಟುವುದಕ್ಕೆ ಮುಂಚೆ ಗರ್ಭಾವಸ್ಥೆಯಿದ್ದಾಗ ಕೂಸ ಗರ್ಭಾವಸ್ಥೆ ಹೇಳ್ತಿರ್ತಂತೆ, ನನಗೆ ಇದರಿಂದ ಮುಕ್ತಿ ಕೊಡು, ನಾನು ಹೊರಗೆ ಬಂದ ತಕ್ಷಣ ನಾನು ಜ್ಞಾನದ ಮಾರ್ಗದಲ್ಲಿ ನಡೆದು ನಾನು ಮೋಕ್ಷವನ್ನು ಪಡ್ಕೊಂಡು ಮತ್ತೆ ನಾನು ಹುಟ್ಟು ಎಲ್ಲರ ಸತಿಗೆ ಹೋಗ್ತೀನಿ ಅನ್ನುವಂಥ ನಿಟ್ಟಿನೆಲ್ಲ ಕೂಸು ಹೇಳ್ತಿರ್ತಂತೆ. ಯಾವ ಕ್ಷಣಕ್ಕೆ ಅದು ಭೂಸ್ಪರ್ಶ ಮಾಡುತ್ತೋ ಭೂಮಿ ಗುಣ ಮತ್ತು ಎದ್ದಕ್ಕೆ ತಾನು ಎಲ್ಲರಂತೆ ಆ ಕೂಸು ಆಗಲಿ ಶುರು ಆಗುತ್ತೆ. ಇದಕ್ಕೆ ಒಂದೇ ಒಂದು ಮಾರ್ಗ, ನಾವೇನಾದ್ರೂ ಮಾಡಿ ಇದನ್ನು ದಾಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದ್ರೆ ಅದು ಕೇವಲ ಸತ್ಸಂಗದಲ್ಲಿ ಮಾತ್ರ. ಆದ್ರೆ ಒಂದು ಪರೀಕ್ಷೆ ಹೇಗೆ ಬರುತ್ತೆ ಅಂತಂದ್ರೆ, ಯಾವಾಗ ನಾವು ಸತ್ಸಂಗಕ್ಕೆ ಹೋಗ್ತೀವಿ ಅಂತ ಸಂಕಲ್ಪ ಮಾಡ್ತೀವಲ್ಲ ಅವಾಗ ಎಲ್ಲ ಪರೀಕ್ಷೆಗಳು ಶುರು ಆಗುತ್ತೆ. ಯಾಕೆಂತಂದ್ರೆ ಯಾವ ಕ್ಷಣಕ್ಕೆ ಸತ್ಸಂಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ ನಮ್ಮ ಪ್ರಾರಬ್ಧ, ಕರ್ಮ, ಬಂಧ ಇರುವಂತಹ ಏನೇನು ನಮ್ಮ ಜೀವನದ ತಾಪಗಳಿದೆಯಲ್ಲ ಆ ಎಲ್ಲ ತಾಪತ್ರಯಗಳು ಬಗೆಹರಿಯಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಸತ್ಸಂಗದಲ್ಲಿ ಮಾತ್ರ ಅಷ್ಟು ವಿಶೇಷವಾದಂತಹ ಅನುಗ್ರಹ ಇರ್ಲಿಕ್ಕೆ ಸಾಧ್ಯ. ಒಂದು ಸಣ್ಣ ಚರಿತ್ರೆಯನ್ನು ನಾವು ನೆನಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ, ಎಲ್ಲರೂ ಗುರುಚರಿತ್ರೆ ಗ್ರಂಥದ ಬಗ್ಗೆ ಆಗಲಿ ಅಥವಾ ಅವತಾರ ಪುರುಷರ ಬಗ್ಗೆ ಕೇಳಿದವರೇ ಇರ್ತೀವಿ. ಗಣಗಾಪುರ ಗ್ರಾಮದಲ್ಲಿ ದತ್ತಾತ್ರೇಯರ 3ನೇ ಅವತಾರ ಪುರುಷರು ನರಸಿಂಹ ಸರಸ್ವತಿಗಳು ಗಣಗಾಪುರದಲ್ಲಿ ವಾಸ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಬ್ರು ತ್ರಿವೇದಿ ಪಂಡಿತರು, ನಾವೇ ಸಾಕಷ್ಟು ಜ್ಞಾನಿಗಳು, ನಮ್ಮತ್ತ ತಿಳಿದಂತವ್ರು ಜಗತ್ತಲ್ಲಿ ಯಾರೂ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಅವರು ಗುರುಗಳ ಮುಂದೆ ಹೋಗಿ ಹೇಳ್ತಾರೆ, ನೀವು ನನ್ನೊಟ್ಟಿಗೆ ವಾದ ಮಾಡಬೇಕು, ನನ್ನೊಟ್ಟಿಗೆ ವಾದ ಮಾಡ್ತಾರೆ ಇಲ್ಲ ಅಂತಂದ್ರೆ ಜಯಪತ್ರ ಕೊಡ್ಬೇಕು, ನೀವು ಗೆದ್ದಿದ್ದೀವಿ ನಾನು ಸೋತಿದ್ದೀನಿ ಅಂತ ಜಯಪತ್ರ ಕೊಡ್ಬೇಕು ಅಂತ ಹಠ ಹಿಡ್ಕೊಳ್ತಾರೆ. ಅವಾಗ ಗುರುಗಳು ಅತ್ಯಂತ ಕರುಣಾಚಾರ್ಯರು ಅವ್ರಿಗೆ ಹೇಳ್ತಾರೆ, ನೋಡಿ ವಾದ ಮಾಡಬೇಡಿ, ನಾನು ಸನ್ಯಾಸಿ, ನನಗೆ ವಾದದ ಅವಶ್ಯಕತೆ ಇಲ್ಲ, ನನಗೆ ಜಯ ಅಪಜಯದ ಅವಶ್ಯಕತೆ ಸಹಿತ ಇಲ್ಲ, ಹಾಗಾಗಿ ನನ್ನ ಹತ್ರ ವಾದ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಡಿ, ನೀವು ಹೊರಟ್ಬಿಡಿ ಅಂತಂದಾಗ ಈ ಅಲ್ಪನಿಗೆ ಆಪತ್ಕಾಲದಲ್ಲಿ ಏನೂ ಜ್ಞಾನ ಆಗಲ್ಲ ಅಂತಲ್ಲ, ಆ ರೀತಿಯ ಇವರು ಪಡಿಸಿದ್ರೆ ಇಲ್ಲ, ನೀವು ವಾದ ಇಲ್ಲ ಜಯಪತ್ರ ಎರಡರಲ್ಲೇ ಒಂದು ಮಾಡಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೋತಾರೆ.
ಆದ್ರೆ ಸದ್ಗುರುನಾಥ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಆ ಕ್ಷಣದಲ್ಲಿ ಒಬ್ಬ ಅಂತ್ಯಜ ಮಕಂಗ ಕುಲದವನು ಅಗಸ್ತ್ಯ ಅಂತ ಏನಂತಾರಲ್ಲ ಆ ಕುಲದವನು ಆ ದಾರಿಯಲ್ಲಿ ಹೋಗ್ತಿರ್ತಾನೆ. ಗುರುಗಳು ಒಬ್ಬ ಪರಿಚಾರಕನ ಹೇಳಿ ಅವನು ಕರೆಸ್ತಾರೆ. ಅಲ್ಲೊಬ್ಬ ಅಗಸ್ತ್ಯರು ಹೋಗ್ತಾರಲ್ಲ ಅವನು ಕರ್ಕೊಂಬ ಅಂತ ಕರೀತಾರೆ. ಕರ್ಕೊಂಬಂದಾಗ ಅವನು ಸಹಜವಾಗಿ ಬರ್ತಾನೆ. ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳ್ತಾನೆ, ಮಹಾರಾಜ ನನ್ನ ಜೀವನದ ಧನ್ಯದ ಭಾಗವತ ಇತ್ತು, ನನ್ನ ಜೀವನ ಸಾರ್ಥಕ ಆಯಿತು. ಯಾಕೆಂತಂದ್ರೆ ನನ್ನಂತಹ ಕೀಳು ಜಾತಿಯವನಿಗೆ ನಿಮ್ಗೆ ಕರುಣೆ ಬಂತಲ್ಲ, ನನ್ನ ಜೀವನ ಉದ್ಧಾರ ಆಯ್ತು ಅಂತಂದಾಗ ಮಹಾರಾಜರು ಹೇಳ್ತಾರೆ ಅವನಿಗೆ, ನೋಡು ಒಂದು ಕೆಲಸ ಮಾಡು, ನೀನು ಇವರೊಟ್ಟಿಗೆ ವಾದ ಮಾಡಿ ನೀನು ಇವ್ರನ್ನ ವಾದದಲ್ಲಿ ಜಯಿಸು ಅಂತ ಹೇಳಿದ್ರೆ ಅವನಂತಾನೆ, ನಾನು ಕೇವಲ ಹೀನಕುಲದ ಹುಟ್ಟಿದವನು, ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ನನಗೆ ಆಗೋದಿಲ್ಲ ಅಂತಂದಾಗ ಸ್ವತಃ ನರಸಿಂಹ ಸರಸ್ವತಿಗಳು ಅವರ ಧರ್ಮದಂಡವನ್ನ ಸನ್ಯಾಸಿ ಕೈಯಲ್ಲಿ ಧರ್ಮದಂಡ ಇರುತ್ತೆ. ಆ ದಂಡವನ್ನು ಕೊಟ್ಟು ಒಂದು 7 ಗೆರೆ ಹಾಕ್ರಿ ಅಂತ ಅಲ್ಲಿದ್ದಂತಹ ಅವ್ರ ಶಿಷ್ಯರಿಗೆ ಹೇಳ್ತಾರೆ. ಅವಾಗ ಅವನೇನ್ ಮಾಡ್ತಾರೆ, 7 ಗೆರೆ ಹಾಕ್ತಾರೆ. ಗುರುಗಳು ಹೇಳ್ತಾರೆ, ಒಂದೊಂದೇ ಗೆರೆಯನ್ನು ದಾಟ್ಕೋತಾ ನೀನು ಬಾ ಅಂತ ಮತಂಗ ಕುಲದವ್ರಿಗೆ ಕರೆದಾಗ ಅವ್ನು ಮೊದಲನೇ ಗೆರೆ ದಾಟ್ತಾನೆ. ದಾಟಿದ ತಕ್ಷಣ ಈಗ ಏನ್ ನೆನಪಾಯ್ತು ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನಾನು ಈ ಹಿಂದಿನ 7 ಜನ್ಮದ ಹಿಂದೆ ನಾನು ನಾಗಪಟ್ಟಣ ಅಂತ ಗ್ರಾಮದಲ್ಲಿ ಒಬ್ಬ ಶೆಟ್ಟಿಯಾಗಿ ನಾನು ಹುಟ್ಟಿದ್ದೆ. ಆಯ್ತು, ಇನ್ನೊಂದು ಗೆರೆ ದಾಟ ಅಂತ ಹೇಳ್ತಾರೆ, ನಾನು ಸೋಮಗುಪ್ತ ಅನ್ನುವಂತ ಹೆಸರಿನ ಒಬ್ಬ ಆದಿವೈಶ್ಯ ಕುಲದವನಾಗಿದ್ದೆ. ಇನ್ನೊಂದು ಮೂರನೇ ಗೆರೆ ದಾಟ ತಕ್ಷಣ ಹೇಳ್ತಾರೆ, ನಾನು ಒಬ್ಬ ಅಂಬಿಗನಾಗಿದ್ದೆ. 4ನೇ ಗೆರೆ ದಾಟ ತಕ್ಷಣ ಹೇಳ್ತಾರೆ, ನಾನು ಕ್ಷತ್ರಿಯ ವಂಶದ ಒಬ್ಬ ರಾಜನಾಗಿದ್ದೆ. ಈಗ ಒಂದೊಂದೇ ಗೆರೆಗಳನ್ನ ದಾಟ್ತಾ ಕಡೆಗೆ 7ನೇ ಗೆರೆಗೆ ಬಂದು ನಿಂತಾಗ ಈ ಗೆರೆಯನ್ನು ದಾಟು ಅಂತಂದಾಗ ಆ ಗೆರೆ ದಾಟಿ ನಿಂತ್ಕೋತಾನೆ. ಅವ್ನು ಮಹಾರಾಜರು ಹೇಳ್ತಾರೆ, ಈಗ ಏನ್ ನೆನಪಾಗ್ತದೆ ನನಗೆ, ಇವಾಗ ನಾನು ಶ್ರೋತ್ರಿಯ ವೈದಿಕ ಬ್ರಾಹ್ಮಣನಾಗ ಅವತರಿಸಿದ್ದು ನೆನಪಾಗ್ತದೆ, ನನಗೆ ಎಲ್ಲಾ ಜ್ಞಾನ ಆಗ್ತದೆ ಅಂತಂದಾಗ ಮಹಾರಾಜರು ಇದ್ದವರಂತ ಶಿಷ್ಯನ ಕೈಲಿ ಅವನ ಬಾಯಿಗೆ ಭಸ್ಮ ಹಾಕಿಸ್ತಾರೆ. ಭಸ್ಮ ಹಾಕಿದ ತಕ್ಷಣ ಅವನು ಚತುರ್ವೇದ ಪಂಡಿತ ಬ್ರಾಹ್ಮಣನಾಗ್ತಾನೆ. ಮತ್ತೆ ಇದ್ದಂತಹ ಆ ಮದೋನ್ಮತ್ತ ಪಂಡಿತರಿಗೆ ವಾದ ಮಾಡಿ ಯಾವ ಕ್ಷಣಕ್ಕೆ ಬ್ರಾಹ್ಮಣನಿಗೆ ಈ ಅಂತ್ಯಜನಿಗೆ ಜ್ಞಾನ ಆಗುತ್ತೋ, ಜ್ಞಾನ ಆದ ತಕ್ಷಣ ಇಬ್ಬರು ಪಂಡಿತರಿಗೆ ಕಂಠ ಅಲ್ಲಿ ನಿಂತು ಹೋಗುತ್ತೆ. ಅವಾಗ ಕ್ಷಮಾಪಣೆ ಕೇಳ್ತಾರೆ, ಮಹಾರಾಜನ ಕ್ಷಮಿಸ್ತೀರಿ ಅಂತ ಗುರುಗಳು ಅಂತಾರೆ, ಎಲ್ಲ ಕಾಲ ನೀರು ಹೋಗಿದೆ, ಸಾಕಷ್ಟು ನನಗೆ ಎಚ್ಚರಿಕೆಯನ್ನು ಕೊಟ್ಟೆ, ಆದ್ರೂ ನೀವು ಎಚ್ಚರಿಕೆಗಳಿಲ್ಲ ಅಂತಂದಾಗ ಮತ್ತೆ ಅವರಿಗೆ ಬ್ರಹ್ಮಹತ್ಯೆ ದೋಷಾದಿಗಳು ಇತ್ಯಾದಿ ಸಾಕಷ್ಟು ಆಗುತ್ತೆ. ಆದ್ರೆ ಆ ಒಬ್ಬ ಮತಂಗ ಅಂತ್ಯಜನಿಯಲ್ಲ, ಅವನಿಗೆ ಗುರು ಕೃಪಾ ಮಾತ್ರದಿಂದ ಅವನಿಗೆ 7 ಜನ್ಮದ ಹಿಂದೆ ತಾನು ಏನಾಗಿದ್ದಾನೋ ನೆನಪಾಗಿ ಅವರೊಟ್ಟಿಗೆ ವಾದ ಮಾಡಿ ತಾನು ಶ್ರೋತ್ರಿಯ ಬ್ರಾಹ್ಮಣನಾಗಿ ನಿಂತ್ಕೊತಾನೆ. ಆ ಕ್ಷಣಕ್ಕೆ ಏನಾಗುತ್ತೆ, ಅವನ ಹೆಂಡತಿ ಮಕ್ಕಳು ಬಂದಾಗ ಅವನು ಹೇಳ್ತಾನೆ, ನೀವು ನನ್ನ ಮುಟ್ಬೇಡಿ, ನಾನು ಪವಿತ್ರನಾದಂತಹ ಬ್ರಾಹ್ಮಣ ಕುಲದ ಹುಟ್ಟಿದ ಮುಟ್ಬೇಡಿ ಅಂತಂದಾಗ ಅವಾಗ ಅವರು ಪ್ರಶ್ನೆ ಮಾಡ್ತಾರೆ ಗುರುಗಳು. ಇಷ್ಟೊತ್ತು ಅವ್ರಿಗೆ ಏನೂ ಪ್ರಮೇಯ ಇರಲಿಲ್ಲ, ನಮ್ಮ ಅಂತ್ಯಜಾತ ಅನ್ಕೊಂಡಿದ್ದೆ, ಈಗ ಹಿಂಗೆ ಆಡ್ತದೆ ಅಂತ ತಕ್ಷಣ ಅವಾಗ ಗುರುಗಳು ಹೇಳ್ತಾರೆ, ಇದು ಯಾವುದರ ಮಹತ್ವ ಅಂತಂದ್ರೆ ಅವ್ನ ಮೈಗೆ ಹಚ್ಕೊಂಡಿದ್ದಂತ ಭಸ್ಮದ ಮಹತ್ವ. ಆ ಭಸ್ಮದ ಮಹತ್ವದಿಂದ ಅವ್ರಿಗೆ ಇಷ್ಟೆಲ್ಲ ಆಗಿದೆ ಅಂತಂದಾಗ ಆ ಭಸ್ಮಕ್ಕೆ ನೀರು ಹಾಕಿ ಅವ್ರ ಮೈ ಸ್ವಚ್ಛ ಮಾಡಿದ ತಕ್ಷಣ ಅವ್ರಿಗೆ ಮತ್ತೆ ಹಳೆಯ ಜನ್ಮದ ನೆನಪಾಗುತ್ತೆ. ಅರ್ಥಾತ್ ಕೇವಲ ಒಂದು ಭಸ್ಮದ ಮಹತ್ವದಿಂದ ಯಾವ ಒಬ್ಬ ಅಂತ್ಯಜನ ಆಗಿದ್ದಿಲ್ಲ ಅವನು ಗುರುಕೃಪೆ ಒಳಗಾಗಿ ಒಂದು ಸಾಧಕನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಈ ನಮ್ಮ ಧರ್ಮ ಆಗಿ, ನಮ್ಮ ಸಂಸ್ಕಾರಗಳಾಗಿ, ನಮ್ಮ ಹಿಂದಿನವ್ರು ಹಾಕತಕ್ಕಂತಹ ಪದ್ಧತಿಗಳಾಗಿ ಎಷ್ಟು ಮಟ್ಟಿಗೆ ಮಹತ್ವದಿದ್ದೋದನ್ನ ನಾವು ಒಂದು ಕ್ಷಣ ವಿಚಾರ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಯದ್ಯಪಿ ಗುರುಕೃಪಾ ಯಾರಿಗೆ ಆಗುತ್ತಲ್ಲ, ಯಾರಿಗೆ ಸತ್ಸಂಗದ ಮಾರ್ಗ ಅನ್ನುವಂಥ ಸಿಗುತ್ತಲ್ಲ, ಆ ಮಾರ್ಗ ಸಿಕ್ಕದಂಥವನ ಜನ್ಮ ಸಂಪೂರ್ಣ ಆಗೋದ್ರಲ್ಲಿ ಅಥವಾ ಪೂರ್ಣತ್ವದಲ್ಲಿ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ. ಆದ್ರೆ ಈ ಒಂದು ಲೌಕಿಕ ಜಂಜಾಟದಲ್ಲಿ ಅಥವಾ ಸತ್ಸಂಗ ಮಾರ್ಗಕ್ಕೆ ಬಂದಾಗ ನಾವು 3 ರೀತಿಯಾದಂಥ ಜನರನ್ನು ನೋಡ್ಲಿಕ್ಕೆ ಸಾಧ್ಯ. ಇದನ್ನ ಮೇಲೆ ಮೇಲೆ ಸಾಕಷ್ಟು ನೆನಪಿಸ್ಕೊತಾ ಇರ್ತೇವೆ. ಯಾರು 3 ರೀತಿ ಜನ ಅಂತಂದ್ರೆ, ಒಬ್ಬ ಸಾಧಕ, ಇನ್ನೊಬ್ಬ ಶ್ರೇಷ್ಠವಾದಂಥ ಸಾಧಕ, ಇನ್ನೊಬ್ಬ ಯಾರಂತಂದ್ರೆ ಅವನ ಅತಿ ಬಾಧಕ ಅಥವಾ ಅವನಿಗೆ ತಾನೇ ಕೈ ಮಾಡಿಕೊಂಡ ಬಾಧಕ ಅಂತ ನಾವು ವಿಂಗಡಿಸ್ಕೋಬಹುದು. ಈ ವಿಚಾರನ ನಾವು ರಂಗರಾಮ ಮಹಾರಾಜರ ಶಿಷ್ಯರಾದಂಥ ಶಂಕರನವ್ರ ಕೇಳ್ಕೊಂಡು ಸಾಕಷ್ಟು ಕೇಳಿದ್ವಿ. ಅವ್ರು ಹೇಳ್ತಾರೆ, ಸಾಧಕ ಅಂತಂದ್ರೆ ಯಾರು ಅಂತಂದ್ರೆ ತನ್ನಲ್ಲಿರುವಂತಹ ಗುಣದೋಷಗಳನ್ನ ನೋಡಿ ಯಾರು ಆ ಗುಣದೋಷಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೋ ಅವನು ಸಾಧಕ. ಅತ್ಯಂತ ಶ್ರೇಷ್ಠವಾದಂತಹ ಸಾಧಕ ಯಾರು ಅಂತಂದ್ರೆ ತನ್ನ ಗುಣದೋಷಗಳ ಜೊತೆಗೆ ಹೊರ ಕಾಣ್ತಿರುವಂತಹ 100 ಜೀವಿಗಳಿರ್ತಾರಲ್ಲ, ಆ ಜೀವಿಗಳೆಲ್ಲ ದೋಷಗಳನ್ನ ಎಣಿಸ್ತವೆ. ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ, ಅವರಲ್ಲಿರುವಂತಹ ಸಾತ್ವಿಕ ಗುಣಗಳನ್ನ, ಅವರಲ್ಲಿರುವಂತಹ ಒಳ್ಳೆತನವನ್ನು ಯಾರು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾನಲ್ಲ ಅವನು ಅತ್ಯಂತ ಶ್ರೇಷ್ಠ ಸಾಧಕನಾಗ್ತಾನೆ. ಯಾರು ಬಾಧಕನಾಗ್ತಾನೆ ಅಂತಂದ್ರೆ ತನ್ನಲ್ಲಿರುವಂತಹ ಗುಣದೋಷಗಳನ್ನು ನೋಡಿದರೆ ಎದುರಿಗಿರುವಂತಹ ಬರೀ ಅವರುಗಳನ್ನ ಅಥವಾ ಅವರಲ್ಲಿರುವಂತಹ ದೋಷಗಳನ್ನ ಯಾರು ಎತ್ತಾಡಿಸ್ತಾರಲ್ಲ ಅವನು ಅತಿ ಬಾಧಕನಾಗ್ತಾನೆ. ಹಾಗಾಗಿ ಈ 3 ವಿಭಾಗದಲ್ಲಿ ನಾವು ಯಾರಾಗಿದ್ದೀವಿ ಅನ್ನೋದನ್ನ ನಮಗೆ ನಾವು ಪ್ರಶ್ನೆ ಮಾಡಿ ನೋಡ್ಕೊಂಡ್ರೆ ಸಾಧನಾ ಮಾರ್ಗದಲ್ಲಿ ಸಾಕಷ್ಟು ಬೇಗ ನಾವು ಮುಂದುವರಿಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಅವರು ಯಾವಾಗ ಹೇಳ್ತಿದ್ದನ್ನು ನಾನು ಮೇಲೆ ನೆನಪಿಸ್ಕೊಳ್ತೀವಿ. ನಾವು ಕೆಲವು ಸತಿ ಏನಪ್ಪ ಆಗುತ್ತೆ ಅಂತಂದ್ರೆ ಈ ಜಾಗದಲ್ಲಿ ಕೂಡ ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಒಂದು ಅದು ಅತ್ಯಂತ ಶ್ರೇಷ್ಠವಾದಂಥ ಸ್ಥಾನ, ಗುರುನಾಥ್ ಏನು ಸ್ಥಾನ ಅವನಿಗೆ ಬಿಟ್ಟಿದ್ದು. ಆದ್ರೆ ಯಾವಾಗ ಹೆಂಗಿರುತ್ತೆ ಅಂತಂದ್ರೆ
ಇಡೀ ವರ್ಷವೆಲ್ಲ ಪಾಠ ಮಾಡಿಬಿಟ್ಟು ಕಡೆ ಒಂದು ವಾರ ಮಾತ್ರ ಎಕ್ಸಾಮ್ ಅಂತ ಹೇಳ್ತಾರೆ. ಎಕ್ಸಾಮ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಏನ್ ಧಮಾಕೆಲ್ಲ ನೋಡೋಣ ಇಡೀ ಆಯುಷ್ ಪೂರ್ತಿ ಅಂತ. ಹಂಗಾಗಿ ಆ ಎಕ್ಸಾಮ್ ನಲ್ಲಿ ಏನು ಅವ್ನು ಸರಿಯಾಗಿ ಬರೆದಿದ್ದಾನೆ ಅಂತಂದ್ರೆ ಪಾಸ್ ಅಂತ ಆಗುತ್ತೆ, ಸರಿಯಾಗಿ ಬರೆದಿಲ್ಲ ಅಂತಂದ್ರೆ ಫೇಲ್ ಅಂತ ಆಗುತ್ತೆ. ಅದು ಲೌಕಿಕ ಶಿಕ್ಷಣದಲ್ಲಿ ಅದ್ರ ಗುರುಗಳು ಯಾವಾಗ ಹೇಳ್ತಿರ್ತಾರೆ, ಪರಮಾತ್ಮ ಮಾರ್ಗದಲ್ಲಿ ಅಥವಾ ಸಾಧನಾ ಮಾರ್ಗದಲ್ಲಿ ಇದ್ದಾಗ ಶಿಷ್ಯ ಚಲೋ ಕೆಲಸ ಮಾಡಿದ್ರು ಗುರುಗಳಿಗೆ ಬರ್ತದ, ಶಿಷ್ಯ ಸರಿ ಇಲ್ಲ ಅಂತಂದ್ರೂ ಎಂತ ಗುರು ಸಿಕ್ಕಿದಾನೆ ಅಂತ ಬರ್ತದ. ನಾನು ಮನೆ ಸತಿ ಗುರುಗಳ ಕಥೆ ಹೇಳ್ತಿದ್ದೆ, ಯಾವಾಗಲೂ ಹಿಂಗೆ ಮಾತಾಡ್ಬೇಕಾದ್ರೆ ನ್ಯಾಯ ಅಂತಂದ್ರೆ ಯಾರ್ಯಾರು ಸಾಧನಾ ಮಾರ್ಗದಲ್ಲಿ ಬರ್ತಾರಲ್ಲ ಅವ್ರಿಗೆಲ್ಲರೂ ಮೋಕ್ಷ ಕಟ್ಟಿಟ್ಬಿಡ್ತೀವಿ. ಅದಕ್ಕೆ ಕೇಳಿದ್ರು ಹೆಂಗ್ ಧೈರ್ಯವಾಗಿ ಹೇಳ್ತೀರಾ, ಸಾಧನಾ ಮಾರ್ಗದಲ್ಲಿದ್ದಾಗ ಮೋಕ್ಷ ಕಟ್ಟಿಟ್ಬಿಡ್ತೀವಿ. ಹೌದು, ಯಾಕಂದ್ರೆ ನನಗೆ ಮೋಕ್ಷ ಸಿಗಲೇಬೇಕು. ಮೋಕ್ಷ ಸಿಗಲಿಲ್ಲ ಅಂತಂದ್ರೆ ಗುರು ತುಂಬಾ ವೀಕ್ ಅಂತ ಆಗ್ಬಿಡುತ್ತೆ. ಹಾಗಾಗಿ ಅವ್ರು ಮೋಕ್ಷ ಕೊಡ್ಲೇಬೇಕು, ಅದು ಅವ್ರಿಗೆ ಅನಿವಾರ್ಯ ಪರಿಸ್ಥಿತಿ. ಹಂಗಾಗಿ ಯಾವಾಗ ದೃಢವಾಗಿ ಗುರುವನ್ನು ನಂಬ್ತಾನೋ, ಯಾರು ದೃಢವಾಗಿ ಸತ್ಸಂಗ ಮಾರ್ಗ ನಡೀತಾನೋ ಅವನಿಗೆ ಬರುವಂತದ್ದು ಒಂದು ಬಹಳ ಸ್ಪಷ್ಟವಾದ ನನ್ನ ಜೀವನದಲ್ವ ಯಾವ ಕ್ಷಣಕ್ಕೆ ಗುರುವಿನೊಟ್ಟಿಗೆ ನೀವು ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀರೋ, ಯಾವ ಕ್ಷಣಕ್ಕೆ ಭಗವಂತನೇ ಬೇಕು ಅಂತ ಹೆಜ್ಜೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀರೋ, ನಿಮ್ಮ ಸುತ್ತಮುತ್ತ ಇರುವಂತ ಎಲ್ಲ ವಾತಾವರಣ, ನೀವು ಬೇಕಾದಂತ ಅನುಕೂಲಗಳು, ನೀವು ಬೇಕಾದಂತ ವ್ಯವಸ್ಥೆಗಳು ತಾನಾಗಿ ಹುಡುಕೊಂಡು ಬಂದು ನಿಮ್ಮ ಮುಂದೆ ಬಿದ್ದಿರುತ್ತೆ ಹೊರತು ಯಾವುದೇ ರೀತಿ ಲೋಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀವು ಎಷ್ಟೋ ಮಟ್ಟಿಗೆ ಅಂತಃಕರಣ ಪೂರ್ವಕವಾಗಿ ಗುರುವನ್ನು ಆಶ್ರಯ ಮಾಡಿದ್ಯಾ ಅನ್ನೋ ಸಹಿತ ಅಷ್ಟೇ ಮುಖ್ಯ ಆಗುತ್ತೆ. ಆದ್ರೆ ಇನ್ನೊಂದು ಸೂಕ್ಷ್ಮ ವಿಚಾರ ನಾವೆಲ್ಲ ಗಮನಿಸ್ಬೇಕು ಅಂತಂದ್ರೆ, ನಮಗೆ ಯಾವಾಗ ನಮಗೆ ಅತ್ಯಂತ ಕೆಡಕುಂಟಾಗ್ಲಿಕ್ಕೆ ಸಾಧ್ಯ ಅಥವಾ ನಾವು ಸಾಧನೆ ಮಾಡಿದ್ರೆ ಹಿನ್ನಡೆ ಆಗ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ, ನಮ್ಮಲ್ಲಿ ಒಂದು ಕಿಂಚಿತ್ ಆತ್ಮಾಭಿಮಾನ ಅಥವಾ ಸುಪ್ತ ಅಹಂಕಾರ ಅನ್ನೋದು ನಮಗೆ ಬರ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ ಆ ಕ್ಷಣಕ್ಕೆ ನಮ್ಮ ಸಾಧನೆ ಯಾವಾಗ ಶುರುವಾಯ್ತು ಅಂತ ನಾವು ಅನ್ಕೋಬೇಕು. ಇದಕ್ಕೆ ಸಾಕಷ್ಟು ನಾವು ನೋಡ್ತೀವಿ, ಸಾಮಾನ್ಯ ಆದಂತಹ ಮನುಷ್ಯನಿಗೆ ಸಾಧನೆ ಮಾರ್ಗ ತುಂಬಾ ಬಾಧಕ ಆಗುದಿಲ್ಲ. ಗುರುಗಳು ಬಾರಿ ಜಪ ಮಾಡೋದಿದ್ದಾರೆ ಮಾಡಿ ಮುಂದೆ ಹೋಗ್ಬಿಡ್ತೀವಿ. ಅಕಸ್ಮಾತ್ ಯೋಗ ಅವನೇನಾದ್ರೂ ಒಂದು ಹೆಚ್ಚಿನ ಸಾಧಕನಾಗಿದ್ರೆ ಸಾಧಕನಾದಂಥವನಿಗೆ ಪರೀಕ್ಷೆ ಬಹಳ ಶುರುವಾಗುತ್ತೆ. ಹಾಗೆ ಸಾಧಕನಾದಂಥವನು ಆದಷ್ಟು ಬೇಗ ತನ್ನ ಸಾಧನೆಯಿಂದ ಕೆಳಬಿದ್ದು ಅವನು ಅಧಮನಾಗಲಿಕ್ಕೂ ಸಾಧ್ಯ ಇದೆ. ಯಾವಾಗ ಅಂತಂದ್ರೆ ಯಾವ ಕ್ಷಣಕ್ಕೆ ನಾನು ಸಾಧಕನಿದ್ದೀನಿ, ನಾನೆಲ್ಲ ಹೊಗಳಬೇಕು, ನನಗೆಲ್ಲ ಪ್ರಶಂಸೆ ಮಾಡಬೇಕು, ನನ್ನ ಮಂದಿ ಗುರುತಿಸ್ಬೇಕು ಅನ್ನುವಂಥ ಚಟ ಯಾವ ಶುರುವಾಗುತ್ತಲ್ಲ ಆ ಕ್ಷಣಕ್ಕೆ ಮತ್ತು ಸಾಧನೆಯಿಂದ ಎಲ್ಲ ಕೊನೆಗಾಗಿ ಬೇರೆ ಏನು ಸಾಧಿಸಲಿಕ್ಕೂ ಸಾಧ್ಯ ಇಲ್ಲ, ಗುರುನು ಮುಟ್ಲಿಕ್ಕೂ ಆಗಿಲ್ಲ. ನಾವು ಮೇಲೆ ಮೇಲೆ ತಿಳ್ಕೋಬೇಕು. ಒಂದು ಘಟನೆ ಅಥವಾ ಒಂದು ಸಂದರ್ಭ ಯಾವಾಗಲೂ ನಾನು ಮಾತಾಡ್ಬೇಕಾದ್ರೆ ಯಾವಾಗಲೂ ಹೇಳ್ತಿರ್ತೇನೆ, ಯಾವ್ದಾದ್ರು ಒಂದು ದೊಡ್ಡ ಕ್ಷೇತ್ರಕ್ಕೋ ದೊಡ್ಡ ಯಾತ್ರಾ ಸ್ಥಳಕ್ಕೋ ಅಥವಾ ಯಾವ್ದಾದ್ರು ಒಂದು ಗುಡಿ ಗೋಪುರಕ್ಕೆ ಹೋದಾಗ ಅಕಸ್ಮಾತ್ ತುಂಬಾ ರಶ್ ಇಟ್ಬಿಟ್ಟು ನಮ್ಮನ್ನ ಏನಾದ್ರು ನೇರವಾಗಿ ಒಳಗೆ ಬಿಟ್ಬಿಟ್ಟು ಒಂದು ಶಾಲ ಒಂದು ಹಾರನ ಹಾಕ್ಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಅಂತಂದ್ರೆ ಇನ್ನು ಆಯುಷ್ ಪೂರ್ತಿ ಹೇಳ್ಕೊಂತಿರ್ತಿರ್ತೀವಿ. ನಾವು ಹಿಂಗೆ ಹೋಗ್ತೀವಿ, ಭಾಳ ರಶ್ ಇರ್ತೀವಿ, ಒಳಗೆ ಕರ್ಕೊಂಡ್ರಿ, ಹಾರ ಹಾಕಿದ್ರೆ ಪ್ರಸಾದ ಕೊಟ್ರಿ, ಭಾಳ ಸಂತೋಷ ಆಯ್ತು. ಯಾಕಂದ್ರೆ ಯಾವಾಗಲೂ ತಮಾಷೆ ಮಾಡ್ತಿರ್ತೀವಿ. ಯಾವಾಗೂ ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಸ್ಪೆಷಲ್ ಕ್ಲಾಸ್ ತಗೋದು, ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಯಾರಿಗೂ ಸ್ಪೆಷಲ್ ಕ್ಲಾಸ್ ಅವಶ್ಯಕತೆ ಇಲ್ಲ. ಯಾವ ಫೇಲ್ ಆಗ್ತಾನೆ ಅಂತ ಗೊತ್ತಿರುತ್ತಲ್ಲ ಅವನಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ಬಿಟ್ಟು ಒಂದು 35 ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಮುಂದಕ್ಕೆ ಹೋಗೋ ಮಾರ ಸದಾ ಸಾಕಾಗಿದೆ ಅಂತ ಹೊರತು ಯಾವ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಇರ್ತಾನ ಅವನಿಗೆ ಕರೆದು ನಿಮಗೆ ಎಕ್ಸ್ಟ್ರಾ ಪಾಠ ಮಾಡೋಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ವಿಶೇಷವಾದಂತೆ ಏನಾದ್ರು ಅನುಗ್ರಹ ಆಗ್ತದೆ ಅಂತಂದ್ರೆ ನಾವು ನಾಲಾಯಕಿದೆ ಸ್ಪಷ್ಟವಾಗಿ ತಿಳ್ಕೊಂಡು ಮುಂದಾರು ಲಾಯಕ ಆಗಲಿಕ್ಕೆ ಏನಾದ್ರು ದಾರಿ ಇದೆ ಅಂತ ನೋಡ್ಕೋಬೇಕು ಹೊರತು ನಮ್ಮ ಬೆನ್ನ ನಾವು ಕರ್ಕೊಂಡು ಕೂತ್ಕೊಂಡ್ರೆ ಸಾಧನೆ ಅನ್ನೋದು ಆಗೋದಿಲ್ಲ ಅನ್ನೋದನ್ನ ನಾವು ಸರಿಯಾಗಿ ನೆನೆಸ್ಕೊಳ್ತ ಸಂಸರ್ಗದ ಮಹತ್ವ ಬಹಳ. ಯಾಕಂದ್ರೆ ಮೊದಲು ಸತ್ಸಂಗಕ್ಕೆ ಬಂದಾಗ ನಮಗೆ ಆಗುವಂತ ಶ್ರೇಷ್ಠವಾದಂತ ಲಾಭ ಅಂತಂದ್ರೆ ಜಗತ್ತಿನಿರುವಂತ ಎಲ್ಲಾ ಜೀವಗಳನ್ನು, ಜಗತ್ತಲ್ಲಿ ಕಾಣುವಂತಹ ಎಲ್ಲ ಒಂದು ಅನುಭವಗಳನ್ನು ಒಂದೇ ಸಮಭಾವದಲ್ಲಿ ನೋಡುವಂತ ಒಂದು ಮನಸ್ಸು ನಮಗೆಲ್ಲರೂ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಸತ್ಸಂಗದಲ್ಲಿ ಮಾತ್ರ. ನೀವು ಒಂದು ಕ್ಷಣ ವಿಚಾರ ಮಾಡಿ, ಇಷ್ಟೇ ಜನ ನಿಮ್ಮ ಕುಟುಂಬದ ಕಾರ್ಯಕ್ರಮಕ್ಕೆ ಹೋಗಿ ಕೂತ್ರಿ ಅಂತಂದ್ರೆ ಬರುವಂತದ್ದು 4 ಮತ್ತೊಂದು ವಿಚಾರ, ಅವ್ರು ಹಿಂಗೆ ಇವ್ರು ಹಿಂಗೆ, ಅವ್ರ ಮೇಲೆ ಇವ್ರ ಕೆಳಗೆ, ಅವ್ರ ಶ್ರೀಮಂತರು ಇವ್ರ ಧನಿಕರು ಅನ್ನೋ ವಿಚಾರ ಬರ್ತದೆ. ಬೇರೆ ಯಾವುದೇ ಒಂದು ಆಧ್ಯಾತ್ಮ ವಿಷಯ ಅಥವಾ ಸತ್ಪುರುಷ ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಷ್ಟೇ ಜನ ಇರುವಂತ ಕೂತಾಗ ಇಲ್ಲಿ ಬರುವಂತ ವಿಚಾರಗಳು ಬೇರೆ. ಯಾಕೆಂತಂದ್ರೆ ಇರೋದು ಒಂದೇ ಒಂದು ವಸ್ತು, ಅದು ಗುರು ಮಹಿಮಾ ಅನ್ನುವಂಥದ್ದು. ಹಾಗಾಗಿ ಗುರುನಾಥನ್ ಕೊಂಡಾಡೋದು ಅವ್ರ ವಿಚಾರಗಳು ಇಲ್ಲಿ ಬಂದಾಗ ನನಗೆ ಶ್ರೇಷ್ಠವೂ ಇಲ್ಲ ಗರಿಷ್ಠವೂ ಇಲ್ಲ, ಎಲ್ಲರೂ ಒಂದೇ. ಗುರುಗಳು ಯಾವಾಗ ಹೇಳ್ತಿರ್ತಾರೆ, 10 ರೂಪಾಯಿ ಕೊಟ್ಟವನು ಅದೇ ಕಿಮ್ಮತ್ತು, 1000 ರೂಪಾಯಿ ಕೊಟ್ಟವನು ಅದೇ ಕಿಮ್ಮತ್ತು. 10 ರೂಪಾಯಿ ಕೊಟ್ಟವನಿಗೆ ಬೇರೆ ಆಶೀರ್ವಾದ, 1000 ರೂಪಾಯಿ ಕೊಟ್ಟವನಿಗೆ ಬೇರೆ ಆಶೀರ್ವಾದ ಅಂತ ಮಾಡಲಿಕ್ಕೆ ಇದು ಏನಂತಾರೆ ಅಕ್ಸಾರಿದ ಅಂಗಡಿಯೋ ಅಥವಾ ಬೇರೆ ಯಾವುದೋ ಒಂದು ಶಕ್ತಿ ಅಂಗಡಿಯೋ ಇಲ್ಲಿ ಇಟ್ಕೊಂಡಿರಂಗಿಲ್ಲ. ಹಾಗಾಗಿ ಒಂದು ಗುಡಿಯೋ ಒಂದು ಗೋಪುರ ಕಟ್ಟಿದಾಗ ಒಂದು ಬ್ಯಾರಲ್ ಅಥವಾ ಒಂದು ದೊಡ್ಡ ಲಾರಿಯೊಳಗೆ ಇಟ್ಟೇ ಇಟ್ಟಿರ್ತಾನೋ ಅಷ್ಟೇ ಫಲ ಇರ್ತದ. ಅಲ್ಲಿ ಬಿದ್ದಂತ ಒಂದು ಇಟ್ಟಂಗಿ ಹಾಳಾಗ್ತಿದೆ ಅನ್ನೋ ಭಾವದ ಇಟ್ಟಂಗಿ ಎಷ್ಟು ಪಕ್ಕದ ಸರಿಸ್ಕೊಂಡು ಇರ್ತಾನೋ ಅಷ್ಟೇ ಫಲ ಇರ್ತದೆ. ಆದ್ರೆ ಫಲಾಫಲಗಳು ವಿಚಾರ ಮಾಡಿದ್ರೆ ಸುಲಭವಾದಂತ ಸಾಧನ ಜೀವನದಲ್ಲಿ ಯಾವ್ದಾದ್ರು ಇದೆ ಅಂತ ಭಾವಿಸಿದ್ರೆ ಅದು ಭಗವಂತ ಏನ್ ಕೊಡ್ತಾರಲ್ಲ ಅದೆಲ್ಲ ಅವ್ರು ಕೊಟ್ಟಂತ ಪ್ರಸಾದ ಭಾವದಲ್ಲಿ ಸ್ವೀಕಾರ ಮಾಡಿ ಮಾಡಿದಂತ ಅಷ್ಟು ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ನೀ ಏನ್ ಮಾಡ್ತೀವಿ ನೀನ್ ಬಿಟ್ಟಿದ್ದು ಅನ್ನೋಂಥ ಸಂತೃಪ್ತ ಭಾವ ಜೀವನದಲ್ಲಿ ಬರಲಿಕ್ಕೆ ಶುರುವಾಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇರಲಿಲ್ಲ. ಹಂಗಾಗಿ ಶಂಕರರು ಹೇಳಿದ್ದು ಧನ್ಯೋ ಗೃಹಸ್ಥಾಶ್ರಮ.
ಶಿವರಾಮಶಾಸ್ತ್ರಿ ಅವ್ರು ಹಾಡನ್ನು ಭಾಳ ಸ್ಪಷ್ಟ ಹೇಳ್ತಾರೆ. ನೋಡಪ್ಪ, ಕಾಡಿಗೋ ಮೇಡಿಗೋ ಹೋಗಿ ಜಪ ತಪ ಮಾಡಲಿಕ್ಕೆ ಬೇಕಾದಷ್ಟು ಪ್ರಾಣಿಗಳಿವೆ. ಈಗ ಗಡ್ಡ ಬಿಟ್ಟು ಎಲ್ಲ ಶರೀರಗಳನ್ನ ಸನ್ಯಾಸಿಗಳನ್ನ ಮಾರ್ಪಾಡು ಮಾಡಿಕೊಂಡು ಸಾಧನೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೂ ಸಾಕಷ್ಟು ಜನ ಇದ್ದಾರೆ. ನೀ ಇರುವಂತ ಸ್ಥಿತಿಯಲ್ಲಿ ನೀ ಏನಾದ್ರು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದು ಸಾಧನೆ, ಅದು ನಿಜವಾದಂತ ಸಾಧನೆ ಅನ್ನುವಂತ ರೀತಿಯಲ್ಲಿ ನಾವು ಭಾವಿಸೋದಾದ್ರೆ ಅದು ಬಹಳ ಸರಳವಾದಂತ ಸಾಧನೆ. ಅದು ಅನುಭವಿಸ್ಲಿಕ್ಕೂ ಸಾಧ್ಯ, ಎಲ್ಲರೂ ಗುರು ಮುಟ್ಲಿಕ್ಕೂ ಸಾಧ್ಯ. ಏನಪ್ಪ ಮಾಡ್ಬೋದು ಅಂತಂದ್ರೆ, ಮನೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದ, ಅವನನ್ನ ಸಾಕ್ಷಾತ್ ಭಗವಂತನ ಭಾವನೆ ಕೊಡುವಂತ ಒಂದು ಲೋಟ ಸಾಯಿಲ್ಲ ನಿಮಗೆ ಅರ್ಪಿತವಾದ ಈ ಅರ್ಪಿತ ಅನ್ನುವಂಥ ಭಾವನೆ ಮಾಡುವಂತ ಪ್ರತಿಯೊಂದು ಸಹಿತ ಭಗವಂತನ ಅಕೌಂಟಿಗೆ ಜಮಾ ಆಗ್ತಿರ್ತದೆ. ಇದು ಬಹಳ ಸೂಕ್ಷ್ಮವಾದಂತ ಒಂದು ವಿಚಾರ ಸಾಧಕ ಅನ್ನೋದಕ್ಕೆ. ಯಾವ ಕ್ಷಣಕ್ಕೆ ಚಿದಂಬರ ಅನ್ನೋ ಹೆಸರು ತಗೊಂಡು ನೀವು ಕೆಲಸ ಮಾಡ್ತೀರೋ ಆ ಕೆಲಸ ಎಲ್ಲ ನಿಮ್ ಪ್ರಾಫಿಟ್ ಅಕೌಂಟಿಗೆ ಜಮಾ ಆಗ್ತಿರ್ತದೆ. ಯಾವ ಕ್ಷಣಕ್ಕೆ ನಾನು ಅನ್ನುವಂತ ಅಕೌಂಟ್ ಹೆಸರು ತಗೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅವೆಲ್ಲ ಲಾಸ್ ಅಕೌಂಟಿಗೆ ಜಮಾ ಆಗ್ತಿರ್ತದೆ. ಈ ಕೂತು ವಿಚಾರ ಮಾಡಿದ್ರೆ ನಾವು ಎಷ್ಟು ವಿಡ್ರಾ ಮಾಡ್ಕೋಬಹುದು, ಎಷ್ಟು ಸಾಲ ಆಗಿದ್ದೀವಿ ಅನ್ನೋದು ವಿಚಾರ ಮಾಡ್ಕೊತಿದ್ರೆ ಆಯುಷ್ ಪೂರ್ತಿ ಬರೀ ಸಾಲದಲ್ಲೇ ಇರ್ತೀವಿ. ಯಾಕಂತಂದ್ರೆ ನನ್ನನ್ನು ತಿಳ್ಕೊಂಡು ಅವನಾಗೋದಿಲ್ಲ, ಅದು ಬಹಳ ದೊಡ್ಡ ಯಾತ್ರ. ಆದ್ರೆ ಗುರು ಕೃಪೆಯಲ್ಲಿ ಅದು ಬಹಳ ಜಟಿಲವಾಗಿರುವಂತ ಕೆಲಸ. ಒಂದ್ಸತಿ ತುಂಬಾ ಹಿಂದೆ ಗುರುಗಳ ಒಂದು ಪ್ರಶ್ನೆ ಕೇಳಿದೆ. ಶಿಲ್ಪಗಿರಿಯ ತಪೋಮೂರ್ತಿ ಅನ್ನುವಂತ ಒಂದು ಚರಿತ್ರೆ ವಿಜಯದಾಸರ ಚರಿತ್ರೆ. ಆ ವಿಜಯದಾಸರ ಚರಿತ್ರೆ ಏನ್ ಬರುತ್ತೆ ಅಂದ್ರೆ ವಿಜಯದಾಸರು ದಾರಿ ಬರ್ತಿದ್ದಂತೆ ಗೋಪಾಲದಾಸರಿಗೆ ಅಥವಾ ಮೋಹನ್ ದಾಸರಿಗೆ ಎಲ್ಲರಿಗೂ ಒಂದೇ ಕ್ಷಣದಲ್ಲಿ ತಲೆ ಮೇಲೆ ಕೈ ಇಟ್ಬಿಟ್ಟು ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತಿತ್ತು. ಅಂಕಿತ ಬಿಟ್ಟು ಅವರನ್ನೆಲ್ಲ ಹರಿದಾಸರು ಅಂತ ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಜ್ಞಾನ ಮಾಡ್ಕೊಟ್ಬಿಡ್ತಿದ್ರು. ಅವನ ಒಂದ್ಸತಿ ಅಪ್ಪ ಕೇಳಿದ್ರು, ಇದಿಷ್ಟು ಸುಲಭ ಅಷ್ಟು ಬೇಗ ಬ್ರಹ್ಮಜ್ಞಾನ ಆಗ್ತದೆ ಅಂತಂದ್ರೆ ಇದಕ್ಕೆ ಏನ್ ಕಾರಣ ಅಂತಂದ್ರೆ ಯಾವಾಗ ಒಂದು ಮಾತು ಹೇಳಿದ್ರು. ನೋಡ್ತಮ್ಮ, ಬೆಂಗಳೂರಿನಿಂದ ಸೌದತ್ತಿನವರೆಗೆ ನನ್ಗೆ ಗೊತ್ತಿರೋದು ಒಂದೇ ದಾರಿ ಆಯ್ತಾ. ತುಮಕೂರು, ಹಿರಿಯೂರು, ಚಿತ್ರದುರ್ಗ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಈ ದಾರಿ ಬಂದ್ರೆ ಸೌದತ್ತಿ ಬರ್ತೀಯ ಅನ್ನೋ ದಾರಿ ನನಗೆ ಗೊತ್ತು. ಇದಕ್ಕಿಂತ ಶಾರ್ಟ್ ಕಟ್ ಯಾವಾಗ ಸೌದತ್ತಿ ಕರ್ಕೊಂಡ್ ಬರ್ತಾರೆ ಅಂತಂದ್ರೆ ಧೈರ್ಯವಾಗಿ ಗಾಡಿ ಹಾಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಅಂದ್ರೆ ಸಾಧನಲ್ಲಿ ಎರಡು ವಿಧ, ಒಂದು ಸಹಜ ಸಾಧನ, ಇನ್ನೊಂದು ಪರಂಪರಾ ಸಾಧನ. ಈ ವಿಷಯದಲ್ಲಿ ನಾನು ಯಾವಾಗಲೂ ಸಾಕಷ್ಟು ವಿಚಾರ ಮಾಡಿರ್ತೀನಿ. ನಾವೆಲ್ಲ ಸಾಕಷ್ಟು ಧನ್ಯರು ಯಾಕೆ ಅಂತಂದ್ರೆ ನಾವು ಇರುವಂತದ್ದು ಪರಂಪರಾ ಸಾಧನ ಮಾರ್ಗದಲ್ಲಿ. ಈ ಮಾರ್ಗದಲ್ಲಿ ಎಷ್ಟು ಸುಲಭ ಅಂತಂದ್ರೆ ನೀನ್ ಇಂಥ ಕೆಲಸ ಮಾಡು, ನಿನ್ ಸುಲಭ ಪ್ರಾಪ್ತಿ ಆಗ್ತದೆ, ಮುಗಿದೋಯ್ತು. ನಿರ್ಣಯಾತ್ಮಕವಾದಂತ ಸಿದ್ಧಾಂತ ಕೊಟ್ಟಿರ್ತಾರೆ, ನಿರ್ಣಯಾತ್ಮಕವಾದಂತ ವಿಚಾರ. ಮಹಾರಾಜ್ ಹೇಳ್ತಾರೆ, ಜಪಕರಿತ 4 ಕೋಟಿ ದೇವರ ಚಿದಂಬರ ಭೇಟಿ. ಸ್ಪಷ್ಟ 4 ಕೋಟಿ ಚಿದಂಬರ ನಾಮಸ್ಮರಣೆ ಯಾವಾಗ ಮಾಡ್ತೀವಿ ಅವಾಗ ಭಗವಂತನಿಗೆ ಭೇಟಿ ಆಗ್ತಾರೆ. ಆದ್ರೆ 4 ಕೋಟಿ ಮಾಡಿದ್ರು ಮತ್ತೆ ಮಜಾ ಅಲ್ಲ. ಬ್ರಹ್ಮಚೇತನ ಮಹಾರಾಜನ ಚರಿತ್ರೆಯಲ್ಲಿ ಬರ್ತದೆ. ಮಹಾರಾಜ ಹತ್ರ ಒಬ್ಬ ಬಂದ್ಬಿಟ್ಟು ಮಹಾರಾಜ ನನಗೆ ನೀವು ಒಂದು ಅತ್ಯಂತ ಶ್ರೇಷ್ಠವಾದಂತ ಉದ್ದೇಶ ಮಾಡ್ಬೇಕು, ನಾನು ರಾಮನ ಭೇಟಿ ಆಗ್ಬೇಕು. ಮಹಾರಾಜ ಆಯ್ತಪ್ಪ, ನೀ 13 ಕೋಟಿ ರಾಮನಾಥ ಜಪ ಮಾಡ್ಕೊಂಬ, ಆ ಕ್ಷಣಕ್ಕೆ ನಾನು ಈಗ ರಾಮರಾಯನ ಭೇಟಿ ಮಾಡ್ತೀನಿ. ಅವ್ನು ಶ್ರೀರಾಮ್ ಜಯರಾಮ್ ಜಯಜನ ಮಾಡ್ದ 13 ರಾತ್ರಿ ಮಾಡ್ದ. 13 ಕೋಟಿ ಮೇಲೆ 1187 ಜಾಸ್ತಿ ಮಾಡಿದ್ದ. ಮಹಾರಾಜ ಒಂದು ಪ್ರಶ್ನೆ ಮಾಡ್ತಾನಂತೆ, ಮಹಾರಾಜ್ ನೀವು ಹೇಳಿದ್ದು ಸುಳ್ಳಲ್ಲ, ಯಾಕೆ ಏನಾಯ್ತು? ನೀನು 13 ಕೋಟಿ ರಾಮನಾಮ 13 ಕೋಟಿ ರಾಮನಾಮ ಜಪ ಮಾಡಿದ್ರೆ ರಾಮನ ಭೇಟಿ ಆಗ್ತೇನೆ ಅಂತಂದ್ರೆ ನಾನು ಮೇಲೆ ಇನ್ನೂ 1000 ಸಂಖ್ಯೆ ಜಾಸ್ತಿ ಮಾಡಿದ್ವಿ, ನಂಗೆ ರಾಮಚಂದ್ರ ಪ್ರಭು ಭೇಟಿ ಆಗೇ ಇಲ್ಲ. ಅವಾಗ ಅಂದಂತ ಮಹಾರಾಜ ಇನ್ನು ಮಾಡ್ದೆ ಅಂತ 13 ಕೋಟಿ ಇದೆ. ನಾ ಹೇಳಿದ್ದು 13 ಕೋಟಿ ಜಪ ಮಾಡ್ಕೊಂಬ ಅಂತ. ಈ 13 ಕೋಟಿ ಯಾವಾಗ ಆಗುತ್ತಲ್ಲ ಅವಾಗ ನಿಮ್ಗೆ ರಾಮಚಂದ್ರ ಪ್ರಭು ಭೇಟಿ ಆಗ್ತಾನೆ ಅಂತ. ಅದೇ ಮಹಾರಾಜ ಚರಿತ್ರರು ಸಾಕಷ್ಟು ಸತಿ ಸುಲಭವಾಗಿ ಯಾವ ಸಿಗುತ್ತಲ್ಲ ಅದರ ಅನುಭವ ಅಥವಾ ಅದ್ರ ಬೆಲೆ ಅನ್ನುವಂಥದ್ದು ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸತಿ ಗುರುಗಳ ತಮಾಷೆ ಮಾಡ್ತಿರ್ತಾರೆ. ಮುಂಚೆ ಸದ್ಗುರನ್ನು ಹುಡುಕ್ಬೇಕು ಅಥವಾ ಗುರುನಾಥ ಹುಡುಕ್ಬೇಕು ಅಂದ್ರೆ ಕಾಡು ಮೇಲೆ ಹೊಡ್ಕೊಂಡು ಅಲ್ಲಿ ಏನಾದ್ರು ಉನ್ಮತ್ತ ಸ್ಥಿತಿಯಲ್ಲಿ ಅವ್ರ ಸ್ಥಿತಿಯಲ್ಲಿ ಯಾರು ಗುರು ಭೇಟಿ ಅಂತಂದ್ರೆ ಅವ್ನ ಕೈಲಿ ಕಲ್ಲರ್ ಹೊಡಿಸ್ಕೊಂಡು, ಕಪಾಳ ಹೊಡಿಸ್ಕೊಂಡು, ಕೋಲರ್ ಹೊಡಿಸ್ಕೊಂಡು ಗುರು ಹುಡ್ಕೊಂಡು ಹೋಗ್ತಿರಲ್ಲ. ಬಹುಶಃ ಆ ಸಾಧನ ಮಾರ್ಗ ಸಾಕಷ್ಟು ಸರಳ ಇತ್ತು ಅನ್ಸುತ್ತೆ. ಸರಳವಾಗಿ ಗುರು ಸಿಕ್ಕಾಗ ನಮ್ಮದು ಅನುಭವ ಆಗೋದಿಲ್ಲ. ಯಾಕಂತಂದ್ರೆ ಗುರು ಅತ್ಯಂತ ಸಹಜವಾಗಿ ಸಿಕ್ಬಿಟ್ಟಿರ್ತಾನೆ. ಮೊದಲು ಅವ್ನು ಗುರು ಅಂತ ಒಪ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ಬೇಕು. ಗುರು ಅಂತ ಒಪ್ಕೊಂಡ ಮೇಲೆ ಅವ್ನು ಹೇಳಿದ್ ನಡೆಸೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಅವ್ನು ಹೇಳಿದ್ ನಡೆಸೋಕ್ ಶುರು ಮಾಡ್ತಾನೆ ಅಂತಂದ್ಮೇಲೆ ಅದ್ರ ಬರುವಂತ ವಿಘ್ನಗಳನ್ನೆಲ್ಲ ದಾಟಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಆಯ್ತು, ಗುರು ಅಂತ ಒಪ್ಕೊಂಡೆ, ವಿಘ್ನ ದಾಟೆ, ಸಾಧನೆ ಮಾಡಿದೆ, ಇವೆಲ್ಲ ಆದ್ಮೇಲೆ ಬರುತ್ತಲ್ಲ ಅದು ದೊಡ್ಡ ಪರೀಕ್ಷೆ. ನೀನ್ ಮಾಡ್ತಿರುವಂತ ಸಾಧನೆ ಸಾಯೋ ಪರೀಕ್ಷೆ ತನಕ ಮಾಡ್ಬೇಕಲ್ಲ. ಆ ಸಾಯೋ ಪರೀಕ್ಷೆ ತನಕ ನೀವು ಅವ್ನ ವಾಕ್ಯವನ್ನು ಪಾಲಿಸ್ಬೇಕಲ್ಲ, ಅದು ಬಹಳ ದೊಡ್ಡ ತಪಸ್ಸು. ಹಂಗಾಗಿ ಯಾರು ಗುರುವಿನ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾನಲ್ಲ ಅವನು ಗುರು ಮಿತ್ರರು ಯಾವುದೂ ಸಂದೇಹ ಇಲ್ಲ. ಇಷ್ಟೆಲ್ಲ ಕಥೆ ಪುರಾಣ ಹೇಳಲಿಕ್ಕೆ ಚೆನ್ನಾಗಿದ್ರು ಯಾವಾಗ ಹೇಳ್ತಿರ್ತೀನಿ. ಪುರಾಣವನ್ನು ಪ್ರವಚನವನ್ನು ಕೇಳಲಿಕ್ಕೆ ಬಹಳ ಚಂದ, ಅದಕ್ಕೆ ಬಹಳ ಚಂದ ಪ್ರವಚನ ಮಾಡಿದ್ರು. ಅದಕ್ಕೆ ಯಾವಾಗ ದತ್ತಾವಧೂರು ಪ್ರವಚನ ಹೇಳ್ತಿರ್ತಾರೆ, ಬಹಳ ಚಂದ ಪ್ರವಚನ ಮಾಡ್ಲಿಕ್ಕೆ ಅಂದ್ರೆ ಅದೇ ರೇಷ್ಮೆ ಸೇರೋಣ ನೋಡ ಕೊಡ್ಲಿಕ್ಕೆ ಆಗಿಲ್ಲ. ಪ್ರವಚನ ಬಹಳ ಚಂದ ಮಾಡೋದಕ್ಕೆ ಅದು ಚಂದದ ವಸ್ತು ಅಲ್ಲ. ಒಂದೇ ಒಂದು ಪ್ರವಚನ ಆಗಲಿ ಸತ್ಸಂಗಗಳಲ್ಲಿ ಮಾಡೋದೇನಕ್ಕೆ ಅಂತಂದ್ರೆ ನಾನು ನೋಡೋದೊಂದು ಗೂಡ್ಕಲ್ ಇದೆಯಲ್ಲ, ಆ ಗೂಡ್ಕಲ್ ತಮ್ಮ ನೀ ಹೇಳಿದ್ದಿ, ನೀ ಯಾವ ಹಂತಕ್ಕೆ ಮುಟ್ಟಿದ್ದಿ ಅಥವಾ ನೀನು ಯಾವ ಹಂತದಲ್ಲಿ ನೀವು ಇದ್ದಿ ಅಂತ ನೋಡ್ಕೊಳ್ಳಿಕ್ಕಿರುವಂತ ಒಂದು ಮಾರ್ಗವು ಹೊರತಾಗಿ ಆ ಪ್ರವಚನವನ್ನು ಆನಂದಿಸ್ಲಿಕ್ಕೋ ಅಥವಾ ಟೈಮ್ ಪಾಸ್ ಆಗ್ಲಿಕ್ಕೋ ಮಾಡ್ಲಿಕ್ಕೆ ಪ್ರವಚನದ ಅವಶ್ಯಕತೆ ಇಲ್ಲ.
ಹಾಗಾಗಿ ಟೈಮ್ ಪಾಸ್ ಮಾಡಬೇಕು ಅಂದ್ರೆ ಜೀವನದಲ್ಲಿ ಸಾಕಷ್ಟು ವಿಚಾರಗಳಿವೆ. ಎಷ್ಟು ಜನಗಳಲ್ಲಿ ಆ ಟೈಮನ್ನು ಪಾಸ್ ಮಾಡ್ಕೊಂಡು ಬಂದಿದೆ ಅಂತ ನಮ್ಮ ಟೈಮ್ ಇನ್ನೂ ಪಾಸ್ ಆಗ್ಲಿಕ್ಕೆ ಬಂದಿಲ್ಲ. ಸಾಕಷ್ಟು ಆರ್ಟ್ ಆಫ್ ಲಿವಿಂಗ್ ಯಾರು ಬೇಕಾದ್ರೆ ಕಲಿಸ್ಬೋದು. ಬೆಂಗಳೂರಿನಂತವ್ರಲ್ಲಿ ಭಾಳ ಫೇಮಸ್ ಆಗಿರ್ತದೆ. ಏನು ಜೀವನವನ್ನು ಕಲಿಸುವ ಆರ್ಟ್ ಆಫ್ ಲಿವಿಂಗ್, ಜೀವನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ತೀವಿ. ಭಾಳ ಏನಿಲ್ಲ, ಒಂದು ವಾರಕ್ಕೆ 35,000 40,000 ರೂಪಾಯಿ ಫೀಸ್ ಆಗಿರ್ತದೆ. ಇವರು ಭಾಳ ಸಲ ತಮಾಷೆ ಮಾಡ್ತಿರ್ತಾರೆ. AC ರೂಮ್ ನಲ್ಲಿ ಕುತ್ರಿ ಗಾರ್ಡನಲ್ಲಿ ಬ್ಯಾಕ್ಗ್ರೌಂಡ್ ನಲ್ಲಿ ಓಂಕಾರ ಏನಾದ್ರು ಹಾಕೊಂಡ್ಬಿಟ್ಟು ಕಣ್ಣು ಕೂತ್ರೆ ನಿದ್ದೆ ಬರ್ತದೋ ತುಗೊಳ್ತು ಬರ್ತದೋ ಗೊತ್ತಿಲ್ಲ. ಒಟ್ಟು ವಿಚಾರ ಅಂತೂ ಬರಂಗಿಲ್ಲ. ನಾವು ಧ್ಯಾನ ಆಯ್ತು 30,000 ಕೊಟ್ಟು ಬರ್ತೀವಿ. ಅದೇ ಮಾರ್ಕೆಟ್ನಾಗ ಎಲ್ಲ ನೋಡಿದಾಗ ಕಣ್ಣು ಕೂತಂದ್ರೆ ಬರೀ ದುಡ್ಡು ಮುಂದಕ್ಕೆ ಬರ್ತದೆ. ಹಿಂಗ್ ಬರೋಕೊಂಡು ಸೊಳ್ಳೆ ಬಂತು, ನೊಣ ಬಂತು. ಧ್ಯಾನ ಅನ್ನೋಂಥದ್ದು ಏನಿಲ್ಲ, ಆ ಅವಸ್ಥೆ ಕಣ್ಬಿಟ್ಟಾಗ ಆಗ್ಬೇಕು ಹೊರತು ನಾವು ಒಳಕೂಟಾಗಲಿಕ್ಕೆ ಒಳಕೂತು ನೀವು ಮಾಡೋದು ಏನಿಲ್ಲ, ಏನು ಮಾಡಿಲ್ಲ. ಕಣ್ಣು ಕಾಣುವಂತ ಎಲ್ಲ ವಸ್ತು ಸಾಕು. ಭಗವತ್ ಸ್ವರೂಪ ಇದೆ, ನಾನು ಗುರುನಾಥನ ಕೂತಿದ್ದ ಭಾವನೆಗಳ ಬರ್ತದೆ ಅಂತ ಅದಕ್ಕಿಂತ ಶ್ರೇಷ್ಠವಾದಂತ ಧ್ಯಾನವನ್ನು ನಾವು ಏನು ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಇನ್ನೂ ಸ್ಪಷ್ಟ ಹೇಳಬೇಕು ಅಂತಂದ್ರೆ, ನೀ ಎಷ್ಟು ಲಪಂಗ ಆಗಿದ್ರು, ನೀ ಎಷ್ಟು ಅನ್ಯಾಯ ಆಗಿದ್ರು, ನೀ ಅಯೋಗ್ಯನ ಆಗಿದ್ರು ಸಹಿತ ನೀ ಹೆಂಗಿದ್ದ ಹಂಗೆ ನೀನು ಒಪ್ಕೊಂಡ್ಬಿಟ್ಟು ನೀನು ದಾಟಿಸುವಂತ ವೈಕಲ್ಯ ವಸ್ತು ಜಗತ್ತಲ್ಲಿ ಯಾವತ್ತೂ ಇದ್ರೆ ಅದು ಗುರುನಾಥ ಮಾತ್ರ. ಇನ್ ಯಾರ ಹೋದ್ರು ನೀವು ಗುಣದೋಷವನ್ನು ನೋಡ್ತಾನೆ ಹೋಗ್ತು. ಸ್ವತಃ ಅಪ್ಪ ಅಮ್ಮ ತೋರಿ ಸ್ವಾರ್ಥ ಎಷ್ಟು ಅಂತಂದ್ರೆ, ಒಂದ್ ತಂದೆ ತಾಯಿ ಮಗನ್ ಸಾಕ್ತಾರೆ ಅಂತಂದ್ರೆ ಸಾಯೋ ಕಾಲಕ್ಕೆ ಒಂದು ಊಟಕ್ಕೆ ಹಾಕ್ತಾರೆ ಅನ್ನೋ ಸ್ವಾರ್ಥ ಎಷ್ಟು ಸಾಕಾಗ್ಬಿಟ್ರೆ, ನನಗೆ ಏನು ಸ್ವಾರ್ಥ ಇಲ್ಲ, ಕಿಂಚಿತ್ತು ಸ್ವಾರ್ಥ ಇಲ್ಲ, ನನ್ನ ಮಗನ್ ನಾನು ಸಾಕಿದ್ದೀನಿ ಅನ್ನೋ ತಂದೆ ತಾಯಿ ಜಗತ್ತಲ್ಲಿ ಯಾರು ಇದ್ರೆ ನಾನು ಅವರಿಗೆ ಸಾಕಾರ ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜಗತ್ತು ಪೂರ್ತಿ ತುಂಬಿರುವಂತ ಸ್ವಾರ್ಥದಲ್ಲಿ ಸ್ವತಃ ಮದುವೆ ಆದ್ನ ಗಂಡನ ಹೆಂಡತಿ ಮೇಲೆ ಸ್ವಾರ್ಥ, ಹೆಂಡತಿ ಗಂಡನ ಮೇಲೆ ಸ್ವಾರ್ಥ, ಇಡೀ ಜಗತ್ತು ಸ್ವಾರ್ಥದಲ್ಲಿ ತುಂಬಿದೆ. ಆದ್ರೆ ಪ್ರೇಮದ ಸಾಕಾರ ಮೂರ್ತಿ, ಪ್ರೇಮವೇ ಶರೀರಕ್ಕೆ ಯಾವ್ದಾದ್ರು ಬಂದು ಪ್ರೇಮವೇ ಜಗತ್ತು ಪೂರ್ತಿ ಆಡುವಂತಹ ಪ್ರಯತ್ನ ಮಾಡ್ತಿದೆ, ಅದು ಸದ್ಗುರು ಮಾತ್ರ ಇರ್ತಾನೆ. ಯಾಕಂದ್ರೆ ಗುರು ಪ್ರೇಮಾಚ ಆಟ, ಗುರುವಿನ ಹೊರತಾಗಿ ಪ್ರೇಮದ ಮೂರ್ತಿ ಜಗತ್ತಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಏನಪ್ಪಾ ಮಾಡ್ಬೋದು ಅಂತಂದ್ರೆ, ಒಂದು ಹೆಜ್ಜೆ ಗುರುವಿನ ಹತ್ರ ನಾವು ಇಡ್ಲಿಕ್ಕೆ ಪ್ರಯತ್ನ ಪಟ್ವಿ ಅಂತಂದ್ರೆ ಮುಂದಿನ ದಾರಿನ ಸರಳವಾಗಿ ನಮಗೆ ಮುಂದೆ ಮಾಡ್ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ತಿಳಿಸ್ಲಿಕ್ಕೋಸ್ಕರ ಭಗವಂತ ಮೇಲೆ 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 ಅವತಾರ ಮಾಡ್ಬೋದ, ಸಾಧುರ ರೀತಿಯಲ್ಲಿ, ಶರಣ ರೀತಿಯಲ್ಲಿ, ಮಹಾತ್ಮ ರೀತಿಯಲ್ಲಿ ಕೆಲಸಕ್ಕೆ ಅವನೇ ಸ್ವತಃ ಅವತಾರ ಮಾಡೋದು ಹೇಳಿದ್ರು ನಮಗೆ ಇನ್ನೂ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಸಾಧ್ಯ ಇಲ್ಲ ಅಂತಂದ್ರೆ, ಜನ್ಮದಿಂದ ಬಂದಂತ ಆ ಕಲ್ಮಶಗಳು, ಆ ಕರ್ಮ ಬಂಧಗಳು, ಆ ಪ್ರಾರಬ್ಧಗಳು ಏನೇನು ಹೊತ್ಕೊಂಡ್ ಬಂದಿದ್ವಲ್ಲ ಅದ್ರ ಲಗೇಜ್ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾವು ವಿಚಾರ ಮಾಡಬೇಕು. ಅದನ್ನ ಕಳ್ಕೊಳ್ಳುವಂತ ಸರಳ ಮಾರ್ಗ ಅಂತಂದ್ರೆ ಮತ್ತು ಗುರುಕೃಪಾ ಮತ್ತು ಸತ್ಸಂಗ ಹೊರತಾಗ ಬೇರೆ ನಮಗೆ ಧಾರಣೆ ಇಲ್ಲ. ಹಾಗಾಗಿ ನಾವು ಇದನ್ನು ದೃಢವಾಗಿ ಹೆಂಗೆ ಇಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಮೊದಲು ನಮ್ಮ ಮನಸ್ಸನ್ನು ನಾವು ಒಪ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ದೇಸಾಯಿಗಳು ಯಾವಾಗ ಹೇಳ್ತಿಲ್ಲ, ನೀವು ಮನಸ್ಸಿಗೆ ಒಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ ಅಂತಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲರದ್ದು ಒಂದು ಸಾಮಾನ್ಯವಾದಂತ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜಪ ಕೂತ್ರೆ ನಿದ್ದೆ ಬರ್ತದೆ, ತುಕಟಿಗೆ ಬರ್ತದೆ, ಏಕಾಗ್ರತೆ ಬರಂಗಿಲ್ಲ, ಪಾರಾಯಣಕ್ಕೆ ಹೋದ್ರೆ ಏಕಾಗ್ರತೆ ಬರಂಗಿಲ್ಲ. ಇದೆಲ್ಲದೂ ಸಹಜವಾದ ಸಮಸ್ಯೆ. ಒಂದು ಕ್ಷಣ ವಿಚಾರ ಮಾಡೋಣ. ಈಗ ಯಾರಿಗೊಬ್ರಿಗೆ ಜಪ ಕೂತ್ರೆ ಏಕಾಗ್ರತೆ ಬರ್ತಿಲ್ಲ, ನಾವು ಒಂದೇ ಒಂದು ಸ್ವಯಂ ಪರೀಕ್ಷೆ ಮಾಡ್ಕೊಂಡು 1,00,000 ರೂಪಾಯಿ ನೋಟಿನ ಕಂತೆ ನಾನು ಮುಂದೆ ಕೊಡ್ತೀನಿ, 1,00,000 ರೂಪಾಯಿ ಇಳಿಸಿ ಅಂತಂದಾಗ ಒಂದು 100 ರೂಪಾಯಿ ವ್ಯತ್ಯಾಸ ಆಯ್ತು ಅಂತಂದ್ರೆ, ಒಂದು 50 ಸತಿ 100 ಸತಿ ಇಳಿಸ್ಬೇಕು. ಆ 100 ರೂಪಾಯಿ ಟ್ಯಾಲಿ ಮಾಡಿ 1,00,000 ರೂಪಾಯಿ ಬೆಳೆದು ಕರೆಕ್ಟ್ ಆಗಿದೆ ಅಂತ ನಾವು ಇಟ್ಟಿರ್ತೀವಿ. ಅದ್ರ 4 ಮಾಲೆ ಜಪ ಮಾಡೋಂತಂದಾಗ ಒಂದ್ 2 ಮಾಲೆಗೂ 3 ಮಾಲೆಗೂ 1,00,000 ಹಾಕೋದು ಹೋಗ್ತಂದ್ರೆ, ಜಪ ಮಾಲೆ ಹಾಕಡೆ 2 ಕಡೆ ಸುಧಾರಣ ಹಾಕೊಳ್ಳಕ್ಕೆ ಹೋಗ್ತೀವಿ. ನಾವು ಯಾವ್ದು ದೃಢವಾಗಿ ನಂಬಿದ್ದೀವಿ ಅಂತ ಯಾವ್ದ್ರ ಮೇಲೆ ಅತ್ಯಂತ ದೃಢವಾಗಿ ಅವಲಂಬಿಸಿದ್ದೀವಿ ಅಂತ ವಿಚಾರ ಮಾಡ್ಕೊಂಡು ಹೋದ್ರೆ ಒಂದು ಕ್ಷಣ ದೋಷ ಅಂತ ನಮ್ಮೊಳಗೆ ಇರ್ತದೆ. ಆ ದೋಷವನ್ನ ಕಳ್ಕೊಳ್ಳಿಕ್ಕೆ ಇರುವಂತ ಏಕನ ಮಾರ್ಗ ಅಂತಂದ್ರೆ ಮತ್ತು ಸತ್ಪುರುಷರ ಚರಿತ್ರೆ ನೋಡುವುದು, ಸತ್ಸಂಗದ ಶ್ರವಣ ಮಾಡುವಂಥದ್ದು. ಸತ್ಪುರುಷರು ಎಷ್ಟು ಮಟ್ಟಿಗೆ ವಿಶೇಷವಾಗಿರ್ತಾರಪ್ಪ ಅಂತಂದ್ರೆ, ಕಬೀರದಾಸರ ಚರಿತ್ರೆ ಗುರುಗಳ ಬಾಯಲ್ಲಿ ಎಲ್ಲರೂ ಸಾಕಷ್ಟು ಕೇಳಿರ್ತೀವಿ. ಎಷ್ಟು ಮಟ್ಟಿಗೆ ಅವರು ಕರುಣಾಶಾಲಿ ಆಗಿರ್ತಾರೆ ಅಂತಂದ್ರೆ, ಕಬೀರದಾಸರ ಚರಿತ್ರೆ ಒಂದೊಂದು ಘಟನೆಯನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಕಬೀರದಾಸರ ಕಾಲದಲ್ಲಿ ಏನಾಗುತ್ತೆ, ಭಕ್ತರ ಸಮೂಹ ದೇವಿ ಅವ್ರ ಮನೆಗೆ ಮುಖಾಮಿ ಅಂತ ಬರುತ್ತೆ, ಮಾರ್ಗದರ್ಶ ಪ್ರಸಾದ ಆಗಬೇಕಾದಂತ ಪರಿಸ್ಥಿತಿ ಕಬೀರದಾಸರ ಮನೆಯಲ್ಲಿ ಇರುತ್ತೆ. ಆದ್ರೆ ಬಡತನ ಅವ್ರ ಮನೆಯಲ್ಲಿ ಏನು ಕಿರಾಣಿ ಸಾಮಾನ್ಯ ಆಗಿಲ್ಲ. ಸತ್ಪುರುಷರು ಮಾತ್ರ ಅಲ್ಲ, ಅವ್ರ ಪರಿವಾರದಲ್ಲೂ ಸಹಿತ ಹೇಗೆ ಅವ್ರ ಹಿಂದೆ ಅವರ ಅನ್ಯಾಯಗಳಾಗಿರುತ್ತೆ, ಅವರ ಅಂಶದಲ್ಲೇ ಹೊತ್ತು ಬದುಕ್ತಿರ್ತಾರೆ ಅದಕ್ಕೆ ಬಹಳ ಶ್ರೇಷ್ಠವಾದಂತ ಉದಾಹರಣೆ. ಯಾಕೆಂತಂದ್ರೆ ಅವ್ರ ಮನೆಯಲ್ಲಿ ಒಂದು ಕಿರಾಣಿ ಏನಿಲ್ಲ. ಆಗ ಕಬೀರದಾಸರ ಕಮಾಲ ಕಬೀರ್ ಮಗ ಅವನು ಮಾತು ಹೇಳ್ತಾರೆ, ಅಪ್ಪಾಜಿ ಒಂದು ಕೆಲಸ ಮಾಡೋಣ, ಶೆಟ್ರಂಗದಲ್ಲಿ ದಿನಸಿಗಳನ್ನು ತಗೊಂಡ್ಬಿಟ್ಟು ಸತ್ತಪ್ಪನೆ ಮುಗಿಸ್ಕೊಳ್ಳೋಣ ಅಂತಂದಾಗ ಒಂದು ಭಾವ ಇರುತ್ತೆ, ಹೌದು ಕಳ್ತನ ಸಹಜ, ಆದ್ರೆ ವಿನಿಯೋಗ ಮಾಡ್ತಾರಂತ ಸತ್ಕ್ರಮಕ್ಕೆ ಅನ್ನೋ ಭಾವದಲ್ಲಿ ರಾತ್ರಿ ಒಂದು ಹೊತ್ತಲ್ಲಿ ಮಾಳಿಗೆ ಮೇಲೆ ಹಂಚಿ ತೆಗೆದು ಕೆಳಗಿಳಿಸ್ತಾರೆ ಮಗನ. ಕೆಳಗಿಳಿಸಿ ಏನಾಗುತ್ತೆ, ಎಲ್ಲ ಏನೇನ್ ಬೇಕು ಎಲ್ಲ ಸಾಮಾನನ್ನ ಮೇಲೆ ವೈಟ್ ಕಳಿಸ್ತಾರೆ. ವೈಟ್ ಕಳಿಸಾಕಿ ಎಲ್ಲ ಆಯ್ತು. ಅದ್ರ ಒಳಗಿರುವಂತಹ ಸದ್ಗುಣಗಳ ಪ್ರಭಾವ ಏನಿರುತ್ತೆ ಅಂತಂದ್ರೆ, ಅವನು ಒಂದು ಕ್ಷಣ ಅಂತಾನೆ ಅವನಿಗೆ, ಆಮೇಲೆ ನಾವು ಇದು ಹಂಚಿ ತೆಗೆದುಬಿಟ್ಟು ಏನ್ ಬೇಕು ಎಲ್ಲದನ್ನು ತಗೊಂಡ್ಬಿಟ್ಟಿದೀವಿ,
ಹಂಗೆ ಬಿಟ್ಬಿಟ್ವಿ ಅಂತಂದ್ರೆ ಏನಾದ್ರು ಬೇರೆ ಏನಾದ್ರು ಪ್ರಾರ್ಥನೆ ಮಾಡ್ಬಿಡ್ತಾರೆ, ಒಂದು ಕೆಲಸ ಮಾಡ್ತೀನಿ, ಶೆಟ್ಟಿ ಎಬ್ಬಿಸ್ಬಿಟ್ಟು ನಾನು ಮೇಲೆ ಬರ್ತೀನಿ ಅನ್ನುವಂಥ ಸಾರ್ಥಕ ವಿಚಾರ ಆ ಕ್ಷಣದಲ್ಲೂ ಆ ಖುಷಿ ಬರ್ತದೆ. ಅವಾಗ ಅವನೇನ್ ಮಾಡ್ತಾನೆ, ಒಂದು ತೆಂಗಿನಕಾಯಿ ತಗೊಂಡು ಹೋಗೋದಾಗ ಶೆಟ್ಟಿ ಹೆಸರಾಗ್ತದೆ. ಹೆಸರಾದಾಗ ನೀರು ದಾಟಬೇಕು ಅನ್ನೋದು ಗಟ್ಟಿಯಾಗಿ ಕಾಯ್ಕೊಂಡು ಏನಾಗುತ್ತೆ, ಈಗ ಅವ್ನು ಸಿಗಾಕೊಂಡ ಅಂತಂದ್ರೆ ತೆಗೆದು ಮಗ ಅಂತ ಗೊತ್ತು, ಅಲ್ಲಿ ಭಗವತ್ ಸಂತರ್ಪಣೆ ಆಗುದಿಲ್ಲ, ಸಂತರ್ಪಣೆ ಆಗುದಿಲ್ಲ, ನಡೆಸಿರುವಂತ ಕೆಲಸ ಬಿಟ್ಟು ಹೋಗ್ಬಿಡುತ್ತೆ. ಆ ಕ್ಷಣಕ್ಕೆ ಅವನು ಮಾತಾಡ್ತಾನೆ, ಅವ್ನು ಕೆಲಸ ಮಾಡ್ಬೋದು, ಏನ್ ಮಾಡಿ ಅಂತಂದ್ರೆ ನಾನು ಕೆಲಸ ಮಾಡಿ ನನ್ನ ತಲೆ ಕತ್ತರಿಸ್ಕೊಂಡು ಹೋಗ್ಬಿಡಿ, ನನ್ನ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋದ್ರೆ ಅಂತಂದ್ರೆ ಕೆಳಗಿನ ಶರೀರ ಮಾತ್ರ ಇರ್ತದೆ, ಆ ಶರೀರದಲ್ಲಿ ಯಾರು ನಾನು ಯಾರು ಗೊತ್ತಾಗಿಲ್ಲ ಅನ್ನೋಂಥ ಒಂದು ಭಾವ ಮಾಡಿರುತ್ತೆ. ಇವ್ರು ಆಯ್ತು ಶ್ರೀರಾಮಂತ ಮಗನ ತಲೆ ಕತ್ತರಿಸ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ನಮ್ಮ ಮನೆ ಬರಕ್ಕೆ ನಮ್ಮ ಯೋಗ್ಯತೆ 10 ರೂಪಾಯಿ $1 ರೂಪಾಯಿ ಜಾಸ್ತಿ ಕೊಡ್ಬೇಕು ಅಂತಂದ್ರೆ ಯೋಚನೆ ಮಾಡುವಂತ ಯೋಗ್ಯತೆ ನಮ್ಗೆ ಇನ್ನೂ ಭಾಳ ಸಾಕಷ್ಟು ತಿಳಿಸುತ್ತೆ. ಅಪ್ಪಿ ತಪ್ಪಿ $100 ಕೊಡೋ ಕಡೆ $200 ನಾವು ಕೊಟ್ಬಿಡ್ತೀವಿ ಅಂದ್ರೆ ಆಯುಷ್ ಪೂರ್ತಿ ಚಿಂತೆ ಮಾಡ್ತಾ ಇರ್ತೀವಿ. $100 ವರ್ಷ ಸೇವಾ ಕೊಡ್ತೀವಿ, ಈ ಸತಿ $200 ಕೊಟ್ಬಿಡ್ತೀವಿ. ನಮ್ಮ ಮನೆ ಯಾಕಂದ್ರೆ ನಮ್ಮ ಯೋಗ್ಯತೆ ಅಷ್ಟೇ ಇರ್ತದೆ. ಸತ್ಪುರುಷರು ಚರಿತ್ರೆ ಶ್ರವಣ ಮಾಡಿ ಹೋಗುತ್ತ ಹೊರತಾಗಿ ಸತ್ಪುರುಷರು ಆಗೋ ಮಾರ್ಗದ ಇದೆಲ್ಲ ಅದು ಬಹಳ ದೊಡ್ಡದು. ನಾವು ಏನಾದ್ರು ಆಗ್ತೀನಿ ಅಂತ ಹೊರಡೋದೇ ಮೊದಲು ದೊಡ್ಡದು. ನಾನು ಸಾಕಷ್ಟು ಹೇಳ್ತಿರ್ತೀನಿ, ನಾವು ಏನಾಗೋ ಅವಶ್ಯಕತೆ ಇಲ್ಲ, ಮೊದಲು ನಾನು ಹೆಂಗಿದ್ದೀನಿ ಅನ್ನೋದು ನಾನು ಪ್ರಾಮಾಣಿಕ ಒಪ್ಕೊಳ್ಳಿ ಶ್ರಮ ಮಾಡ್ಬೇಕು. ಅದಕ್ಕಿಂತ ದೊಡ್ಡ ಸಾಧನೆ ಜೀವನದಲ್ಲಿ ಯಾವುದಿಲ್ಲ. ಗುರು ಸಾಕಷ್ಟು ಹೇಳ್ತಾ, ನೀನ್ ಎಷ್ಟು ಚಲೋ ಇದ್ದೀಯ ಅಂತ ಹೇಳೋದಿದೆಯಲ್ಲ ಅದು ಗುರಿಗೆ ಅಲ್ಲ, ನೀ ಎಷ್ಟು ಹೊಲಸಿದ್ದು ಚಲೋ ಆಗಿದ್ದೀಯ ಅಂತ ಹೇಳೋದಿದೆಯಲ್ಲ ಅದು ಗುರಿಗೆ ಅಂತ ಯಾವಾಗ ಹೇಳ್ತಾರೆ. ಸರಿ ಮೇಲ್ ಹೋದ, ಕತ್ತರಿಸ್ಕೊಂಡು ಹೋಗಿ ಆಯ್ತು, ಸಂತರ್ಪಣೆ ಆಯ್ತು, ಎಲ್ಲ ಆಯ್ತು, ವಾಪಸ್ಸು ಎಲ್ಲ ಮಾತು ಎಲ್ಲ ಬೋಧನೆ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಊರಿನ ದ್ವಾರ ಬಾಗಿಲಿಗೆ ಏನಿಲ್ಲ, ಆ ತಲೆ ಕೆಳಗಿಂದು ಮುಂದೆ ಭಾಗ ಏನಿದೆ ಅದನ್ನು ಕಟ್ಟು ನೇತಾಕಿರ್ತಾರೆ. ಎಷ್ಟು ವಿಚಿತ್ರ ಅಂತಂದ್ರೆ ಯಾವ ಕ್ಷಣಕ್ಕೆ ಅವ್ರು ದಾರಿ ಹೋಗ್ತಾರಲ್ಲ, ಶರೀರದಲ್ಲಿ ಇಲ್ಲೇ ಇಲ್ಲ, ಕೇವಲ ಆ ಕೈಗಳು ಮಾತ್ರ 2 ಕೈ ನಮಸ್ಕಾರ ಮಾಡ್ಕೊಂತ ಹೋಗ್ತಿರುವಂತ ಮಹಾತ್ಮಗೆ ಅವ್ರು ಕೇಳಿದಂತ ಏನಂತ ಕೇಳಿದಾಗ ಆ ಕ್ಷಣಕ್ಕೆ ಹೇಳ್ತಾರೆ, ಇಲ್ಲ ಅದು ನನ್ನ ಮಗ ಹಿಂಗೆಲ್ಲ ಆಗಿತ್ತು, ನಾನು ಕತ್ಕರಿಸ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಅಂತಂದು ಜಾಸ್ತಿ ಆಗಿಲ್ಲ, ಆ ಕ್ಷಣಕ್ಕೆ ಕೆಳಗಿಳಿಸು ಅಂತ ಹೇಳ್ತಾರೆ. ಕೆಳಗಿಳಿಸು ಅಂತ ಹೇಳಿದ ತಕ್ಷಣ ಮತ್ತು ನಾಮಕದ್ದು ಅಸಾಧ್ಯವಾದಂಥದ್ದು ಏನಿಲ್ಲ, ಶ್ರೀರಾಮ ಜಯ ರಾಮ ಜಯ ರಾಮ ನಾಮಸ್ಮರಣ ಭಗವಂತ ನಾಮಸ್ಮರಣೆ ಮಾಡಿ ಕಳಿಸೋದ್ರ ತಕ್ಷಣ ಮತ್ತು ರೂಟ ಮಂದಿರ ಬಂದಾಗ ಜೀವ ಬರುತ್ತೆ. ಜೆಪಿ ಮುಂದಿನ ಸಾಕಷ್ಟು ಕಥೆಗಳು ಕಬೀರದಾಸ ಚರಿತ್ರೆ ನೋಡ್ಬೋದು. ಯಾಕಂತ ಸತ್ಪುರುಷ ಚರಿತ್ರೆ ಶ್ರವಣ ಮಾಡಬೇಕು ಅಥವಾ ಸತ್ಸಂಗ ಮಾಡಬೇಕು ಅಂತಂದ್ರೆ ಒಂದಲ್ಲ ಒಂದು ದಿವಸ ಜೀವನದಲ್ಲಿ ನಮಗೂ ಈ ಸಮಸ್ಯೆ ಬರೋದೆ, ನಾವು ಈ ಸಮಸ್ಯೆಗಳನ್ನು ಫೇಸ್ ಮಾಡೋದೆ, ಆದ್ರೆ ನಾವೇ ಕತ್ತರಿಸುವಂತ ಅವಶ್ಯಕತೆ ಇಲ್ಲ. ಒಂದೇ ಒಂದು ಸಾಧನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ ಕೇಳಿದಂತ ಒಂದು ಮಹತ್ವದ ಫಲ ಅಥವಾ ಗುರುವಾಕ್ಯದ ಪ್ರಮಾಣದ ಫಲ ಅಥವಾ ಗುರುವಿನ ಮಾತನ್ನು ಶ್ರವಣ ಮಾಡಿದಂತ ಫಲ ಏನಿದೆಯಲ್ಲ ಅದು ನಮ್ಮಲ್ಲಿರುವಂತಹ ಆಪತ್ಕಾಲಗಳು ನಮ್ಮನ್ನು ದಾಟಿಸದೇ ಇರುತ್ತೆ ಅನ್ನುವಂಥ ಒಂದು ಭಾವ ನಮ್ಮ ಇತ್ತು ಅಂತ ಖಂಡಿತ ನಾವು ಮುಂದುವರಿಯಲು ಸಾಧ್ಯ. ಸೂಕ್ಷ್ಮವಾದಂಥ ಹೆಜ್ಜೆಯನ್ನ ಸಾಧಕರಾದಂಥವ್ರು ಅಥವಾ ಸತ್ಸಂಗ ಮಾಡುವುದು ಯಾಕಪ್ಪ ಹೇಳಬೇಕು ಅಂತಂದ್ರೆ ಹೆಜ್ಜೆಗೂ ನಮಗೆ ಅಲಂಕಾರ ಅಂತ ಕಾಳಿ ಶುರುವಾಗುತ್ತೆ. ಕೆಲವು ಸತಿ ಬಹಳ ಅನಿಸ್ತಿರ್ತಾರೆ, ಗುರುಗಳು ಬಹಳ ನಮ್ಗೆ ಹಚ್ಕೊಂಡ್ಬಿಟ್ಟಾರೆ, ಗುರುಗಳ ಪಕ್ಕದಲ್ಲಿ ಹಚ್ಕೊಂಡ್ರೆ ಇವಾಗ ಗುರುಗಳು ನೀವು ಹಂಗೆ ಮಾಡ್ತಾರೆ, ಗುರುಗಳು ಮಾಡ್ತಾರೆ. ಅದನ್ನೇ ಮತ್ತು ನಾವು ಅನ್ಕೋಬೇಕು, ಯಾರು ಗುರುಗಳು ಭಾಳ ಮಾಡ್ತಾರೆ ಅಂದ್ರೆ ಯಾರಿಗೆ ತುಂಬಾ ಕಾಯಿಲೆ ಇರುತ್ತೋ ಆ ಪೇಷಂಟ್ಗೆ ಮಾತ್ರ ವಾರಕ್ಕೊಂದ್ಸತಿ ಫಾಲೋ ಅಪ್ ಅಂತ ಹೇಳ್ತಾರೆ. ಇಲ್ಲ ಈಗ ಲಾಂಗ್ ಟರ್ಮ್ ಕಾಯಿಲೆ ಅಂದ್ರೆ ನೀವು ತಿಂಗಳಿಗೆ ಒಂದ್ಸತಿ ಬಾ ಅಂತಂತಾರೆ. ಯಾರಿಗೆ ನೀವು ಬದುಕ್ತಿದ್ದೀನಿ ಯೋಗ ಇದೆಯಪ್ಪ ಅಂತ ಅನ್ಸುತ್ತೋ ಅವ್ರಿಗೆ ಡಾಕ್ಟರ್ ಮಾಡ್ತಾರೆ 2 ತಿಂಗಳು 3 ತಿಂಗಳು ಅವನ್ನ ಫಾಲೋ ಅಪ್ ಮಾಡ್ಕೊಂತ. ಯಾರಿಗೆ ಸಹಾಯ ಪರಿಸ್ಥಿತಿ ಗೊತ್ತಿರ್ತಾರೆ ಅವ್ರಿಗೆ ಮೇಲೆ ಬಂದು ಆರಾಮ ಮಾಡ್ಕೊಂತ. ಹಂಗಾಗಿ ನಾವೇ ತೀರ್ಮಾನ ಮಾಡ್ಕೋಬೇಕು, ಬರುವಂತ ಈ ಪ್ರಾಪಂಚಿಕ ಭ್ರಮೆಯ ಜೊತೆ ಈ ಪರಮಾತ್ಮ ಭ್ರಮೆಯನ್ನು ಹತ್ತಿಸ್ಕೊಂಡು ಸಾಧನೆಯನ್ನು ಹಾಳು ಮಾಡ್ಕೋಬೇಕಿಂತ ಒಂದೇ ನಾವು ಪ್ರಾರ್ಥನೆ ಮಾಡಬೇಕು. ಯದ್ಯಪಿ ಬೇಕಾಗಿರೋದು ಇಷ್ಟೇ, ಯಾವ ಕ್ಷಣದಲ್ಲಾದ್ರೂ ಇರಲಿ, ಯಾವ ಪರಿಸ್ಥಿತಿಗಳಾದ್ರೂ ಇರಲಿ, ಯಾವ ಕೆಲಸದಲ್ಲಾದ್ರೂ ಇರಲಿ, ಯಾವ ಯೋಗ್ಯತೆಗಳಾದ್ರೂ ಇರಲಿ, ಒಂದೇ ಒಂದು ಸಾಧನ ಮಟ್ಟಿರಬೇಕು ಅಂತಂದ್ರೆ ನನ್ನ ಗುರುನಾಥ್ ನನಗೆ ಇದ್ದಾನೆ ಅನ್ನುವಂಥ ಸಂಪೂರ್ಣ ತೃಪ್ತ ಭಾವ ಯಾವ ಕ್ಷಣ ನಮ್ಮಲ್ಲಿರುತ್ತೋ ನೀವು ಏನ್ ಬೇಕಾದ್ರೂ ಆಗಲಿಕ್ಕೆ ಸಾಧ್ಯ, ಯಾವ್ದು ಆಗಾರ ಅಂತ ಅನ್ಸಂಗೆ ಇಲ್ಲ. ಯಾಕೆ ಪ್ರಪಂಚದಲ್ಲಿಗೂ ಪಾರಮಾರ್ಥಿಗಳಿಗೂ ತುಂಬಾ ಪ್ರಮುಖವಾದಂಥ ವ್ಯತ್ಯಾಸ ಅಂತಂದ್ರೆ ಸಾಕಷ್ಟು ಸತಿ ಈ ಮಾರ್ಗದಲ್ಲಿ ನೊಟ್ಟಿಗೆ ಬರುವಂತ ಸಾಧಕರು ಮಾತಾಡಿರ್ತಾರೆ. ಏನಂತಂದ್ರೆ ನಾವು ಬಹಳ ಸತಿ ಹೇಳಿದ್ರೆ ಉಪಾಸನೆ ಬರೋಕ್ ಮುಂಚೆ ನಮ್ಗೆ ಏನು ಸಮಸ್ಯೆನೇ ಇರಲಿಲ್ಲ, ಆದ್ರೆ ಇವಾಗ ನಮ್ಗೆ ಅದು ಬಂದ್ಮೇಲೆ ನಮ್ಗೆ ಸಾಕಷ್ಟು ಸಮಸ್ಯೆಗಳು ಎಷ್ಟು ಅಂತ ನಾವು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಮಸ್ಯೆಗಳು ಬಂದಿದೆ. ಆದ್ರೆ ನಾವು ಇನ್ನೂ ಬದುಕಿದ್ವಿ, ಯಾಕೆ ಅಂತಂದ್ರೆ ಅದೇನೋ ಒಂದು ಧೈರ್ಯ ನಮಗೆ ಬಂದಿದೆ. ಸಪೋಸ್ ಬರಲಿಲ್ಲ ಅಂತಂದ್ರೆ ಆ ಸಮಸ್ಯೆ ನಾವು ಹೋಗ್ಬಿಡ್ತಿದ್ವಿ ಗೊತ್ತಿಲ್ಲ ಅಂತ. ಆ ಧೈರ್ಯವನ್ನು ಕೊಡಲಿಕ್ಕಿರುವಂತ ಒಂದೇ ಒಂದು ಶಕ್ತಿ ಜಗತ್ತಲ್ಲಿ ಯಾವ್ದಾದ್ರೆ ಮುಳುಗ್ತಿರುವಂತ ಒಂದೇ ಒಂದು ಅಡುಗೆಗೆ ಒಂದು ಊರುಗೋಲ ಆಸರೆ ಅನ್ನುವಂಥದ್ದು ಯಾವ್ದಾದ್ರೆ ಅದು ಗುರು ಕೃಪಾ ಮಾತ್ರ. ಹಂಗಂದ್ರೆ ನಾವು ಕೆಲವು ಸತಿ ಬಹಳ ದೊಡ್ಡದಾಗುತ್ತೆ. ಏನು ಗುರುಗಳ ಸಹಜ ಒಬ್ಬ ಹೇಳ್ತಾರೆ, ಚರಾಚರ ವಸ್ತುವನ್ನು ಭಗವಂತನೇ ಇದ್ದಾರಪ್ಪ, ಅದನ್ನು ದೃಢವಾಗಿ ನಂಬ್ಕೊಂಡು ನೀನು ಮುಂದುವರಿ ಅಂತ ಹೇಳ್ತಾರೆ. ಅವ್ನು ಬಹಳ ಚೆನ್ನಾಗಿ ಆಯ್ತು, ಗುರುಗಳು ಹೇಳಿದ್ದಾರೆ ಚರಾಚರ ವಸ್ತುವನ್ನು ಭಗವಂತನೇ ಇದ್ದಾನೆ, ನಾನು ನಂಬ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮುಂದೆ ಮಾರ್ಗದರ್ಶಿಗಳಾಗೆ ದಾರಿನಲ್ಲಿ ಹಂಗೆ ಹೋಗ್ತಿರ್ಬೇಕಾದ್ರೆ ಎದುರುಗಳಿಂದ ನಾನೇ ಬರ್ತಿರುತ್ತೆ. ಆನೆ ಮುಂದೆ ಸರ್ ಹೋಗ್ಬೇಕಿಲ್ಲ, ಇಲ್ಲ ನಿನ್ನೆ ಗುರುಗಳು ಹೇಳಿದಾಗ ಚರಾಚರ ವಸ್ತುವನ್ನು ಭಗವಂತನೇ ಇದ್ದಾನೆ, ಭಗವಂತ ಯಾರಿಗೂ ಏನು ಹಾನಿ ಮಾಡಿಲ್ಲ.
ಹಂಗಾಗಿ ಆನೆ ಬಂತು, ಸೊಂಟ ಕೈಗೊಂಡು ಸೈಡ್ಗೆ ಹೋಗಿತ್ತು, ಸೊಂಟ ಕೈಗಾಲ ಮುಟ್ಕೊಂಡ. ಗುರುಗಳ ಗುರುಗಳ ನೀವು ಹೇಳಿಸ್ಬಿಡೋದು ಏನಪ್ಪ ಏನೇನು ಹೇಳಿದ್ರಿ, ಚರಾಚರ ವಸ್ತುವನ್ನು ಭಗವಂತನೇ ಇದ್ದಾನ, ಹಂಗಾಗಿ ನೀವು ನಂಬ್ಕೊಂಡು ಹೇಳಿ. ಅದನ್ನೇ ನಮ್ಗೆ ಹೋದ್ರೆ ಯಾರು ಆನೆ ನನ್ನ ಎತ್ತಿ ಸೈಡಿಗೆ ಹೋಗಿತ್ತು ಅಂತ ಅವಾಗಂತ ಆನೆಯಲ್ಲಿ ಭಗವಂತ ಕಾಣಿಲ್ಲ, ಬೇರೆ ಮಾವು ತಗೊಂಡು ಸೈಡಿಗೆ ನಡೆಯುವ ಅಂತ ಹೇಳ್ತಿದ್ದಾನೆ. ಅವನು ಭಗವಂತ ಅಂತ ತಿಳ್ಕೊಂಡಿದ್ರೆ ನೀವು ಬಸವಾಗ್ತಿದ್ದಿಲ್ಲ ಅಂತ. ಹಿಂಗೆ ಸಾಕಷ್ಟು ಉದಾಹರಣೆಗಳು ಎಲ್ಲರ ಜೀವನದಲ್ಲಿ ನಡೆದಿರುತ್ತೆ. ನೀವು ತಪ್ಪು ಮಾಡ್ತಿದ್ಯಾ ಅನ್ನೋಂಥ ಹೆಜ್ಜೆಗೆ ಇಡಬೇಕು ಸಂದರ್ಭದಲ್ಲಿ ಯಾರು ನಿಜವಾಗ್ಲೂ ಗುರು ಮಾರ್ಗದಲ್ಲಿರ್ತಾರಲ್ಲ ಅವನಿಗೆ ತಪ್ಪು ಮಾಡಲಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿರ್ತಾರೆ. ಅಂದರೆ ಗುರು ವಾಕ್ಯ ಅನ್ನೋದನ್ನು ನಾವು ನಂಬ್ಕೊಂಡು ಮುಂದುವರಿಸುವಂಥ ಸಂದರ್ಭದಲ್ಲಿ ಅಷ್ಟು ಆಪತ್ತಿಗೆ ನಾವು ಒಳಗಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ ತಾಯಿ ಸಹಿತ ಮಗ ಏನಾದ್ರು ಕೋಲಾಗಿ ಹೋಗ್ತಿದ್ದಾನೆ, ಮಗನ ಜೀವನ ಹಾಳಾಗ್ತಿದೆ ಅಂತಂದ್ರೆ ಯಾವ ತಾಯಿ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಗುರು 70 ತಾಯಿಯಷ್ಟು ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ತನ್ನ ನಂಬ್ ಬಂದವ್ರು ಏನೋ ಒಂದು ಜೀವನ ಅನ್ಯಾಯವಾಗಿ ಹಾಳಾಗ್ತದೆ ಅಂತಂದ್ರೆ ಖಂಡಿತ ಬಿಡಲ್ಲ. ಗುರು ಹೆಂಗೆ ಅಂತಂದ್ರೆ ಗೂಗಲ್ ಮ್ಯಾಪ್ ಇದೆ, ನಾ ಯಾವಾಗ ಹೇಳ್ತಿದ್ದೆ ಗೂಗಲ್ ಮ್ಯಾಪ್ ಏನ್ ಮಾಡ್ತದೆ, ನೀ ಎಲ್ಲ ದಾರಿ ತಪ್ಪಲು ಸಹಿತ ವಾಪಸ್ ರೀರೂಟ್ ಮಾಡಿ 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 ತಗೊಂಡು ಸರಿದಾರಿ ಹಚ್ತಿರ್ತೀವಿ. ಗುರುನಾಥ್ ಸಹಿತ ಅದೇ ಕೆಲಸ ಮಾಡ್ತಾನೆ. ಎಷ್ಟೇ ಏನು ತಪ್ಪದಾಗಿ ಹೋಗೋ ಸಹಿತ ಇಲ್ಲ, ಆ ದಾರಿ ನಿಮ್ದೆಲ್ಲ ವಾಪಸ್ ಮಾತ್ರ ನನ್ನ ದಾರಿ ಮಾತ್ರ ನಿಮ್ ಕೈ ಹಿಡಿದು ವಾಪಸ್ ಕರ್ಕೊಂಡ್ಬರೋ ಒಂದೇ ಒಂದು ವಸ್ತು ಜಗತ್ತಿರುತ್ತೆ, ಇದು ಸದ್ಗುರು ಮಾತ್ರ. ಹಾಗಾಗಿ ನಿಸ್ವಾರ್ಥ ಭಾವದಿಂದ ಯಾವನಾರು ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಅದು ಗುರು ಮಾತ್ರ. ಹಾಗಂತ ನಾವು ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಮ್ಮ ಜೀವನದಲ್ಲಿ ಏನಿದೆ ಅಂತಂದ್ರೆ, ಮೊದಲು ನಮಗೆ ಏನಾದ್ರು ಒಂದು ಬಂತು ಅಂತಂದ್ರೆ ಅದನ್ನು ಹೂ ಅಂತ ಒಪ್ಕೊಳ್ಳೋಕೆ ನಮಗೆ ಸಾಧ್ಯನೇ ಇದೆ. ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಪ್ರಶ್ನೆ ಇರುತ್ತೆ ಅಂತ ನಮ್ಮ ಜೊತೆ ಸಾಕು ಮಜಾ ಜನ ನಮ್ಮ ಜೊತೆ ಈಗ ಮೊನ್ನೆ ನಾವು ಉದಾಹರಣೆ ಆಯ್ತು. ಒಬ್ರು ಏನಂದ್ರು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಹೋಗ್ಬಾರ ಹೋಗಲಿ. ಎಷ್ಟು ಮಟ್ಟಿಗೆ ಪ್ರಶ್ನೆ ಅಂತಂದ್ರೆ ಅಂದ್ರೆ ಮಂತ್ರಾಲಯಕ್ಕೆ ಹೋಗಲಿ ಅಂತಂದ್ರಲ್ಲ, ನಾನು ಟ್ರೈನಲ್ಲಿ ಹೋಗೋ ಬಸ್ಸಲ್ಲಿ ಹೋಗೋ, ಟ್ರೈನಲ್ಲಿ ಹೋಗಿ ಅಂತಂದ್ರಲ್ಲ, ಸ್ಲೀಪರ್ ಬುಕ್ ಮಾಡ್ಕೊಳ್ಳೋ AC ಬುಕ್ ಮಾಡ್ಕೊಳ್ಳೋ, AC ಬುಕ್ ಮಾಡ್ಕೊಳ್ಳಿ. AC ಬುಕ್ ಅಲ್ಲಿ ನಾನು ನನ್ನ ಮಗ ಇಬ್ರು ಹೋಗ್ತೀವಿ, ಇಬ್ರು ಒಂದೇ ರೂಮ್ ಇರೋಣ ಅಥವಾ ಬೇರೆ ಬೇರೆ ರೂಮ್ ಮಾಡ್ಕೊಂಡಿರೋಣ, ಇಬ್ರು ಒಂದು ತಾಯಿ ಮಕ್ಕಳು ತಾನೆ ಒಂದೇ ರೂಮ್ ಇರೋಣ, ಅಲ್ಲೆಲ್ಲ ಹೋಗ್ತೀವಿ. ರಶ್ ಇಟ್ಬಿಟ್ರೆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ, ನಾರ್ಮಲ್ ದರ್ಶನಕ್ಕೆ ಹೋಗೋಣ. ಇಷ್ಟೆಲ್ಲ ಪ್ರಶ್ನೆ ಮಾಡೋದು ಸುಮ್ಮನೆ ಮನೆಯಲ್ಲ ವಾಸಿ, ಯಾಕೆಂದ್ರೆ ಏನೂ ಉಪಯೋಗ ಇಲ್ಲ. ಜೀವನದಲ್ಲಿ ಎಷ್ಟು ಮಟ್ಟಿಗೆ ವಿಮರ್ಶಾತ್ಮಕ ಬುದ್ಧಿ ಅಥವಾ ಏನೋ ಹುಡುಕು ನಿಜವಾಗಿ ಪಡ್ಕೋಬೇಕು ಅಂತ ಹೇಳಿ ಅದನ್ನು ಪಡ್ಬೇಕು ನಾವು ಪ್ರಯತ್ನ ಪಡಂಗೆ ಇಲ್ಲ. ಮತ್ತು ಇಷ್ಟುವಂತ ಸಮಸ್ಯೆನ ಅಗಾಧ ಮಾಡ್ಕೊಂಡು ಯಾವ ತಮಾಷೆ ಮಾಡ್ತೀವಿ. ಗುರುವಿನ ಬಗ್ಗೆ ಎಷ್ಟು ಮಟ್ಟಿಗೆ ನಮಗೆ ವಿಶ್ವಾಸ ಇರಬೇಕು ಅಂತಂದ್ರೆ, ಯಾವುದೋ ಒಂದು ಬೆಟ್ಟದ ಬುಡಕ್ಕೆ ಹೋಗಿ ನಿಂತೀವಿ, ಬೆಟ್ಟದ ಬುಡದಂತ ನಿಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಪ್ಪಿತಪ್ಪಿ ಹಿಂದೆ ನೋಡಿದಾಗ ಒಂದು ದೊಡ್ಡ ಬಂಡೆ ಮೇಲಿಂದ ಉಳ್ಕೊಂಡು ಬೇರೆ ಇರ್ತದೆ. ನಮ್ಮೊಳಗೆ ಒಂದು ಕ್ಷಣ ವಿಶ್ವಾಸ ಅಲ್ಲಾಡ್ಬಿಡುತ್ತೆ, ಏನಾಡ್ತದೆ, ಅಯ್ಯೋ ಬಂಡೆ ಬರ್ತಿದ್ಯಪ್ಪ, ಏನಾದ್ರು ಬಿದ್ದರೆ ನಾ ಏನ್ ಮಾಡ್ಲಿ ಅಂತ. ನಮ್ಮ ಮನೆಯ ಗುರುನಾಥಿಂದ ಬರ್ತಿರ್ತಾನೆ, ಏನು ಅವನಿಗೆ ಒಂದು ಚಿಕ್ಕ ಹೊಡೆಯ ಕೆಲಸ, ಆ ಬಂಡೆ ಹಿಂಗೆ ಸರಿಸ್ಬಿಟ್ಟು ನಮ್ಗೆ ಬಚಾವ್ ಮಾಡ್ಬೇಕಂತಾನೆ ಬರ್ತಿರ್ತಾನೆ. ನಾವು ಆ ಬಂಡೆ ಬರ್ತಿರೋ ಸ್ಪೀಡ್ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಡ್ತೀವಿ. ಅವ್ನು ಬರೋದನ್ನು ಪುರ್ಸೊತ್ತೆ ಇರಲಿಲ್ಲ ನಮಗೆ. ಹಂಗಾಗಿ ಅವ್ರು ಬರೋ ಕಾಯುವಿಕೆಗಿಂತ ತಗೋಗಿಲ್ಲ. ಇದು ಜನ್ಮದಿಂದ ಸಾಧನ ಹೊರತಾಗಿ ಇನ್ಸ್ಟಾಂಟ್ ಆಗಿ ಸಿಗುವಂಥದ್ದು ಪಾರಮಾರ್ಥ ಮಾರ್ಗ ಅಲ್ಲೇ. ಒಂದು ಸರಳವಾದ ಎಕ್ಸಾಂಪಲ್, ನಮ್ಗೆ ಎಲ್ಲರ ಹತ್ರ ATM ಕಾರ್ಡ್ ಇರ್ತಲ್ಲ, ಆ ATM ಕಾರ್ಡ್ ನಾನು ದುಡ್ಡು ಕಟ್ಟಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೊದಲು ನಾ ATM ಒಳಗ ಅಥವಾ ನನ್ನ ಅಕೌಂಟ್ ಒಳಗೆ ರೊಕ್ಕ ತುಂಬಿಸಬೇಕು. ರೊಕ್ಕ ತುಂಬಿಸಿದೆ ಅಂತಂದ್ರೆ ನೀವು ATM ಕಾರ್ಡ್ ಹಾಕಿದ ತಕ್ಷಣ ನೀವು ವಾಪಸ್ ಬರ್ತದೆ. ಆದ್ರೆ ATM ಕಾರ್ಡ್ ಏನಿರುತ್ತೆ, ಒಂದು ಪಿನ್ ನಂಬರ್ ಅಂತ ಇರುತ್ತೆ. ಸಾಧನ ಮಾಡೋದು ಅಷ್ಟೇ. ಲೌಕಿಕವಾಗಿ ಏನ್ ಡೆಪಾಸಿಟ್ ಮಾಡುತ್ತೆಲ್ಲ, ಆ ಡೆಪಾಸಿಟ್ ವಿಡ್ರಾ ಮಾಡಬೇಕು ಅಂತಂದ್ರೆ ಹೆಂಗ್ ಪಿನ್ ನಂಬರ್ ಬೇಕು. ಪರಮಾತ್ಮ ಅಂದ್ರೆ ನಿಂದೇ ಆದಂತ ಸಾಧನಾತ್ಮಕ ಇರ್ಲಿಕ್ಕೆ ಬೇಕು. ನೀವು ಸಾಧನ ಮಾಡಿದ್ರೆ ಆ ಫಲವನ್ನು ನೀವು ಪಡ್ಕೋಬೇಕು ಅಂದ್ರೆ ನಿಮಗೂ ಪಿನ್ ನಂಬರ್ ಬೇಕು. ಆ ಪಿನ್ ನಂಬರ್ ಎಷ್ಟು ಅಕ್ಷರ ಇರುತ್ತೆ, 4 ನಂಬರ್ ಇರುತ್ತೆ. ಇಲ್ಲೂ ಪಿನ್ ನಂಬರ್ 4 ಅಕ್ಷರ ಇರುತ್ತೆ. ಯಾವ ಕ್ಷಣಕ್ಕೆ ನೀವು ನಂಬರ್ 4 ಅಕ್ಷರ ಅಟಂಗ ಜಪ ಮಾಡಲಿಕ್ಕೆ ಸಾಧ್ಯ ಇದೆಯೋ, ನೀವು ಎಷ್ಟು ಪುಣ್ಯ ಫಲ ಪ್ರಾರಂಭ ಆ ಕ್ಷಣಕ್ಕೆ ಏನ್ ಬೇಕು, ನೀವು ವಿಡ್ರಾ ಮಾಡಕ್ ಹೋಗೋ ಟೆನ್ಷನ್ ಇಲ್ಲ. ನಿಮ್ ಮನೆಗೆ ಒಯ್ದು ನಿಮ್ ಕೈಗೆ ನಿಮ್ ಜೀವನ ಮಾಡಿಸುವಂತ ಕೆಲಸ ಗುರುಗಳು ಮಾಡ್ತಾರ. ಅದರ ವಿಷಯ ಏನ್ ಬೇಕು, ಆ 4 ಪಿನ್ ನಂಬರ್ ಬೇಕು. ಆ 4 ಪಿನ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ATM ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಆದ್ರೆ ಅಲ್ಲಿ ನಿಮ್ಗೆ ಪಿನ್ ನಂಬರ್ ವ್ಯತ್ಯಾಸ ಅವಶ್ಯಕತೆ ಇದೆ. ಇಲ್ಲಿ ನೀವು ಪಿನ್ ನಂಬರ್ ವ್ಯತ್ಯಾಸ ಮಾಡ್ಕೊಂಡಿರ್ತಂದ್ರೆ ನಂಬರ್ ವ್ಯತ್ಯಾಸ ಆಗ್ತದೆ ಹೊರತು ಜೀವನದ ಸಾಧನೆ ಆಗ್ತದೆ. ನಮ್ದೊಂದು ದೊಡ್ಡ ಸಮಸ್ಯೆ. ಯಾರಾದ್ರೂ ಬಂದ್ಬಿಟ್ಟು ನೋಡಪ್ಪ ಓಂ ನಮಃ ಶಿವಾಯ ಜಪ ಮಾಡು, ನಿನ್ ಜೀವನದಲ್ಲಿ ಸಮಸ್ಯೆ ಎಲ್ಲ ಬಗೆಯಿರುತ್ತೆ ಅಂತ ಅಂದ್ಬಿಡ್ತಾರೆ. 3 ತಿಂಗಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನನ್ನಂತರ ಯಾರಾದ್ರೂ ಹಿಡ್ಕೊಂಡು ನಾಯಿ ಬರ್ತಾವ, ಒಂದು ಕೆಲಸ ಮಾಡಪ್ಪ, ಈಗ ಓಂ ನಮಃ ಶಿವಾಯ ಅಷ್ಟು ಮಹತ್ವ ಇಲ್ಲ, ಈಗ ಒಂದು ಕೆಲಸ ಮಾಡಿ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಪ ಮಾಡುತ್ತೋ 3 ತಿಂಗಳು ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಜಪ ಆಗಿತ್ತು, ಅದು ಬಗೆಯಿರಲಿಲ್ಲ. ನಾಳೆ ಇನ್ನೊಬ್ಬರು ಬರ್ತಾರೆ, ನೀನು ದೇವ ಮಹಾತ್ಮೆ ಪಾರಾಯಣ ಮಾಡೋದು ನೀನು ಬಗೆಯಿರುತ್ತೆ. ನಾನು ಇಷ್ಟು ಧೈರ್ಯವಾಗಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇದೆಲ್ಲ ನನ್ನ ಅವಾಗೆ ಬಂದಿತ್ತು. ಈ ಬ್ರಹ್ಮಾಂಡದಿಂದ ಹೊರಗೆ ಬರೋದು ಎಷ್ಟು ಸುಲಭ ಅಂತಂದ್ರೆ, ನಿಮ್ಗೆ ವಾಸ್ತವ ಸತ್ಯ ಅರ್ಥ ಆಯ್ತು ಅಂತಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಯಾವ ಕ್ಷಣಕ್ಕೆ ವಾಸ್ತವ ಅರ್ಥ, ನಾನು ಗುರುಗಳು ತುಂಬಾ ಸಮಸ್ಯೆ ಮಾಡಿದ್ದೆ. ನಾನು 2000 ಈ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಶುರುವಾಗಿ ಕನಿಷ್ಠ ಒಂದು 13ನೇ ಇಸ್ವಿಯಿಂದ 13ನೇ ಇಸ್ವಿಯಿಂದ ಬರ್ಲಿಕ್ಕೆ ಶುರು ಮಾಡಿದ್ವಿ. ಗುರುಗಳ ಪರಿಚಯ ಆಗಿ ನಾ ಇಲ್ಲಿ ಬರ್ಲಿಕ್ಕೂ ಮುಂಚೆ ನನ್ನ ಓವರ್ಟೇಕ್ ಮಾಡ್ತಿರೋದ್ರೆ ಗುರುಗಳನ್ನ.
ಸೌದತ್ತಿ ಮೊನ್ನೆ ಇಲ್ಲಿ ಬಂದಿದ್ದೀನಿ, ಆಯ್ತು ಹೋಗ್ಬೋದು ಅಂತಂದ್ರೆ 13ನೇ ಇಸ್ವಿ ಗುರುಗಳು ಸಿಗಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆರಾಮ್ ನಾನು ಹುಡುಗಿ ಇಷ್ಟಪಟ್ಟಿದ್ದೆ 13ನೇ ಇಸ್ವಿ. ಏನ್ ಪ್ರಪೋಸ್ ಮಾಡ್ಬೇಕು 15ನೇ ತಾರೀಕು ಪ್ರಪೋಸ್ ಮಾಡ್ಬೇಕು ಅನ್ಕೊಂಡ 12ನೇ ತಾರೀಕು ಸಿಕ್ಕು ಎಲ್ಲ ಗುರುವಾರ ಏನಾಗಲ್ಲ ಅವ್ರು ಪ್ರಪೋಸ್ ಮಾಡಿದ್ರೆ ಪಾಪ ಏನು ಹೋಗ್ಲು ಏನ್ ಕಥೆ ಇರೋದಿಲ್ಲ. ಅಂದ್ರೆ ನಿಮ್ ಜನರ ಸಂಬಂಧ ಹೆಂಗಿರ್ತದೆ ಈ ಕ್ಷಣಕ್ಕೆ ಆ ಜೀವಿ ಹಾಳಾಗ್ತದೆ ಅಂತಂದ್ರೆ ಇಲ್ಲ ಅದನ್ನ ವಾಪಸ್ ತಗೊಂಡ್ಬಂದು ಹಚ್ಕೊಂಡು ಒಂದು ದಾರಿ ಹಚ್ಬೇಕು ಅನ್ನೋ ಭಾವ ಇರುತ್ತಲ್ಲ ಅದು ಅವ್ರಿಗೆ ಹೇಳಪ್ಪ 5 ಜನ ಉದ್ಧಾರ ಆಗೋದು ನನಗೇನು ಆಸಿಲ್ಲ ಮತ್ತು ಮುಂದೆ ಅವ್ರು ಬರ್ಬೇಕು ಅವ್ರು ಬರ್ತಾರೆ ನಾವು ಅದಕ್ಕೆ ಆಸಿಲ್ಲ. ಹಾಗಾಗಿ ಒಂದು ಕ್ಯಾಂಡಿಡೇಟ್ ಕಮ್ಮಿ ಆಗ್ಬೇಕು ಅಂತಂದ್ರೆ ಅವರೇ ನಾಟಿಸ್ಬೇಕು ಅವ್ರ ಜನ ಏನು ಮಾಡಿಸ್ತಾರೆ. ಹಾಗಾಗಿ ಎಲ್ಲಿವರೆಗೆ ನನ್ನ ಒಳಗೆ ಅಂತಾಪ ಭಾವ ಬರಂಗಿಲ್ಲ ಇಲ್ಲ ಇದು ನನ್ನ ಗುರುವಿನ ದಾರಿ ಇಲ್ಲ ನಾನು ಹೋಗ್ತಿರೋ ದಾರಿ ಇಲ್ಲ ನನ್ನ ಮಹಾತ್ಮರು ಸತ್ಪುರುಷರು ಸಾಗರಗಳು ನಡೆದುವಂತ ದಾರಿನ ಇಲ್ಲ ಅನ್ನುವಂಥ ಭಾವ ನನಗೆ ಉಂಟಾಯ್ತು ಅಂತಂದ್ರೆ ನಾವು ತಪ್ಪು ಹೆಜ್ಜೆ ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಎಚ್ಚರಿಕೆ ಭಾವ ಎಲ್ಲರೂ ಸ್ಪಷ್ಟವಾಗಿ ಎಲ್ಲರ ಜೀವನದಲ್ಲಿ ಅನುಭವಿಸ್ಬೋದು. ನಿನ್ನೊಳಗೆ ಒಂದು 365 days 24/7 ಆಕ್ಟಿವ್ ಇರೋ ಒಂದೇ ಒಂದು ನೆಟ್ವರ್ಕ್ ಅಂತಂದ್ರೆ ಅದು ಗುರು ಮಾತ್ರ. ಭಗವಂತನ ನನ್ನ ಸಂಬಂಧನೇ ಇಲ್ಲ. ನೀವು ಭಗವಂತನ ಹತ್ರ ಹೋದ್ರೂ ನಾವು ಏನು ಅವನ ಹತ್ರ ಮೋಕ್ಷ ಅನ್ನೋ ಐಟಮ್ ಇಲ್ಲ, ಅವನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ಹೇಳ್ತಾನೆ ಭಗವಂತ ಗುರು ಇಬ್ರು ಬಂದು ಭೇಟಿ ಆಗಂತಂದ್ರೆ ಮೊದಲು ಯಾರಿಗೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ನಾವು ಗುರುವಿಗೆ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಭಗವಂತ ಒಬ್ಬ ವಿಧಾನ ತೋರಿಸಲಿಕ್ಕೆ ಗುರು ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಗುರು ಮುಂದೆ ಭಗವಂತ ಬಹಳ ದೊಡ್ಡವಲ್ಲ. ಹಾಗಾಗಿ ಭಗವಂತ ಯಾಕೆ ದೊಡ್ಡವಲ್ಲ ಅಂತಂದ್ರೆ ಭಗವಂತ ಗುರುಗೂ ಬೇರೆ ಇಲ್ಲ. ಗುರುಗೂ ಭಗವಂತ ಮತ್ತು ನೀವು ಬೇರೆ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಹಾಗಾಗಿ ಸಂತೃಪ್ತ ಭಾವನ ತುಂಬಲಿಕ್ಕೆ ಯಾರ್ಯಾರು ಸಾಧ್ಯ ಇದೆ ಅದು ಗುರು ಮಾತ್ರ. ಒಂದೆರಡು ನನ್ನ ಜೀವನದ ಘಟನೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರವಚನ ಮಾಡ್ಲಿಕ್ಕೆ ನಾನಂತೂ ಯೋಗ್ಯ ಇಲ್ಲ. ಮತ್ತು ಒಂದು ಮಗು ಬಿಟ್ಟು ಆಟ ಆಡಿ ಚಪ್ಪಾಳೆ ತಕ್ಕ ತಾಯಿ ಹೆಂಗೆ ನೋಡಿ ಖುಷಿ ಪಡ್ತಾವಲ್ಲ ಅಂತ ಭಾವ ಮಹಾರಾಜರಿಗೆ ತಂದೆ ಅದನ್ನ ನಾನು ಸ್ವೀಕಾರ ಮಾಡಿ ಇಲ್ಲಿ ಕೂತೇ ಹೊರತು ಬೇರೆ ಅತಿಶಯವಾದ ಮಾತುಗಳು ಏನಿಲ್ಲ. ಇಲ್ಲಿ ಬರ್ಲಿಕ್ಕೆ ಶುರುವಾಯಿತು ಸಹಜವಾಗಿ ಎಲ್ಲ ಕುಟುಂಬದಲ್ಲೆಲ್ಲರಿಗೂ ನಮ್ಮ ಶುರುವಾಯಿತು. ಮಾತತ್ರ ಗುರುಗಳು ಅಂತಾನೆ ಮಾತತ್ರ ಸೌದತ್ತಿ ಹೋಗ್ತಾನೆ ಏನು ಮಾಡಿ ಕೊಡ್ತಾನೆ ಸನ್ಯಾಸಿ ಆಗ್ತಾನೆ ಸಾಧು ಆಗ್ತಾನೆ ಎಲ್ಲ ಚೆನ್ನಾಗಿ ಅಷ್ಟೋತ್ತರ ಸಹಸ್ರನಾಮ ಪುಷ್ಪಾರ್ಚನೆ 3 ಹೊತ್ತು ಆಗ್ತದೆ ಮನೆಯಲ್ಲಿ. ಆದ್ರೆ ಒಂದೇನೋ ನಾನು ಯಾರು ನನಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅವ್ರಿಗೆ ದೃಢವಾಗಿತ್ತು ನಾ ಎಲ್ಲೋ ಹೋಗ್ತೀನಿ ಅಂತ. ನಮ್ಮ ತಾಯಿ ಆಗಲಿ ಹಂಗಾಗಿ ಯಾವತ್ತೂ ಏನೋ ಪ್ರಶ್ನೆ ಮಾಡಿಲ್ಲ. ಅವ್ನು ಒಂದ್ಸತಿ ಅಪ್ಪ ಆಗಲಿಲ್ಲ ಎಲ್ಲ ಹಿಂಗೆ ಅಂತಿದಾರಲ್ಲ ಏನು ಮಾಡೋದು ಏನು ಮಾಡ್ಬಿಡೋದು ಸ್ವಲ್ಪ ಸುಮ್ಮನೆ ಎಲ್ಲ ಸರಿಯಾಗುತ್ತೆ. ಅದೇನಾಯ್ತು ಅಂದ್ರೆ ಕೊನೆಗೆ ಯಾರ್ಯಾರು ಅಂತಿದ್ರಲ್ಲ ಅವ್ರಿಗೆ ಇಲ್ಲಿ ಬರೋಕ್ಕೆ ಶುರುವಾದ್ರು. ಅವ್ರಿಗೆ ಬರೋಕ್ಕೆ ಶುರುವಾದ ತಕ್ಷಣ ನನ್ನ ಪ್ರಾಕ್ಟಿಸ್ ಯಾಕೆ ಸೌದತ್ತಿ ಹೋಗ್ತೀನಿ ಬರ್ತೀರ ಕರ್ಕೊಂಬರೋಕ್ಕೆ ಶುರುವಾಯ್ತು. ಅವಾಗ ಬೇರೆ ದಾರಿ ಇಲ್ಲ. ಹಂಗೆ ಇಡೀ ಕುಟುಂಬದ ಮಹಾರಾಜ ಹತ್ರ ಬರ್ಲಿಕ್ಕೆ ಶುರುವಾಯಿತು. ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಶುರುವಾದ್ರು. ಅವರು ಏನೇನು ಪಡ್ಕೊಂಡ್ರು ಏನೇನು ಮಾಡ್ಕೊಂಡ್ರು ಅದು ಅವರ ವಿಷಯ. ಆದರೆ ಒಂದು ನನ್ನ ಜೀವನದಲ್ಲಿ ಕಲಿತಂತ ದೊಡ್ಡ ಪಾಠ ಅಂತಂದ್ರೆ ಯಾವ ಕ್ಷಣಕ್ಕೆ ನಿನ್ನ ನೀನು ನಿರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ವೋ ಆ ಕ್ಷಣಕ್ಕೆ ನೀನು ಸಂತೃಪ್ತಿಯಾಗಿ ಜೀವನ ಮಾಡ್ಬೋದು ಅಂತ. ಸಾಕಷ್ಟು ನಿಂದನೆಗಳು ಸಾಕಷ್ಟು ಮಾತುಗಳು ಬಂದಾಗ ಸುಮ್ಮನೆ ಕೇಳಿಸ್ತಿರ್ತೀವಿ. ನಾವು ಒಂದೇ ಸತಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಇಷ್ಟೆಲ್ಲ ಮಾತು ಬಂದ್ರು ಯಾಕೆ ನೀವು ಸುಮ್ಮನಿದ್ದೀರಾ ಅಥವಾ ನಾನು ಏನು ಮಾಡಬೇಕು. ಅವಾಗ ನೋಡ್ತಮ್ಮ ಯಾವ ಕ್ಷಣಕ್ಕೆ ನೀವು ಸರಿ ಇದೆಯಾ ಅಂತ ನೀನು ಅನ್ಕೊಳ್ಳಿಕ್ಕೆ ಶುರು ಮಾಡ್ತೀರ ಅವನಿಗೆ ಅಹಂಕಾರ ಜಾಗೃತ ಆಗಬೇಕು. ಅಹಂಕಾರ ಜಾಗೃತ ಆಗಿ ನಾನು ಸರಿಯಾಗಿದೆ ಅಂತ ನೀವು ಅನ್ನಿಸ್ತೀನಿ ಅಂತಂದ್ರೆ ಮತ್ತೆ ಸಾಧನೆ ಆಗೋದಿಲ್ಲ. ಹಂಗಾಗಿ ಎಷ್ಟು ನುಂಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನುಂಗ್ಲಿಕ್ಕೆ ಪ್ರಯತ್ನ ಪಟ್ಟು ಜೀವನದಲ್ಲಿ ನೀವು ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ. ಆ ನುಂಗೋದು ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ ಪಾಪ ಬೈದು ತಲೆ ಬೈದು ಉಪಯೋಗ ಮಾಡಿ ಅವರೇ ರೆಡಿ ಆಗ್ಬಿಟ್ಟು ನಾವಂತೇನು ಬದಲಾಗಿಲ್ಲ. ಹಾಗಾಗಿ ಬಹಳ ದೊಡ್ಡ ಜೀವನದ ವಿಶ್ವಾಸ ಏನಪ್ಪಾ ಅಂತಂದ್ರೆ ಹಿಂದೆ ಒಬ್ಬ ಕಾಯೋನಿದ್ದಾನೆ ಅಂತಂದಾಗ ಮುಂದೆ 16 ಜನ ಬಂದ್ರು ಏನು ನೆಕ್ಸ್ಟ್ ಒಂದು ಜೀವನದ ಸಮಸ್ಯೆ ಏನು ಸಮಸ್ಯೆ ಪಾಪ ನನಗಿಂತ ನನ್ನ ಜೀವನದಲ್ಲಿ ಬೇರೆಯವರೆಲ್ಲ ವಿಚಾರ ಮಾಡಿತ್ತು. ನಮ್ಮ ಹಿರಿಯಣ್ಣ ಪ್ರಕಾಶ್ ಅವ್ರ ಗುರುಗಳ ಅವಸರ ಕ್ಷೇತ್ರ ಚೇಂಜ್ ಆಗುವಂತ ಹೇಳಬೇಕು. ಈ ಕಾಲಕ್ಕೆ ಅವನಂತ ಹೆಂಡತಿ ಸಿಗಲ್ಲ, ಅವ್ನಿಗೆ ಮಾಡುವಂತ ಹುಡುಗಿ ಸಿಗಲ್ಲ. ಒಂದು ಅವ್ನು ಮಾಡೋ ಪೂಜೆ ಪುನಸ್ಕಾರ ಜಯಂತಿಗಳು ಬಿಡಬೇಕು, ಇಲ್ಲ ಅವ್ನು ಮದುವೆ ಆಗೋದಕ್ಕೆ ಎರಡೇ ಆಪ್ಷನ್, ಬೇರೆ ಏನೋ ಆಪ್ಷನ್ ಇಲ್ಲ. ಗುರುಗಳ ಮಾತು ಸಹಜ ಬಂದಿದ್ರು. ಹಂಗೆ ನಾನು ಅವ್ನು ಮಾಡೋದಕ್ಕಿಂತ 2 ವರ್ಷ ಮಾಡ್ಕೊಡ್ತೀನಿ ನಾನು ನೋಡ್ತೀಯ ಅಂತ ಮಾತಾಡಿದ್ರು. ಸರಿ ನಾನು ಸಹಜ ಸುಮ್ಮನೆ ಎಲ್ಲ ಆಯಿತು. ಫಸ್ಟ್ ಆಫ್ ಆಲ್ ಮದುವೆ ವಿಚಾರ ಬಂದಾಗ ನಾವು ಒಂದು ಮಾತು ಹೇಳ್ತೇವೆ. ಅದೆಷ್ಟು ಅಕ್ಟೋಬರ್ 10ನೇ ತಾರೀಕಿನೋ 7ನೇ ತಾರೀಕಿನೋ ಮಾತುಕತೆ ಇತ್ತು. ಮೊದಲು ನಾವು ಒಂದು ಕಂಡೀಷನ್ ಹಾಕ್ತೇವೆ. ಏನು ಕಂಡೀಷನ್ ನವರಾತ್ರಿ ಮಾತ್ರ ಹೆಣ್ಣು ನೋಡ್ಕೊಂಡ್ರೆ ನಾನು ಮದುವೆ ಆಗ್ತೀನಿ. ನನ್ನ ಕಲ್ಪನೆ ಉತ್ತರ ಕನ್ನಡದಲ್ಲ ಘಟಕ್ಕೆ ಹಾಕಿರ್ತಾರಲ್ಲ. ಸೊ ನನ್ನ ಅಧಿಕ ಬಿಟ್ಟು ಹೆಣ್ಣು ತೋರ್ಸಕ್ಕೆ ಬರಲ್ಲ. ಸೊ ನನ್ನ ಮದುವೆ ಫಿಕ್ಸ್ ಆಗಲ್ಲ, ಮದುವೆ ಆಗಲ್ಲ ನಾನು ಕರೆಂಟ್ ಡಿಪಾರ್ಟ್ಮೆಂಟ್ ತೊಗೊಂಡು ಮದುವೆ ಆಗೋಣ. ಅವರು ಹೆಣ್ಣು ತೋರ್ಸಕ್ಕೆ ಹಾಕೊಂಡು ಬಂದಿರ್ಬೇಕು. ಒಂದು ಎಕ್ಸಾಮ್ ಕೇಳಿದ್ರು. ಬೇರೆ ನನಗೂ ಸ್ನೇಹಿತರು ಮಾತಾಡೋದಕ್ಕೂ ನಾವು ಹೇಳಿದ್ದೆ ಏನಿರುತ್ತೆ ನೀವು ಕೆಳಗೆ ಬಂದು ಹೂ ಅಂತ ಹೇಳ್ಬಿಡಿ. ನನಗಂತೂ ಗುರುಗಳ ಹೂ ಅಂದಿದ್ದಾರೆ, ನಾನು ಹೂ ಅಂತೀನಿ. ನೀವು ಹೂ ಅನ್ಬೇಕು ಅನ್ನೋ ಯಾವ ಕೋರ್ಸ್ ಇಲ್ಲ, ದಯವಿಟ್ಟು ಮದುವೆ ಇಷ್ಟ ಇಲ್ಲ ಅಂತ ನೀವು ಇಷ್ಟ ಇಲ್ಲ ಅಂತ ಕೆಳಗೆ ಬಂದು ಹೇಳಿ. ಅವಳು ಆಯ್ತು ನಾನು ಮದುವೆ ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಅವಳು ಬಂದರು. ನನಗೆ ಫುಲ್ ವಿಶ್ವಾಸ ಏನು ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಒಂದು ಸ್ನೇಹ ಏನಂದ್ರೆ ನಾವು ಒಪ್ಕೊಂಡಿರ್ಬೇಕು. ಅವಳು ಹೂ ಮಾಡಿ ಶುರುವಾಯ್ತು ಎಲ್ಲ ಸಮಸ್ಯೆ. ಅದು ಎಷ್ಟು ಮಟ್ಟಿಗೆ ಗುರುಕೃಪೆ ಆಗ್ತದೆ ಅಂತಂದರೆ
ಸ್ವಲ್ಪ ತೋರಿಸ್ತಿದ್ದಾರೆ. ಪಾರಾಯಣ ಅಪ್ಪಿತಪ್ಪಿದ್ರೆ ಈಗ ಪಾರಾಯಣ ಮಾಡೋದ ನಾಚಿಕೆ ಆಗಿರೋ ಒಂದು ಬೈಯೋಟ್ ಮಟ್ಟಿ ಪಕ್ಕದ ತೋರಿಸ್ಬಿಡ್ತಾರೆ. ಹಾಗಾಗಿ ಆ ದಾರಿಗೂ ಆಚೆ ಈಚೆ ಹೋಗ್ತಿರೋ ಯಾವ ಅವಿಶ್ವಾಸವಾಗಿ ಡೌಟ್ ಆಗಿಲ್ಲ. ಆದರೆ ಒಂದು ನಾವು ಏನು ಮಾಡಬೇಕು ಅಂತಂದ್ರೆ ಮೊದಲು ಪದತ್ಯಾಗ ಮಾಡುವಂಥ ಬುದ್ಧಿ ನಾವು ಇಟ್ಕೋಬೇಕು. ಕಬೀರದಾಸ ಚರಿತ್ರೆ ಓದಿ ಯಾವ ತಂದೆ ಸಹಿತ ಲೌಕಿಕವಾಗಿ ವಿಚಾರ ಮಾಡಿದ್ರೆ ನನ್ನ ಮಗನಿಗೊಂದು ಸೂರ್ಯ ಸುತ್ತಿದ್ರೆ ನಾವು ಅನುಭವಿಸುವಂತ ಅಥವಾ ಇವಾಗ ದೊಡ್ಡದಾಗಿ ಮಗನಿಗೆ ಆಪತ್ತಾಗಬೇಕು ಅಂತ ಭಾವಿಸುವಂತ ಈ ಕಾಲದಲ್ಲಿ ಮಗನ ಶಿರವನ್ನೇ ಕಟ್ ಮಾಡಿ ಸತ್ಪುರುಷ ಸಂತರ್ಪಣೆ ಮಾಡ್ತೀನಿ ಅನ್ನುವಂಥ ಭಾವ ಬರುತ್ತೆ ಅಂತಂದ್ರೆ ಎಷ್ಟು ಮಟ್ಟಿಗೆ ದೊಡ್ಡ ಸಾಧನೆಯಲ್ಲಿ ಆ ಪುಣ್ಯಾತ್ಮರು ಇದ್ರು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಏಕನಾಥ ಮಹಾರಾಜ ಚರಿತ್ರೆ ಎಲ್ಲ ನಾ ಹೇಳ್ತೇವೆ ಮತ್ತು ನಾವು ಒಂದು ರಿಮೋಟ್ ಕಂಟ್ರೋಲ್ ಅದು ಏನು ಇದುವರೆಗೂ ಕೇಳಿರುತ್ತೋ ಅದು ನೀವು ರಿಲೇ ಹಾಕೊಂಡು ಒಂದೊಂದೇ ಚಾಪ್ಟರ್ಸ್ ಹೇಳ್ಬೋದು ಬಿಟ್ರೆ ನಂದು ಅನ್ನೋ ಯೋಗ್ಯತೆ ನಯಾ ಬಯಸೋದಿಲ್ಲ. ಯಾಕೆಂತಂದ್ರೆ ಗುರುಕೃಪಾ ಅನ್ನೋ ಯೋಗ್ಯತೆ ಬಿಟ್ರೆ ಎಲ್ಲ ಜೀವನದಲ್ಲಿ ಅನುಭವ ಒಂದು ಕ್ಷಣ ಕೂತು ವಿಚಾರ ಮಾಡಿ ಗುರು ಅನ್ನೋ ಒಂದು ಅಕ್ಷರ ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಇಲ್ಲ ಅಂತಂದ್ರೆ ನಾಯಿ ಸಹಿತ ಮುಗಿಸ್ತಾ ಇರ್ತದೆ. ವಿಜಯ್ ಮನೆಯನ್ನು ಅಮಾನ್ಯ ಪಡ್ಕೊಂಡು ಯಾವ್ದು ಮಕ್ಕಳು ಪಾತ್ರೆ ಮಾಡಲ್ಲ. ಯಾಕಂತಂದ್ರೆ ಅದು ಯೋಗ್ಯತೆ ಇದ್ರೆ ಲೌಕಿಕವಾಗಿದೆ. ಹೊರತಾಗಿ ಯಾರೋ ತುಳಸಿ ಮನೆ ಹಾಕೊಂಡು ಒಂದು ಕರ್ಕೊಂಡ್ಬಂದು ಸಂತರು ಬಂದಾಗ ಮನೆಗೆ ಬರ್ರಿ ಒಂದು ಸಾಕು ಹೊಡಿರಿ ಒಂದು ಸುಮಾರು ತಿಂದೇನು ಅಂತ ವಿಚಾರ ಮಾಡ್ತಾರೆ ಅಂತಂದ್ರೆ ಅದು ಗುರು ಕೊಟ್ಟಂತ ಯೋಗ್ಯತೆ ಹೊರತಾಗಿ ನಾ ಅದನ್ನು ಇನ್ನೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯದ್ಯಪಿ ಅನುಭವಿಸಿರುವಂಥ ಪ್ರತಿಯೊಂದು ಗುರು ಭಿಕ್ಷೆ ಅನ್ನುವಂಥ ಯಾವಾಗ ನಮ್ಮ ಭಾವ ಬರುತ್ತೋ ಆ ಕ್ಷಣಕ್ಕೆ ನಮ್ಮ ಸಾಧನೆ ಬಹಳ ಮುಂದುವರ್ಕೊಂಡು ಹೋಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಅಂದ್ರೆ ಬ್ರಹ್ಮಾಲೋಕದಿಂದ ಹೊರಗೆ ಬರೋದು ಸಾಕಷ್ಟು ಮುಖ್ಯ. ಒಂದು ಕ್ಷಣದಲ್ಲಿ ಹೆಂಗಿತ್ತು ಅಂತಂದ್ರೆ ಪಾಪ ಎಲ್ಲ ಅವರು ನಮ್ಮ ಅಪ್ಪನ ಫುಲ್ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ರು. ನೀನು ಸುರೇಶ ನಿನ್ನ ಮಗ ಪಕ್ಕ ಸನ್ಯಾಸಿ ಆಗ್ತಾನೆ, ನೀನು ಅಪ್ಪಿ ತಪ್ಪಿ ಇಲ್ಲೋ ಒಬ್ಬನೇ ಮಗ ದಾರಿ ತಪ್ಪಿಡ್ತಾನೆ, ಅದು ಇದು ಇಲ್ಲ. ನಮ್ಮ ಅಪ್ಪ ಒಂದ್ಸತಿ ನನ್ನ ಹತ್ರ ಬಂದು ಕೇಳಿದ್ರು, ಒಂದೇ ಒಂದ್ಸತಿ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಟ್ಟರು, ಏನಾಯ್ತು ಹೇಳು, ನೀನು ಸನ್ಯಾಸಿ ಆಗ್ತೀವಿ ಮದುವೆ ಆಗ್ತೀವಿ ಒಂದು ಉತ್ತರ ಕೊಡು, ನನ್ನ ದಾರಿ ಕ್ಲಿಯರ್ ಆಗುತ್ತೆ. ಯಾಕೆ ಇಲ್ಲ ಎಲ್ಲರೂ ಸನ್ಯಾಸಿ ಆಗ್ತೀವಿ ಅಂತ ಹೇಳ್ತೀನಿ. ನಾನು ಖಂಡಿತ ಸನ್ಯಾಸಿ ಇಲ್ಲ, ಮದುವೆ ಆಗ್ತೀನಿ, ಒಂದಲ್ಲಿ 2 ಮಕ್ಕಳು ಮಾಡ್ಕೊತೀನಿ, ಸ್ವಲ್ಪ ಸಮಾಧಾನ ಇಡ್ತೀನಿ. ಅಂದ್ರೆ ಸನ್ಯಾಸ ಅನ್ನೋದು ನೀನು ಕಾಶ ಹಾಕೊಂಡ ತಕ್ಷಣ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷಣಕ್ಕೆ ಆಸೆಗಳು ಮೋಹಗಳು ಕಾಮನೆಗಳು ತಾನಾಗೆ ತಾನು ಸುಟ್ಟೋಗುತ್ತಲ್ಲ ಆ ಸಹಜ ಅವಸ್ಥೆ ನಿಮಗೆ ಪ್ರಾಪ್ತಿ ಆಗ್ತದ. ಆ ಸಹಜ ಅವಸ್ಥೆ ನಿಮಗೆ ಸನ್ಯಾಸವೇ ಇರುತ್ತೆ. ನೀವು ಸನ್ಯಾಸವನ್ನ ದೃಶ್ಯಕ್ಕೆ ಬರ್ತಕ್ಕಂಥ ಮಹಾತ್ಮರ ಹೆಸರು ನೆನಪು ಮಾಡ್ಕೊಳ್ಳಿಕ್ಕೆ ಇರಬೇಕು. ಅವ್ರ ಸನ್ಯಾಸವನ್ನ ಕಾಷಾಯ ವಸ್ತ್ರದಲ್ಲಿ ಹಾಕೊಂಡಂತ ಮಹಾತ್ಮರಲ್ಲ, ಶರೀರವೇ ಕಾಷಾಯ ಬಂದಂತ ಮಹಾತ್ಮರು ಚಂದ್ರಶೇಖರ್ ಮಾತಾಡುವಂತ ತಪೋನಿಟ್ಟು. ಹಾಗಾಗಿ ಸನ್ಯಾಸ ಅನ್ನುವಂಥದ್ದು ಏನೋ ಒಂದು ಅವಸ್ಥೆಯೋ ಅಥವಾ ನೀನಾಗಿ ನೀವು ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲ. ಯಾವ ಕ್ಷಣಕ್ಕೆ ನಿಮಗೆ ಎಲ್ಲರ ಮೇಲೂ ಆಸೆ ಮೋಹಗಳು ಕ್ಷಯವಾಗುತ್ತೋ, ಯಾವ ಕ್ಷಣಕ್ಕೆ ಚರಾಚರದಲ್ಲಿ ಅವನನ್ನು ನೋಡಬೇಕು ಅನ್ನುವಂಥ ಭಾವ ಪ್ರಾಪ್ತಿ ಆಗುತ್ತೋ, ಯಾವ ಕ್ಷಣಕ್ಕೆ ಭಗವಂತನೇ ಸರ್ವಸ್ವ ಅನ್ನುವಂಥ ಭಾವ ಪ್ರಾಪ್ತಿ ಆಗುತ್ತೋ ಆ ಕ್ಷಣಕ್ಕೆ ಸಹಜ ಸನ್ಯಾಸಿ ಆಗಿರ್ತೀಯ. ಹೊರತಾಗಿ ಕಾಷಾಯ ವಸ್ತ್ರವನ್ನು ಹಾಕೊಂಡು ಒಂದು ಅಡಿ ಹೆಸರು ಪೀಠದ ಮೇಲೆ ಕುತ್ಕೊಂಡಾಗಲೇ ಸನ್ಯಾಸಿ ಆಗ್ತೇವೆ ಅಂತಲ್ಲ. ಪೀಠ ಆದ ತಕ್ಷಣ ನಮ್ಮ ರಾಯರ ಮಾತ್ರ ನೆನಪಾಗ್ತದೆ. ರಾಯರ ಒಂದ್ಸತಿ ಕೇಳಿದಂತೆ, ರಾಯರೇ ಪೀಠದವರಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ರಾಯರ ನೋಡ್ತಮ್ಮ ಪೀಠದ ಕಡೆ ಎಷ್ಟು ಪೀಠ ಇದೆ ಅಂತ ಕೂತವ್ರಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ ಅಂತ. ಹಂಗಾಗಿ ಗುರು ಸಹಜವಾದಂತ ಸಾಧನೆ ಹೇಳಿ ಸಾಧ್ಯ, ಗುರು ಮಾತ್ರ ಸಾಧ್ಯ. ನಾ ಎಷ್ಟೋ ಸತಿ ಯಾವಾಗ ಹೇಳ್ತೀನಿ, ಎಷ್ಟು ಸುಲಭವಾಗಿ ಜೀವನದಲ್ಲಿ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತಂದ್ರೆ ನಮ್ಮ ಬೆಂಗಳೂರು ಜನಕ್ಕೆ ಒಂದು ಹುಚ್ಚರಿ ಯಾರಾಗ ಸಮಸ್ಯೆ ಅಂತ ಕೇಳಿದಾಗ ಮಿನಿಮಮ್ 1.5 ಲಕ್ಷ ರೂಪಾಯಿ ಖರ್ಚಿರುವಂತ ಪರಿಹಾರ ಹೇಳಿದ್ರೆ ಒಂದು ಸರಿಯಾದಂತ ಜ್ಯೋತಿಷಿ ಅಂತ. ಅಪ್ಪನ ಹತ್ರ ಬಂದು ಒಂದು ಹಳ್ಳಿ ವರ್ಗಕ್ಕೆ ಉಪ್ಪು 7 ಲೀಟರ್ ನೀರು ಬಿಡು ಅಂತಂದ್ರೆ ಅವ್ರಿಗೇನು ಗೊತ್ತಿದೆ ಅನ್ನೋದು ಮಟ್ಟಿಗೆ ಬಹಳ ಜ್ಞಾನಿಗಳು ನಾವು ಬೆಂಗಳೂರು ಮಂದಿ ಆ ಕಡೆ ಮಂದಿ ಕೂಡ ತಮಾಷೆ ಮಾಡ್ತಾರೆ. ಜಗತ್ತಿರುವಂತ ಎಲ್ಲ ಶಾಸ್ತ್ರಗಳು ಬೆಂಗಳೂರು ಜನಕ್ಕೆ ಇರುತ್ತೆ, ಯಾಕೆ ಗೊತ್ತಿಲ್ಲ ಅಂತ. ಅಂದ್ರೆ ಸಹಜವಾಗಿ ಎಲ್ಲರನ್ನೂ ಕಳೆಯುವಂತ ಶಕ್ತಿ ಯಾರ್ಯಾರಿದ್ರೆ ಅದು ಗುರು ಮಾತ್ರ ಇರುತ್ತೆ. ನಾವು ಅದನ್ನ ಹೆಂಗೆ ಅನುಭವಿಸ್ಬೇಕಪ್ಪ ಅಂತಂದ್ರೆ ಮೊದಲು ನಾವು ಹೂ ಅಂತ ಸ್ವೀಕಾರ ಮಾಡೋ ಭಾವ ಹೋಗ್ಬೇಕು. 2 ಆಪ್ಷನ್, ಒಂದು ನೀನು ಹೂ ಅಂತ ಅನ್ಬೇಕು, ಇಲ್ಲ ಇಲ್ಲ ಅಂತ ಅನ್ಬೇಕು. ಇಲ್ಲ ಅಂತ ಎಷ್ಟು ದಿವಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲ ಅನ್ನೋದನ್ನ ಹೂ ಅನ್ನಿಸ್ಲಿಕ್ಕೋಸ್ಕರನೇ ಜೊತೆಗೆ ಯಾರಾದ್ರೂ ನಿಂತಿರ್ತಾರೆ. ಸರಿ, ಜೀವನದಲ್ಲಿ ಇರುವಂತ 3 ಮೆಟ್ಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ರೆ 3 ಮೆಟ್ಲು. ಒಂದು ಸಾಧನಾ ಮಾರ್ಗ, ಆ ಸಾಧನಾ ಮಾರ್ಗಕ್ಕೆ ಹೋಗಲು ಗುರು ಪ್ರಾಪ್ತಿ ಆಗಬೇಕು. ಗುರು ಪ್ರಾಪ್ತಿ ಆಯಿತು, ನೀವು ಸಾಧನಾ ಮಾರ್ಗ ಮಾಡಿದ್ರೆ ನಿಷ್ಠೆಯಾಗಿ ಆ ಸಾಧನೆ ಇರುತ್ತೆ ಅಂತಂದ್ರೆ 3ರಲ್ಲಿ ಒಂದೇ ಒಂದು ಅದರ ಅಂತಿಮವಾದಂಥ ದಾರಿ, ಅದು ಭಗವತ್ ಪ್ರಾಪ್ತಿ. ಭಗವತ್ ಪ್ರಾಪ್ತಿ ಹೇಗಪ್ಪಾಗುತ್ತೆ ಅಂತಂದ್ರೆ ಯಾರೋ ಚಿಂತಾಮೂರ್ತಿ ಹೇಳ್ತಿರ್ತಾರೆ, ಇಂಟಾಗಿ ಘಟನೆಗಳೆಲ್ಲ ನಾವು ಒಂದೊಂದೊಂದು ಯಾವಾಗಲೂ ನೆನಪು ಹಾಕ್ತಿರ್ತೀವಿ. ಒಬ್ರು ಏನಂತಾರೆ, ಒಬ್ರು ತಾಯಿ ಸಿಕ್ಕು, ಅವ್ರು ಏನಂದ್ರು, ಗುರುಗಳ ಜೀವನದಲ್ಲಿ ತುಂಬಾ ಅನುಭವ ಆಗ್ತದೆ. ಏನ್ ಅನುಭವ ಆಗ್ತದೆ, ನನಗೆ ಕಣ್ಮುಚ್ಕೊಂಡು ಕೂತೆ ಅಂದ್ರೆ ಲಲಿತಾಶಾಸ್ತ್ರ ಹೇಳ್ಬೇಕಾದ್ರೆ ಕಣ್ಮುಚ್ಕೊಂಡು ಕೂತೆ ಅಂದ್ರೆ ಸಾಕ್ಷಾತ್ ಭಗವತಿ ನನ್ನ ಕಣ್ಮುಂದೆ ಬರ್ತಾಳೆ. ಗುರು ಅಂಶ ನಕ್ಬಿಟ್ಟು ಪಾಪ ಏನೋ ಒಂಥರ ಯಾರು ನಗ್ತಾ ಇದೆ, ಈಗ ಕಣ್ಮುಚ್ಕೊಂಡು ನೋಡೋದು ದೊಡ್ಡದಕ್ಕೆ ಕಣ್ಣು ಬಿಟ್ಕೊಂಡು ನೋಡು ಸಾಕಷ್ಟು ಜನ ಓಡಾಡ್ತಿದ್ದಾರೆ ಅಂತಂದ್ರೆ ಜೀವನದ ಅತ್ಯಂತ ದೊಡ್ಡ ಪಾಠ ಇದು. ಕಣ್ಣೆ ಕಾಣುವಂಥ ಚರಾಚರದಲ್ಲಿ ಭಗವಂತನೇ ಇದ್ದಾನೆ ಅನ್ನೋದು ಬಹಳ ಸ್ವಲ್ಪ ಹೇಳ್ತಾನೆ. ಪುರಾಣ ಹೇಳಿಕೆ, ಶಾಸ್ತ್ರ ಹೇಳಿಕೆ ಸಾಕಷ್ಟು ಕ್ರಿಯಾಗಳಿರ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಆ ಸ್ಥಿತಿ ಬರುತ್ತಲ್ಲ, ಆ ಸ್ಥಿತಿ ನಾವು ಒಂದಷ್ಟು ಜನ ದಾಟ್ಕೊಂಡ್ಬಿಟ್ವಿ ಅಂತಂದ್ರೆ ಮತ್ತೆ ಅದಕ್ಕೆ ಬೇರೆ ಯಾವುದು ಉಪಯೋಗಗಳ ಅವಶ್ಯಕತೆ ಇರಲ್ಲ.
ಆದ್ರೆ ಆ ಸ್ಥಿತಿಯನ್ನು ದಾಟಲಿಕ್ಕೆ ನಮ್ಗೆ ಯಾವುದೊಂದು ಸಾಧ್ಯ ಅಂತಂದ್ರೆ ಮತ್ತು ಸದ್ಗುರು ಸೇವಾ, ಸತ್ಸಂಗ ಮಾಡೋದು, ಸತ್ಪುರುಷರ ಚರಿತ್ರೆ ನೋಡೋದು, ಕ್ಷೇತ್ರ ದರ್ಶನ ವಿಚಾರದಲ್ಲಿ ಯಾವುದು ನಾನು ಶಾರದೇವಿಯ ಮಾತನ್ನ ನೆನಪಿಸ್ಕೊಳ್ತೀನಿ. ಜಗತ್ತು ಎಷ್ಟೋ ಜಾಗಗಳಿದ್ರು ಸಹಿತ ಇಲ್ಲಿ ಬಂದ್ರೆ ಮಾತ್ರ ಯಾಕೆ ಸಮಾಧಾನ ಸಿಗುತ್ತೆ ಅಂದ್ರೆ ಒಂದೇ ಒಂದು ಉತ್ತರ, ಸಂತ ಚರಣೆ. ಸಂತರ, ಮಹಾತ್ಮರ, ಸತ್ಪುರುಷರ ಪಾದಗಳು ಯಾವ ಒಂದು ಕ್ಷೇತ್ರದಲ್ಲಿ ಇರುತ್ತಲ್ಲ ಆ ಕ್ಷೇತ್ರ ಸಹಜವಾಗಿ ನನ್ನ ಮನಸ್ಸು ಪರಿಶುದ್ಧ ಹಾಕೋದು ಹೋಗ್ತದೆ. ಶಾರದೇವಿಯವರು ಕೇಳ್ತಾರೆ ಯಾಕೆ ನಾವು ತೀರ್ಥಯಾತ್ರೆ ಮಾಡ್ಬೇಕಂದಾಗ ಶಾರದೇವಿಯವರು ಮಾತಾಡ್ತಾರೆ, ಯಾವ ಕ್ಷಣಕ್ಕೂ ನೀನು ಪುಣ್ಯ ಭೂಮಿಯ ನೆಲವನ್ನು ನೋಡ್ತೀಯಲ್ಲ, ಅಲ್ಲಿ ಓಡಾಡಿದಂತ ಸಾಕಷ್ಟು ಸತ್ಪುರುಷರ ಪಾದದ ರಜ ಏನಿದೆಯಲ್ಲ, ಅದು ಯಾವ ಕ್ಷಣಕ್ಕೂ ನೀನು ಶರೀರವನ್ನು ಸ್ಪರ್ಶ ಮಾಡ್ಕೋ, ಆ ಕ್ಷಣಕ್ಕೆ ಅಂತಃಕರಣ ಶುದ್ಧಿಯಾಗಿ ಭಗವತ್ ಪ್ರಾಪ್ತಿ ಆಗುವಂತ ಮಾರ್ಗ ನೀವು ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷೇತ್ರ ದರ್ಶನವಾಗಿ ಅಥವಾ ಪವಿತ್ರವಾದಂಥ ಜಾಗಗಳ ದರ್ಶನವಾಗಿ ನಾವು ಮಾಡಬೇಕು ಅಂತ ಶಾರದೇವಿಯವರು ಮೇಲೆ ಹೇಳ್ತಿದ್ರಂತೆ. ಹಾಗಾಗಿ ಒಂದು ಎರಡು ಸೂಕ್ಷ್ಮ ವಿಚಾರವನ್ನ ಹೇಳಿ ಇಷ್ಟಪಡ್ತೀನಿ. ಒಂದು, ಸಕಲ್ಮ ಅನ್ನುವಂಥ ಒಬ್ಬ ಮಹಾತ್ಮರು, ಬಹುಶಃ ಇತ್ತೀಚೆಗೆ ಯೂಟ್ಯೂಬ್ ನೋಡಿದವರು ಮಾಡಿದವರೆಲ್ಲ ಅವ್ರನ್ನ ನೋಡಿರ್ತೀರ. ಶ್ರೀವಿದ್ಯಾದಲ್ಲಿ ಸಾಕಷ್ಟು ವಿಶೇಷವಾದಂಥ ಸಾಧನೆ ಮಾಡಿ ಇವತ್ತು ಸ್ವಾಮಿ ರಾಮ ಅವರ ನೇರ ಶಿಷ್ಯೆ. ಅವರೊಂದು ಸ್ಪಷ್ಟವಾದ ವಿಚಾರವನ್ನು ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ. ಹಿಮಾಲಯ ಮಹಾತ್ಮ ವಾಣಿಗಳು ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಲೌಕಿಕವಾಗಿ ಇವತ್ತು ನೀವು ಏನ್ ಅನುಭವಿಸ್ತಿದ್ದೀರಲ್ಲ, ಇವಾಗ ನಿಮಗೆ ಯಾವುದೋ ಒಂದು 2 ಲಕ್ಷ ರೂಪಾಯಿ ಅವಶ್ಯಕತೆ ಇತ್ತು, ನಿಮಗೆ ಪುಣ್ಯ ಪ್ರಾಪ್ತಿ 2 ಲಕ್ಷ ರೂಪಾಯಿ ನಿಮಗೆ ಸಿಕ್ಬಿಡ್ತು. ಅಥವಾ ನಿಮಗೆ ಯಾವುದೋ ಮನೆಯೋ ಮಠವೋ ಸೈಟೋ ಏನೋ ಒಂದು ಆಸೆ ಇತ್ತು, ಅದು ನಿಮಗೆ ಸಿಕ್ಬಿಡ್ತು. ಲೌಕಿಕವಾಗಿ ಏನ್ ಈಗ ಬಯಸ್ತಿದೆಯಲ್ಲ ಅದೆಲ್ಲ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ಅದು ನೀವೇನೋ ಬಹಳ ದೊಡ್ಡ ಗುರು ಕೃಪಾ ಅಥವಾ ದೊಡ್ಡ ಸಾಧನೆ ಮಾಡಿದಂತ ನಿಮ್ ತಪಸ್ಸಿನ ಫಲ ನೀವು ಹೊಂದಿದ್ದೀನಿ ಅನ್ನೋ ಭಾವದಲ್ಲಿ ಇರ್ತೀರಿ ಅಂತಂದ್ರೆ ಅದು ದೊಡ್ಡ ಅಭಿಮಾನ. ಹಿಂದಿನ ಜನ್ಮದಲ್ಲಿ ನಿನ್ನ ಗುರುನಟ್ಟಿಗೆ ಹೋಗಿದಾಗ ಆಗ ನಿಮ್ಮ ಗುರು ಸೇವಾದಿಂದ ಬಂದಂತ ಒಂದು ಕಿಂಚಿತ್ ಫಲ ಏನಿದೆಯಲ್ಲ, ಆ ಫಲವನ್ನ ತಾತ್ಕಾಲಿಕವಾಗಿ ನಾವು ತಗೊಂಡು ಅನುಭವಿಸ್ತಾ ಇರ್ತೀವಿ. ಆದ್ರೆ ಇದೇ ಸ್ಥಿತಿ ನೀವು ಮುಂದುವರಿಬೇಕಂತಂದ್ರೆ ಈ ಜನ್ಮದಲ್ಲಿ ನೀವು ಗುರುವಿನ ಸಲುವಾಗಿ, ನಿಮ್ಮ ಸಲುವಾಗಿ ಮತ್ತು ನೀವು ದೃಢವಾದಂತ ಸಾಧನೆಯನ್ನು ನಿರಂತರವಾಗಿ ಮಾಡಲೇಬೇಕು. ಮಾಡ್ಲಿ ಅಂತ ಏನಾಗ್ತಂದ್ರೆ ಇರುವಂತ ಡೆಪಾಸಿಟ್ ಬ್ಯಾಲೆನ್ಸ್ ಎಲ್ಲ ಖಾಲಿ ಆಗುತ್ತೆ, ಅಕೌಂಟ್ ಫಿಲ್ ಆಗುತ್ತೆ. ಅಕೌಂಟ್ ಫಿಲ್ ಆದ್ಮೇಲೆ ಏನು ಸಹಿತ ವಿಡ್ರಾ ಮಾಡೋ ಸಾಧ್ಯ ಇಲ್ಲ. ಹಾಗಾಗಿ ನಾನು ಹೇಳಿದ್ರು ಕರ್ಮ ಪ್ರತ್ಯಾಗ. ಯಾವ ಕ್ಷಣಕ್ಕೆ ಪುಣ್ಯವೂ ಹೌದು, ಪಾಪವೂ ಹೌದು, ಎರಡೂ ಅವನಿಗೆ ಸಮರ್ಪಣೆ ಅಂತ ನಾವು ಮಾಡುವಂತ ಭಾವ ಏನಿಲ್ಲ. ಯಾವ ಕ್ಷಣಕ್ಕೆ ನೀವು ಪುಣ್ಯ ಫಲ ಬೇಕೋ ಪುಣ್ಯ ಕೊಡ್ತಾನೆ, ಯಾವ ಕ್ಷಣಕ್ಕೆ ನೀವು ಪ್ರಾರಬ್ಧವನ್ನು ಅನುಭವಿಸ್ಬೇಕು ಆ ಕ್ಷಣಕ್ಕೆ ಪ್ರಾರಬ್ಧವನ್ನು ಅನುಭವಿಸ್ತೀವಿ. ಒಂದು ಸ್ಪಷ್ಟ ಕೇಳಬೇಕು, ನಾವು ಗುರುಗಳ ಹೇಳ್ಕೊತೀವಿ, ಸತ್ಸಂಗ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ ಅಂದ ತಕ್ಷಣ ನಮ್ಮ ಜೀವನದಲ್ಲಿ ಬರುವಂತ ಯಾವ ಕಷ್ಟಗಳು ಸಹಿತ ಬಗೆಹರಿಲ್ಲ. ಏನೇನು ಕಷ್ಟ ಅನುಭವಿಸ್ಬೇಕು, ಏನೇನು ನೋವು ಅನುಭವಿಸ್ಬೇಕು, ಏನೇನು ಅವಮಾನಗಳು, ಬಟ್ ಜೀವನದಲ್ಲಿ ಏನು ಅನುಭವಿಸ್ಬೇಕು ಅಂತಿದ್ದಿಲ್ಲ ಅವನ್ನೆಲ್ಲ ಅನುಭವಿಸುತ್ತಿರಬೇಕು. ಆದ್ರೆ ಅನುಭವಿಸುವ ಸಂದರ್ಭದಲ್ಲಿ ಏನಾಗುತ್ತೆ, ಸಾಮಾನ್ಯ ಮನುಷ್ಯರು ಅನುಭವಿಸುವಾಗ ನೋವಿಂದ ಅನುಭವಿಸ್ತಾರೆ, ಪಾರಮಾರ್ಥಿಕ ಅನುಭವಿಸ್ಬೇಕಾದ್ರೆ ಗುರುಗಳು ಪ್ರಸಾದ ಅಂತೂ ಅವರಿಂದ ಗುರುನಾಥ ಅನ್ನುವಂಥ ಧೈರ್ಯ ಭಾವದಿಂದ ಅನುಭವಿಸ್ತಾರೆ. ರಾಯರು ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಯಾರೇ ಎಲ್ಲ ಗುರು ಜೀವನದಲ್ಲಿ ಗುರು ಇದ್ದಂಗೆ ಆಗುತ್ತೆ ಅಥವಾ ಹಣೆ ಬರ ಇದ್ದಂಗೆ ಆಗುತ್ತೆ ಅಂತಂದ್ರೆ ಗುರುವಿನ ಅವಶ್ಯಕತೆ ಏನು ಅಂತ ಹೇಳಿದಾಗ ಅವ್ರು ಮಾತು ಹೇಳಿದ್ರು. ನೋಡು, ಗುರುವಿನ ಅವಶ್ಯಕತೆ ಯಾಕೆ ಅಂತಂದ್ರೆ ಇವತ್ತಿನ ಹಣೆ ಬರದಲ್ಲಿ ವಿಷ ಕೊಡಬೇಕು ಅನ್ನೋ ಯೋಗ ಇದೆ ಅಂತ ಅನ್ಕೋ. ಏನಾಗುತ್ತೆ, ಒಂದು ಬಟ್ಟಲು ವಿಷ ಕೊಡ್ಬಿಟ್ಟೆ ಅಂದ್ರೆ ಪ್ರಾಣ ಹೋಗ್ಬಿಡುತ್ತೆ. ಗುರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಬಟ್ಟಲು ವಿಷ ದೊಡ್ಡ ಬ್ಯಾರ ನೀರೊಳಗೆ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಮಾಡಿ ಆ ನೀರು ಕುಡಿಯಕ್ಕೆ ಕೊಡ್ತಾನೆ. ಅವಾಗ ಏನಾಗುತ್ತೆ ಅಂದ್ರೆ ನೀನು ವಿಷ ಕುಡಿದಕ್ಕೂ ಆಗ್ಬೇಕು, ಆದ್ರೆ ವಿಷ ಕುಡಿದು ವಿಷ ನೀನು ಹತ್ತಿ ನೀನು ಆಪತ್ತು ಅನುಭವಿಸ್ತಾ ಇರುವಂತ ಪಾಲ್ಗಾಣಿಸುವಂತ ಒಂದು ಕ್ರಿಯೆ ಇದೆಯಲ್ಲ, ಅದನ್ನು ಮಾಡ್ಲಿಕ್ಕೆ ಗುರು ಮಾತ್ರ ಸಾಧ್ಯ. ವಿಷ ಕೊಡದಂಗೂ ಆಯ್ತು, ಆದ್ರೆ ವಿಷ ಕೊಡದಂತ ವಿಷಯ ನಿಮ್ ಮೈಗೆ ಸಹಿತ ಇರಲಿಲ್ಲ. ಹಿಂಗ್ ಮಾಡೋ ಸ್ಥಿತಿಗೆ ಅದಕ್ಕೆ ಗುರು ಬೇಕು ಅಂತ ನಾನು ಹೇಳಿದ್ರು. ಯಾರಂತ ಹೋದಾಗ ಒಂದು ಬಹಳ ಅನುಭವ. ಸಹಜವಾಗಿ ಹೋದ್ವಿ, ಸುಧಾಕಕ್ಕ, ನಾನು ಮತ್ತೆ ಅವರು ಪ್ರಾಣಿ ಇನ್ನೊಂದಿಬ್ರು 3 ಜನ ಹೋದ್ವಿ. ಒಂದು ಜೀವ ಸಾರ್ಥಕ ಭಾವ ಏನಪ್ಪಾ ಅಂತಂದ್ರೆ ಗುರುನಾಥ ಆಗಲಿ ರಾಯರಾಗಲಿ ಅವ್ರ ಶರೀರ ಬರೋಕ್ಕೂ ಮುಂಚೆ ಒಂದು ಸಲ ದರ್ಶನ ಕೊಟ್ಟು ಈ ಗಳಿಗೆ ಒಂದು ಯಾವುದೋ ಮೂಲಕ್ಕೂ ಅನುಗ್ರಹ ಮಾಡ್ತಾರೆ, ಬಟ್ ಅದನ್ನು ದಾಟಿಸ್ತಾರೆ ಅನ್ನುವಂಥ ಧೈರ್ಯವಾದಂಥ ಭಾವ ಅಂತ ನನಗಿದೆ. ರಾಯ ಏನಾಯ್ತು, ಸಹಜವಾಗಿ ಅವ್ರು ಹೆಂಗ್ ಪರೀಕ್ಷೆ ಮಾಡ್ತಾರೆ ಅಂತಂದ್ರೆ ನಾವು ಬೆಳಗ್ಗೆ 10 ಗಂಟೆ ಕೂತು ಮಧ್ಯಾಹ್ನ 1 ಗಂಟೆ ಆದ ಸಹಿತ ರಾಯ ಸುಮ್ಮನೆ ಕೂತು ಈ ಕಡೆ FT ಹಾಕೋತಾರೆ, ಈ ಕಡೆ ಏನೋ ಕ್ಯಾಬರ್ ಡ್ಯಾನ್ಸ್ ಹಾಕೋತಾರೆ, ಈ ಕಡೆ ಕ್ರಿಕೆಟ್ ಹಾಕೋತಾರೆ, ಚಾಲ ಚೇಂಜ್ ಆಗ್ತದೆ. ನಾನು ಸುಮ್ಮನೆ ಕೂತ್ಕೊಂಡು ಹಾಡಿದೆ ಏನು ಹಾಡಿದ್ರು ಇನ್ನೂ ರಿಯಾಕ್ಷನ್ ಕೊಡ್ತಿಲ್ಲ. ಇನ್ನೇನಾಗ್ತದೆ ಅವ್ರಿಗೆ ಇಷ್ಟೊಂದು ಹಾಡು ಹೇಳ್ತಿದ್ದೀನಿ ಆ ಕಡೆ ಇನ್ನೂ ರಿಯಾಕ್ಷನ್ ಕೊಡ್ತಿಲ್ಲ. ಅವಾಗ ಶುರುವಾಗ್ತದೆ ಸಭಾ ತಿಳ್ಕೊಂಡು ತಲೆಗೆ ಅಲ್ಲಾಡ್ಸೋ ಸೀನಲ್ಲೇ ಇಲ್ಲ ಅಂತ ಇನ್ನೇನಪ್ಪ ಹಿಂಗಂತ ಹೇಳಿದ್ರು. ಅವ್ರು ಯಾರು ಒಂದೇ ಮಾತಾಡ್ಬೇಕು, ನೋಡು ನಾನು ತಲೆ ಅಲ್ಲಾಡ್ಸೋ ಸೀನಲ್ಲೇ ಇಲ್ಲ, ನಮ್ಮಪ್ಪ ಬೃಂದಾವನದಲ್ಲಿ ಕೂತ್ತಾರೆ, ಅವ್ನು ತಲೆ ಅಲ್ಲಾಡ್ಸ್ಕೊಂಡು ಹಾಡು ಯೋಗ್ಯತೆ ಇರ್ತದೆ ಹಾಡು ಅಂತಂದು. ಆ ಕ್ಷಣಕ್ಕೆ ಇಷ್ಟೆಲ್ಲೋ ಇರ್ತದೆ ಅನ್ಸುತ್ತೆ, ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಮಾಡ್ತೀನಿ ಎಲ್ಲ ಕಸ್ಕೊಂಡು ಹೋಯ್ತು. ಮನೆಗೆ ಬಂದು ಅಪ್ಪಾಸ್ ಮಾಡಿದೆ, ರಾಯರ ಹತ್ರ ಹೋಗಿದ್ದೆ, ರಾಯ ಹಿಂಗೆ ಅಂತಂದ್ರು. ಏನ್ ಮಾಡಲಿ, ರೂಮ್ ಭಾಗ ಹಾಕೊಂಡು ದೂರ ಕೊಡಿ ಅಂತ ಹೇಳಿದ್ರು. ಯಾಕೆ ನಾನು ಬೈದೆ ಅರ್ಥ ಆಗ್ತಿರ್ಲಿಲ್ಲ, ಈಗ ಸದಾ ಬಯಸ್ತೀನಿ ಅಂತ. ಅದಾಗಿ ಮರು ವರ್ಷ ಅವಾಗ ರಾಯರ ಆಯ್ತು ಕೊಡೆ ರಾಯ ಮಾತಾಡಿದ್ರು ಎಲ್ಲ ಆಯ್ತು. ಕೊಡೆ ಏನಾಯ್ತು,
ಹೆಂಡತಿ ಮಾಡಿ ಯಾರನ್ನೋ ಮಗ ಮಾಡಿ ಏನೇನೋ ಮಾಡ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಬೈದ್ರು ಆ ಮಗ ಸುಮ್ಮಗ ಅಂತ ಹೇಳಿ ಎಲ್ಲ 1.5 ಗಂಟೆ ಬೈಬಿಟ್ಟು ಲಾಸ್ಟಿಗೆ ನನಗೆ ಮಾತು ಬೈದ್ರೆ ಕರ್ಮ ಕಳೆಯುತ್ತೆ ಅನ್ನೋ ಪಾಠ ಆಗ್ಬಿಟ್ಟು ಹಿಂಗಾದ್ರಾಗ ಉಚ್ಚರ್ಕೊಂಡು ಹೋಗ್ತಿದ್ವಿ. ಸುಮ್ಮನೆ ಕೂತೀನಿ ನಾವು 1.5 ಗಂಟೆಯಿಂದ ಬೆಳೆಸ್ಕೊಂಡು ಅಷ್ಟಂದ್ರೆ ಆಮೇಲೆ ನನ್ನ ಮಾತು ನೋಡು, ಆಧ್ಯಾತ್ಮ ಪುರಾಣ ಪ್ರವಚನ ಜ್ಞಾನ ಎಲ್ಲ ಯಾರು ನೋಡ್ಕೊಳ್ಳಿ, ನಿಮ್ಮ ಮನೆ ಮಠ ಪ್ರಪಂಚ ಜವಾಬ್ದಾರಿ ಅಷ್ಟು ನಾನು ತಗೋತೀನಿ ಅಂತ ಯಾರು ಮಾತ್ಕೊಟ್ಟಿದ್ರು. ಹಾಗೆ ಏನಾದ್ರು ಪ್ರಪಂಚ ಸಮಸ್ಯೆ ಹೋದ್ರೆ ನಾವು ಕಷ್ಟೋಗಿ ಅವ್ರು ಹೇಳ್ತಿತ್ತು, ನೀವೇ ತಾನೇ ಮಾತ್ಕೊಟ್ಟಿದ್ದು ಮರ್ಯಾದೆಯಿಂದ ಕೆಲಸ ಮಾಡಿ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಅಧಿಕಾರ ಖಂಡಿತ ಇರ್ತದೆ. ಯಾಕಂದ್ರೆ ನಾವು ನನ್ನ ತಾಯಿ ಅಂತ ನನ್ನ ಗುರು ಅಂತ ಒಪ್ಕೊಂಡಾದ್ಮೇಲೆ ಅದಾಗಿ ಮರು ವರ್ಷ ಅದೇ ಲಕ್ಷಣದಲ್ಲಿ ಕಚೇರಿ ಇತ್ತು. ಸ್ಟೇಜ್ ಮೇಲೆ ಕಚೇರಿ ಹೋಗಿತ್ತು. ಎಲ್ಲ ಕಡೆ ಇರ್ಬೇಕಾದ್ರೆ ಕರ್ಟನ್ ಬಾಲು ಅಂತ ಒಬ್ರು ರಾಯ ಹೋಗ್ತಿದ್ರು. ಅವ್ರೇನಾಯ್ತು, ನಾ ಇಳಿಬೇಕಾದ್ರೆ ಬಂದು ಕಣ್ಣು ತುಂಬ ನೀರು ತುಂಬಿದ್ರು. ಯಾಕಣ ಏನಾಯ್ತು ಅಂತ ಕೇಳಿದೆ. ಇಲ್ಲ, ನನ್ನ ರಾತ್ರಿ ನನಗೊಂದು ಸ್ವಪ್ನ ಬಿತ್ತು. ಏನ್ ಸ್ವಪ್ನ ಬಿತ್ತು ಅಂತಂದ್ರೆ ನಿಮ್ ಕಚೇರಿ ಇರತ್ತೆ ಅಂತ ಗೊತ್ತಿರಲಿಲ್ಲ. ನೀವು ಹಿಂಗೆ ಹಾಡ್ತಾ ಇದ್ರಿ. ರಾಯ ಇಲ್ಲೇ ಚೇರ್ ಮೇಲೆ ಕೂತಿದ್ರು. ನಾನು ಅಲ್ಲೇ ಪಕ್ಕದಲ್ಲಿ ಕೂತಿದ್ದೆ. ರಾಯ ನನ್ನ ಕಲ್ಬಿಟ್ಟು ಎಲ್ಲ ಕರ್ಟನ್ ನೋಡು ನನ್ನ ಮಗ ಎಷ್ಟು ಚೆನ್ನಾಗಿ ಆಡ್ತಾನೆ, ತುಂಬಾ ಚೆನ್ನಾಗಿ ಆಡ್ತಾರಲ್ವಾ ಅಂತ ತೊಡೆನ ಚಪ್ಪಾಳೆ ಹಾಕೊಂಡು ನೋಡ್ತಾ ಇದ್ರು. ಇವತ್ತು ನೋಡಿದ್ರೆ ಅದೇ ದೃಷ್ಟಿಯಲ್ಲಿ ಕಣ್ಮುಂದು ಬಂತು. ಅದಕ್ಕೆ ನನಗೆ ತೃಪ್ತಿ ಆಯ್ತು. ಅವಾಗ ಅನ್ಕೊಂಡೆ, ಬಹುಶಃ ಒಂದು ಶಿಲ್ಪಿಯೋ ಮೂರ್ತಿ ರೂಪ ಆಗಬೇಕು ಅಂತಂದ್ರೆ 108 ಚಳಿ ಇಟ್ಟಿದ್ರೆ ಮಾತ್ರ ಮೂರ್ತಿ ಆಗಲಿಕ್ಕೆ ಸಾಧ್ಯ. ಆದ್ರೆ ಅಂತ ಒಂದು ಸತ್ಪುರುಷ ಕಾಲದಲ್ಲಿ ಆಗಿದ್ದು ಅವ್ರು ಉಸಿರಾಡೋದಂತ ಒಂದು ಗಾಳಿ ಉಸಿರಾಡೋದಲ್ಲ, ಅದು ಈ ಜನ್ಮಕ್ಕೆ ಸಾಕು ಅನ್ನುವಂಥ ಭಾವ ತೃಪ್ತ ಯಾವಾಗಲೂ ಸಾಕಷ್ಟು ಗುರುಗಳು ಹೇಳ್ತಾರೆ. ಮಹಾತ್ಮ ಸನ್ನಿಧಿ ಏನಪ್ಪ ಮಾಡಬೇಕು ಅಂತಂದ್ರೆ ಏನು ಮಾಡದೇ ಇರೋದು ಸಾಕು. ಏನಾದ್ರು ಮಾಡಿದೆ ಅಂತಂದ್ರೆ ಆ ಪರಿಸ್ಥಿತಿ ಶುರುವಾಗುತ್ತೆ. ಏನ್ ಮಾಡ್ಬೇಕು, ಏನು ಮಾಡ್ಬೇಕು. ಸತ್ಪುರುಷ ಕಾಲದಲ್ಲಿ ಸುಮ್ಮನೆ ಕೂತು ಅವ್ರು ಉಸಿರಾಡೋ ಗಾಳಿನ ಉಸಿರಾಡೋದ್ರಿಂದ ಸಾಕು ನಿಮಗೆ ಜ್ಞಾನ ಆಗ್ಬಿಡ್ತದೆ. ಯಾಕೆಂತಂದ್ರೆ ಅವ್ರ ಮೈಲಾಗಿರುವಂಥ ಪ್ರತಿಯೊಂದು ರಕ್ತ, ಇರುವಂಥ ಪ್ರತಿಯೊಂದು ಕೂದಲು, ಇರುವಂಥ ಪ್ರತಿಯೊಂದು ಕಣವು ಸಹಿತ ಯಾವಾಗ ಭಗವತ್ಮಯ ಆಗಿರುತ್ತೋ, ನೀವು ಅವರ ಉಸಿರಾಡುವಂಥ ಗಾಳಿ ಸಹಜವಾಗಿ ಉಸಿರಾಡಲಿ ಅಂತಂದ್ರೆ ನಿಮ್ಗೆ ಜ್ಞಾನ ಆಗ್ಲಿಕ್ಕೆ ಏನೋ ಬೇರೆ ಅಡಚಣೆ ಆಗಲಿ ತದಾಗಲಿ ಇರೋದೇ ಇಲ್ಲ. ಖಂಡಿತ ಜ್ಞಾನ ಆಗುತ್ತೆ ಅನ್ನೋದನ್ನ ಹೇಳ್ತಾ, ಒಂದು ಏಕನಾಥ ಭಾಗವತದಲ್ಲಿ 9 ವಿಚಾರಗಳನ್ನು ಸಾಧಕರಿಗೆ ಬಹಳ ಸ್ಪಷ್ಟವಾಗಿ ಮಹಾರಾಜರು ನವರತ್ನ ವಿಚಾರ ಅಂತ ವಿಚಾರದಲ್ಲಿ ಹೇಳ್ತಾರೆ. ಸಾಧಕರಾದಂಥ 9 ವಿಚಾರವನ್ನು ಗಮನಿಸಿ ನೀವು ಮುಂದೆ ನಡೆಯಬೇಕು ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಒಂದೊಂದು ಕ್ಷಣ 1 ನಿಮಿಷ ಸಂಕ್ಷಿಪ್ತ ವಿಚಾರ ಮಾಡಿ ನಾನು ಭಾಗವಹಿಸ್ತೀನಿ. ಮೊದಲನೇದು ಮಹಾರಾಜರು ಹೇಳ್ತಾರೆ ನಿರಪೇಕ್ಷ ಬುದ್ಧಿ. ನಾನು ಮೊದಲು ಅವಾಗೂ ಸಹಿತ ಅದನ್ನೇ ಹೇಳ್ತಾರೆ. ಅದು ಪ್ರಾಪಂಚಿಕವಾಗಿ ಪಾರಮಾರ್ಥವಾಗಿ ಮಾಡುವಂಥ ಯಾವುದೇ ಕೆಲಸದಲ್ಲಿ ಪ್ರತಿಫಲ ಅಪೇಕ್ಷೆಯನ್ನು ಮಾಡದೆ ನಾವು ಕೆಲಸವನ್ನು ಮಾಡಿದ್ವಿ ಅಂತಂದ್ರೆ ಅದು ಭಗವದ್ ಅರ್ಪಣೆ ಆಗುತ್ತೆ, ಈಶ್ವರ ಅರ್ಪಣೆ ಆಗುತ್ತೆ. ಆ ಕ್ಷಣಕ್ಕೆ ಆ ಭಾವ ನನ್ನಲ್ಲಿ ಸಂತೃಪ್ತವಾಗಿದ್ದು ಯಾವ ಸಾಧಕನಾಗಬೇಕು ಅನ್ನುವಂಥ ಅಥವಾ ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಯಾರಾಗಿದ್ರೆ ಮೊದಲು ಮಾಡಬೇಕಾಗಿರುವಂಥ ವ್ರತ ಏನಂತಂದ್ರೆ ನಿರಪೇಕ್ಷ ಬುದ್ಧಿ. ನೀವು ಮಾಡುವಂಥ ಎಲ್ಲ ಕೆಲಸವು ಭಗವದ್ ಅರ್ಪಣೆಯಿಂದ ಮಾಡ್ತಾ ಹೋಗಿ ಏನೋ ಅಪೇಕ್ಷೆ ಮಾಡಿದ್ರೆ ಯಾರು ಮುಂದುವರಿತಾರಲ್ಲ ಅವನ ಮೊದಲನೇ ಬೇಕು ನಿರಪೇಕ್ಷ ಬುದ್ಧಿ. ಎರಡನೇದು ನಿರ್ಮತ್ಸರ. ಇದು ಶುರುವಾಗುತ್ತೆ ನೋಡಿ. ಅದರಲ್ಲಿ ಅಪ್ಪಿ ಏನಾದ್ರು 2-3 ಜನ ಅಣ್ಣ ತಮ್ಮಂದಿರಿದ್ದು ಅವನಿಗೆ ಏನಾದ್ರು 2 ಎಕರೆ ಭೂಮಿ ಇತ್ತು, ಅವನ ತಮ್ಮಂಗೆ ಏನಾದ್ರು 2.5 ಎಕರೆ ಭೂಮಿ ಇತ್ತಂದ್ರೆ ಇರೋದೇ ಅನಿಸ್ತದೆ. ನಮ್ಮಪ್ಪ ನನಗೆ ಮೋಸ ಮಾಡ್ದ, ಅವನಿಗೆ ಲಾಭ ಮಾಡ್ದ, ನನಗಿಂತ 60 ಎಕರೆ ಜಾಗ ಮತ್ಸರ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೋಗಿ ಪ್ರಪಂಚದ ಮತ್ಸರವಾದ್ರು ಹೆಂಗಾರು ಬಚಾವ ಮಾಡುವುದಿಲ್ಲ. ಈ ಪಾರಮಾರ್ಥ ಮಾರ್ಗದಲ್ಲೋ ಗುರುವಿನ ಮಾರ್ಗದಲ್ಲಿ ಮತ್ಸರ ಬಂತಂದ್ರೆ ದಾಟೋದು ತುಂಬಾ ಕಷ್ಟ. ಗುರುಗಳು ಯಾವಾಗಲೂ ಅವ್ರನ್ನೇ ಪಕ್ಕ ಇರ್ತಾರೆ. ಗುರುಗಳು ಯಾವಾಗಲೂ ಅವರಿಗೆ ಕೆಲಸ ಹೇಳ್ತಾರೆ. ಗುರುಗಳು ಯಾವಾಗಲೂ ನನ್ನೇ ಮಾಡ್ತಾರೆ. ಗುರುಗಳು ನನಗೆ ಏನು ಹೇಳಿದ್ರು ಒಂದು ಕೊನೆಗೆ ಒಂದೇನು ಗರ್ಭಸತ್ಯನಾರಾಯಣ ಸ್ವಾಮೀಜಿ ಮೊನ್ನೆ ಒಂದ್ಸತಿ ಹೋದಾಗ ಒಂದು ಮಾತು ಹೇಳಿದ್ರು, ಏನು ಎಲ್ಲಿ ತನಕ ನಿಮ್ಗೆ ಗುರುಗಳ ಹಿಂಗೆ ಕೇಳ್ಕೊಟ್ಟು ಕೊಡ್ತಿರೋ ಅಲ್ಲಿ ತನಕ ನಿಮಗೆ ಗುರು ಸಿಗಂಗೆ ಇಲ್ಲ. ನಿಮ್ಗೆ ಯಾವಾಗ ಗುರು ಬೇಕಂತ ಅನ್ಸುತ್ತೋ ಅವಾಗ ಒಂದು ಅಂಗಡಿ ಎತ್ಕೊಂಡು ಹೋಗಿರ್ತಾನೆ. ಆಮೇಲೆ ನೀವು ಬಂಗಾರದ ಮೂರ್ತಿ ಇಟ್ಟು ಹಾಲು ಅಭಿಷೇಕ ಮಾಡಿದ್ರು ಏನೂ ಸಿಗಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೋಬೇಕು. ಮತ್ಸರ ಅನ್ನೋಂಥದ್ದು ಹೇಳ್ತಾರೆ, ಪ್ರಪಂಚದಲ್ಲಿ ಏನಾದ್ರೂ ಒಂದು ಕ್ಷಣ ಪಾರಾಗ್ಬೋದು. ಆದರೆ ಅಲ್ಲಿರುವಂತಹ ಭಾವಗಳೇನಾದ್ರು ಪರಮಾರ್ಥ ಮಾರ್ಗದಲ್ಲಿದ್ದಾಗ ಸಾಧಕನಾಗ ಇರುವಂಥ ಸಂದರ್ಭದಲ್ಲಿ ಬಂತು ಅಂತಂದ್ರೆ ಅದರಿಂದ ಆಗೋದು ಬಹಳಷ್ಟು ಕಷ್ಟ. ಹಾಗಾಗಿ ಮತ್ಸರ ಅನ್ನುವಂಥದ್ದು ನಮ್ಮಲ್ಲಿ ಬದಲೇ ಇರುವಂಥ ದಾರಿ ನಡೆಸುವಂಥ ಭಾವದಲ್ಲಿ ಸಾಧನೆ ಮಾಡೋದು ಎರಡನೇದು. ಮೂರನೇದು ದಕ್ಷತೆ. ಇದು ಸಾಕಷ್ಟು ಕಷ್ಟವಾದಂಥ ವಿಚಾರ, ಎಲ್ಲರೂ ಅನುಭವಿಸುತ್ತೀವಿ. ನಾವು ಎಷ್ಟೋ ಸತಿ ನಾನು ಇವುಗಳನ್ನ ಮಾತಾಡಬೇಕು ಅನ್ಕೊಂಡಿರ್ತೀವಿ. ನಾವು ಚಿದಂಬರ ಹೋಗ್ತೀವಿ, ಯಾಕೆ ಒಂಚೂರು ಸೋಂಬೇರ್ತನ ಅಂತಂದ್ರೆ ನಮಗೆ ಬೌಂಡ್ರಿ ಇಲ್ಲ ಅಂತ ನಾವು ಯಾವಾಗ ಮಾತಾಡ್ತಿರ್ತೀವಿ. ಯಾಕಂದ್ರೆ ಹೆಬ್ಬಳ್ಳಿ ಪರಂಪರೆ ಏನಾಗುತ್ತೆ, ನೀವು ಬೇಕೋ ತಮ್ಮ ನೀವು ಒಂದು ದಿವಸಕ್ಕೆ 13,000 ಜಪ ಮಾಡಬೇಕು, ಒಂದು ಅಧ್ಯಾಯ ಮಹಾರಾಜ ಚರಿತ್ರೆ ಪಾರಾಯಣ ಮಾಡಬೇಕು, ಒಂದು ಅಧ್ಯಾಯ ಪ್ರವಚನ ಪಾರಾಯಣ ಮಾಡಬೇಕು, ಇದಿಷ್ಟು ಮಾಡಿ ಆಂಜನೇಯ ಉಪಾಸನೆ, ಹನುಮಂತ ಹನುಮಾನ್ ಚಾಲಿಸ ಅದನ್ನೆಲ್ಲ ಮಾಡಿ ನೀನು ಮುಂದಿನ ದಿನದ ಕೆಲಸ ಮಾಡಬೇಕು. ನೀನು ಯಾವ ಸ್ಥಿತಿನಲ್ಲಾಗೋದು, ನೀನು ಯಾವ ಪ್ರಪಂಚಕ್ಕಾಗೋದು. ಅದು ನನಗೆ ಗುರು ಸರಳ ಮಾಡ್ಕೊಡ್ತಾರೆ ಅಂತ ಚಿದಂಬರ 4 ವರ್ಷ ಹೇಳಿ ಸಾಕು ಉದ್ಧಾರ ಆಗ್ತಾರೆ ಅಂತ ಹೇಳ್ಬಿಟ್ಟಾರ. ತುಂಬ ಮುಜೆ ಹೋಗ್ತದೆ. ಚಿದಂಬರ ಸಾಕು ಉದ್ಧಾರ ಆಗ್ತದೆ ಅಂತ ಹೇಳಿ ನೀವು ಅಷ್ಟೇ ಹೇಳ್ಕೊಂಡು ಮಾಡ್ತೀವಿ ಗಾಡಿ.
ಅದಕ್ಕೆ ನಾವು ಮಾತಾಡ್ಬೇಕು ಅನ್ಕೊಳ್ತೀವಿ. ಒಂದು ಬೌಂಡ್ರಿ ಇದ್ದರೆ ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ವಿ. ಯಾಕಂದ್ರೆ ಸಹಜವಾಗಿ ಸಾಧನೆ ಸಿಕ್ಬಿಟ್ಟಿದೆ. ನಾನು ಸಹಜ ವ್ಯವಸ್ಥೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ ನೀನು ಏನೋ ಆಗುವಂತ ಅವಶ್ಯಕತೆ ಜೀವನದಲ್ಲಿ ಇಲ್ಲೇ ಇಲ್ಲ. ನೀ ಏನಾಗಿಲ್ಲ ಅದೇ ಆಗಿಲ್ಲ. ನೀ ಏನೋ ಆಗಕ್ಕೆ ಹೊರಟಾಗ ಅಷ್ಟೇ ಸಮಸ್ಯೆ ಶುರು. ನೀ ಏನಿಲ್ಲ ನೀನು ಅದೇ ಆಗಿ ಮೊದಲು ನೀನು ಒಪ್ಕೊಂಡ್ಬಿಡ್ಬೇಕು. ಹೌದು ನಾನು ಇಷ್ಟು ದುರ್ಗುಣ ಇದೆ, ನಾನು ಹಿಂಗೆ ಇದ್ದೀನಿ, ನಾನು ಹಿಂಗೆ ಇದ್ದೀನಿ, ನಾನು ಸರಿ ಮಾಡೋ ಜವಾಬ್ದಾರಿ ನಿಂದು ಅಂತ ನಿನ್ನ ಎದ್ದು ಒಪ್ಕೊಂಡ್ಬಿಟ್ಟು ಈ ವ್ಯವಸ್ಥೆ ಇಲ್ಲ. ಹೋಗಿ ಇವತ್ತು ನನಗೆ ಸಿಗ್ಲಿಲ್ಲ ಇವತ್ತು ಇಲ್ಲಿನ ಇಲ್ಲಿದ್ದೀನಿ, ನಾಳೆ ಅಲ್ಲಿದ್ದೀನಿ ಅಲ್ಲಿದ್ದೀನಿ, ಎಲ್ಲ ಸಹಜ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಬೇಕು. ಆದರೆ ಗುರುಗಳು ತಪ್ಪು ಮಾಡ್ತಿರ್ತಾರೆ. ಮದುವೆ ಆದಂತ ಹೊಸ ದಂಪತಿಗಳು ಪಾಪ ಗಂಡನ ತುಂಬಾ ಅಪ್ಪಿತಪ್ಪಿ ಜ್ಞಾನ ಆಗ್ಬಿಟ್ಟು ಮೊದಲನೇ ರಾತ್ರಿ ಇಬ್ಬರನ್ನು ಬಿಟ್ಟಾಗ ಹೆಂಡತಿ ಹೋಗ್ಬಿಟ್ಟು ನೋಡು ಜೀವನ ಐಶ್ವರ್ಯ ಇದೆ, ನಾನು ಸ್ವತಃ ಪರಮಾತ್ಮ ಇದ್ದೀನಿ, ನೀನು ಪರಬ್ರಹ್ಮ ವಸ್ತು ಇದ್ದಿ, ಎಲ್ಲ ಯಾವ ಶಾಶ್ವತ ಇಲ್ಲ ಅಂತ ಏನಾಗುತ್ತೆ ಕಪಾಳ ಕೊಡು ವಾಪಸ್ ಕಳ್ತಾರೆ. ಯಾಕೆ ಮದುವೆ ಅಂತ ಹಂಗೆ ಎಲ್ಲದನ್ನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಅಧ್ವಾನ ಮಾಡೋದಕ್ಕಿಂತ ಆಡೋ ಮಾತಿಗೂ ನನ್ನ ಒಳಗಿರುವಂತ ವಿಚಾರಕ್ಕೂ ಎರಡಕ್ಕೂ ಸಾಮ್ಯತಾಗಿ ಶುರುವಾಯಿತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಾಧನ ಮಾರ್ಗದಲ್ಲಿ ಹೋಗುವಂತ ಈಸಿಯಾಗಿರುವಂತ ದಾರಿ ಯಾವುದೂ ಇಲ್ಲ ಅಂತ ಹೇಳ್ತಾ, ಮೊದಲನೇದು ನಿರಪೇಕ್ಷ, ಎರಡನೇದು ನಿರ್ಮತ್ಸರ, ಮೂರನೇದು ದಕ್ಷತೆ. ದಕ್ಷತೆ ಏನಪ್ಪ, ಗುರುಗಳು ಹಿಂಗೆ ಮಾಡಂತ ಹೇಳಿದಾರ ಅದನ್ನು ಪ್ರಾಮಾಣಿಕವಾಗಿ ಮಾಡುವಂತ ಪ್ರಯತ್ನ ಮಾಡಬೇಕು. ಆ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳು ಬಂದಿದೆ ನಮಗೆ, ಯಾವುದೇ ನಮ್ಮ ಬುದ್ಧಿಯಲ್ಲಿ ತೋರಿಸ್ದಂಗೆ ಮಾಡ್ಕೋಬಹುದು ಅಂತಂದ್ರೆ ದಕ್ಷತೆ. ಅಂದ್ರೆ ಸಿಸ್ಟಮೆಟಿಕ್ ಮೆಡಿಕಲ್ ಸಿಸ್ಟಮ್ ಅಂತ ಏನಿಲ್ಲ, ನಾನು ನಿಷ್ಠೆಯಾಗಿ ಅವ್ರು ಹೇಳದಂತ ಮಾರ್ಗದಲ್ಲಿ ಇದ್ವಿ ಅಂತಂದ್ರೆ ದಕ್ಷತೆ. ಎರಡನೇದು ಆತ್ಮೀಯತೆ. ಆತ್ಮೀಯತೆ ಅಂತೂ ಹೆಂಗ್ ಪಡ್ಕೋಬೇಕು ಅನ್ನೋದನ್ನ ವಿಚಾರ ಮಾಡೋದಕ್ಕಿಂತ ಹೆಂಗ್ ಅನುಭವಿಸ್ಬೋದು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಅನುಭವಿಸ್ದವ್ರು ಇದ್ದೀವಿ, ಎಲ್ಲಿಗೂ ಸಂಬಂಧ ಇರಲಿಲ್ಲ. ಆದ್ರೆ ಇಲ್ಲಿ ಬಂದು ನಾವು ಅನುಭವಿಸುವಂತ ಪ್ರೀತಿಯೋ ನಾವು ಅನುಭವಿಸುವಂತ ಮಮತೆಯ ಪ್ರಣವೇ ಇರಲಿಲ್ಲ, ಎಲ್ಲರೂ ಅನುಭವಿಸುತ್ತಾರೆ. ಯಾಕಂದ್ರೆ ನಾವು ಒಂದು ದೊಡ್ಡ ಸಮಸ್ಯೆ, ಅವ್ರು ಆಕ್ಚುಲಿ ಬೈತಿರ್ತಾರೆ ಆದ್ರೆ ಬೈದಾಗ ಅನಿಸ್ತಿಲ್ಲ. ಯಾಕಂತಂದ್ರೆ ಒಳಗೆ ತುಂಬಿದ ಭಾವ ನಮ್ಗೆ ಗೊತ್ತು. ಬೈತದಕ್ಕೆ ಒಂದು ಈ ಕಡೆ ಊಟ ಮಾಡಿದ್ರು ಬಯಸ್ಕೋಬೇಕು, ಇಷ್ಟರಲ್ಲಿ ಯಾಕೆ ಊಟ ಮಾಡ್ಕೊಂಡು ಒಳ್ಳೆ ಕೆಲಸ ಬೀರ್ತದೆ, ಹೋಗ್ಲಿ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಬಾ, ಇಷ್ಟೊತ್ತಾಗಿ ಯಾಕೆ ಊಟ ಮಾಡಿಲ್ಲ ಅದಕ್ಕೆ ತಿಳಿಸ್ಕೊಬೇಕು. ಆದ್ರೆ ಅನ್ನೋದ್ರ ಒಂದು ಆತ್ಮೀಯತೆ ಏನಿದೆ, ನನ್ನ ಕೂಸ್ಗಳು ಎತ್ತಾಗಿದ್ರು ನನ್ನ ಮಕ್ಕಳೇ ನಾನು ಹೇಳಿ ಸಹಿಸ್ಕೊತಾರೆ ಅನ್ನೋದೊಂದು ಭಾವ ಇದೆಯಲ್ಲ, ಆ ಆತ್ಮೀಯತೆ ನಾವು ಹೇಳ್ಕೊಳಕ್ ಸಾಧ್ಯ. ಒಂದ್ಸತಿ ನನಗೂ ಯೋಗ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ. ಅಷ್ಟೇ ದಿಮಾಕ್ ಮಾಡ್ಬಿಟ್ಟು ತುಳಸಿ ಮಾತ್ರ ಪಟಾಕಿ ತಗೊಂಡ್ಬರ್ತೀವಿ ಅಂತ ಹೋದಾಗ ಸುಮ್ಮನೆ ಪಟಾಕಿ ತಗೊಂಡ್ಬರ್ಬೇಕು, ಹೊರಗೆ ತಿರುಗಿಸಕ್ಕಲ್ಲ ಪಾಪ ಅವನು ಕರ್ಕೊಂಡ್ಬಂದೆ. ಹೋಗಿ ಗೋರ್ಮೆಂಟ್ ತಿಂದು ಒಂದು ಮಸಾಲ ಕರ್ತೀನಿ ಎಲ್ಲ ಬರಕತ್ತಿ ತಾಳಿ ಕಟ್ಟಾಕ್ಬಿಟ್ಟು ಪಟಾಕಿ ತರಲಿಲ್ಲ. ಬೈದು ನಾನು ಫಸ್ಟ್ ಆಫ್ ಆಲ್ ಇನ್ನೂ ಒಂದು ಅಕ್ಷರ ನೆನಪಿಲ್ಲ ಏನು ಬೈದು ಅಂತ, ಯಾಕಂದ್ರೆ ಅದನ್ನು ಭಾಷೆ ಸಹಿತ ಅರ್ಥ ಆಗ್ತದೆ. ಬಟ್ ಕಿರಿಸ್ತಾ ಇದ್ದಾರೆ ಅಂತ ಅಷ್ಟು ಗೊತ್ತು ನನಗೆ, ಏನೋ ಕಿರಿಸ್ತಾ ಇದ್ದಾರೆ. ಸೊ ಆ ಕಿರಿಸ್ತದನ್ನು ನಾನು ಬೈತಿದ್ದಾರೆ ಅಂತ ಗೊತ್ತು ನನಗೆ. ಒಬ್ಬ ಬೆಳಗ್ಗೆ ಅಷ್ಟೊತ್ತಿಗೆ ಕಾಕಳ್ತಿಗೆ ತುಂಬ ನೀನು ಎಷ್ಟೊಂದು ಬೈದ್ಬಿಟ್ಟೆ, ನನಗೆ ಆ ಥರ ನಿದ್ದೆ ಬರಲಿಲ್ಲ, ಏನು ಅನ್ಕೋಬೇಡ, ನೀನು ಯಾವಾಗ ಬೈದು ಹೇಳ್ತೀವಿ ಅದು ನೆನ್ನೆ ಅಷ್ಟೊಂದು ಬೈದು ಅಂದೆ. ಒಂದು ಪಿಚ್ ವೇರಿಯೇಷನ್ ಮಾಡಿ, ಒಂದು ಬೈಯೋದಕ್ಕೆ ಒಂದು ಪಿಚ್ ಇರಬೇಕು, ಮಾತಾಡೋದಕ್ಕೆ ಒಂದು ಪಿಚ್ ಇರಬೇಕು, ಎರಡು ಒಂದೇ ಥರ ನಾನು ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಗೊತ್ತಾಗಲ್ಲ, ಏನೋ ಅನ್ಕೊಂಡಿಲ್ಲ ಅಂತ. ಹಾಗಾಗಿ ಆತ್ಮೀಯತೆ ಹೆಂಗಿರಬೇಕು ಅಂತಂದ್ರೆ ಗುರು ಹೇಳ್ತಿರ್ತಾರೆ, ನಿನ್ ಸುತ್ತ ಇರುವಂತ ಒಂದು ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲರೂ ಸೇರ್ತ ನಿಮ್ಗೆ ಮಾತಾಡಲಿಕ್ಕೆ ಸಾಧ್ಯ. ಯಾವ ಮಾತಾಡಲಿಕ್ಕೆ ಸಾಧ್ಯ ಅಂತಂದ್ರೆ ಅದರಲ್ಲಿರುವಂತ ಅದೇ ತರದನ್ನು ವಸ್ತು ಏನಂತ ಭಾವ ನೋಡ್ಕೊಂತ ಅಂತಂದ್ರೆ ನಿಮ್ಗೆ ಯಾರನ್ನೂ ದ್ವೇಷ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಿಮ್ಗೆ ಯಾರನ್ನೂ ನನ್ನ ಅಂತ ಹೇಳಿಕ್ ಸಾಧ್ಯ ಇಲ್ಲ. ನೀನ್ ಒಳಗೆ ಹಾಕಿರುವಂತ ರಕ್ತನ ಅವನ ತಮ್ಮಿನ ನೀನು ಮುಂದೆ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅನ್ಸಿ ಅವ್ನು ಮುಂದಿರೋನು ನಾನೇ, ಇಲ್ಲಿರೋನು ನಾನೇ ಅನ್ನೋ ಭಾವ ಬಂದಾಗ ನೀವು ಯಾರನ್ನೂ ಬೇರೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಗುರುಗಳು ಒಂದು ಮಾತಾಡೋದು, ಜಗತ್ತು ಎಲ್ಲರನ್ನೂ ಪ್ರಾಮಾಣಿಕವಾಗಿ ಪ್ರೀತಿಸ್ಬೇಕು. ದೊಡ್ಡ ವ್ರತ ಇರೋದು ಸಮಸ್ಯೆ ಇಲ್ಲ, ನೀನ್ ಹೆಂಗ್ ಪ್ರೀತಿಸ್ತೀಯ? ಯಾಕಂದ್ರೆ ಫಸ್ಟ್ ಆಫ್ ಆಲ್ ತಲೆ ಕೂತಿರುತ್ತೆ, ಇವ್ನು ನನಗೆ ಆಗಲ್ಲ, ಇವ್ನು ನನಗೆ ಆಗ್ತಾನೆ. ಈ ಆಗಲ್ಲ ಅನ್ನೋನ್ನ ಆಗ್ತಾನೆ ಅಂತ ನಾವು ಅಂದ್ಕೊಳ್ಳೋ ಅರ್ಥಕ್ಕೆ ಅರ್ಧ ಆಯಸ್ ಮುಗಿದೋಗಿರುತ್ತೆ. ಸರಿ ಇವ್ನು ಆಗಲ್ಲ, ಆಯ್ತು ಇವ್ನು ಹೆಂಗಿಲ್ಲ ಹಂಗೆ ಒಪ್ಕೊಂಡ್ಬಿಡೋಣ ಅನ್ನೋಷ್ಟು ಪಾಪ ಅವ್ನಿಗೆ ಅರ್ಧ ಆಯಸ್ ಮುಗಿದೋಗಿರ್ತಾರೆ, ಸತ್ತ ಹೋಗಿರ್ತಾರೆ. ಆಯ್ತಾ? ಯಾಕಂತಂದ್ರೆ ಒಂದು ಜೀವನದಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್. ಲಕ್ಷ್ಮಿ ಅಂತ ಬರ್ತಾರಲ್ಲ, ಅವ್ರು ನಾನು ಒಂದು ಸತ್ಸಂಗ ಎಲ್ಲ ಆಯ್ತು. ಮುಗಿದ ತಕ್ಷಣ ಏನಾಯ್ತು ಅಂದ್ರೆ ಮಾರನೇ ದಿವಸ ಅವ್ರು ಬಂದು ನನ್ನ ಮಾತಾಡಿದ್ರು, ನನಗೆ ನೀವು ಆತ್ಮ ಸೇವದಲ್ಲಿ ಕೋಪ ಅನ್ನೋದು ಎಷ್ಟು ಕೆಟ್ಟದು, ದೇಶ ಅನ್ನೋದು ಎಷ್ಟು ಕೆಟ್ಟದು ಅಂತೆಲ್ಲ ಹೇಳಿದ್ವಿ. ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ನಾವು ಒಂದು 2-3 ಕುಟುಂಬ ವರ್ಷಗಟ್ಟಲೆ ಮಾತಾಡ್ತಿರ್ಲಿಲ್ಲ. ಸೊ ಹಿಂಗ್ ಮಾಡ್ಬಾರ್ದು ಅಂತ ಗೊತ್ತಾಗಿ ನಾನು ಅವ್ರ ಮನೆಗೆ ಹೋಗಿ ಅವ್ರ ನಮ್ಮ ಮನೆಗೆ ಬಂದು ಕಾಫಿ ಕೊಡೋದು ನಾವೆಲ್ಲ ತುಂಬಾ ನಾವು ಸರಿಯಾಗಿದ್ವಿ. ಸತ್ಸಂಗದಿಂದ ಒಂದು ಕ್ಷಣ ಸತ್ಸಂಗದಿಂದ ಎಷ್ಟೋ ವರ್ಷ ವೈರತ್ವ ಮುಗಿಯುತ್ತೆ ಅಂತಂದ್ರೆ ಆ ಆತ್ಮೀಯತೆಗೆ ಎಷ್ಟು ಬೆಲೆ ಇದೆ ಸಾಧ್ಯ. ನಂದು ಗುರುನಂತೂ 14 ವರ್ಷದಿಂದ ನಾವು ನಮ್ಮಷ್ಟು ಜಗಳ ಆಡೋದು ಜಗತ್ತಿನಲ್ಲಿ ಯಾರು ಇಲ್ಲ. ಏನೇನು ಜಗಳ ಆಡ್ತಿದ್ವಿ ಅಂತ ಅಪ್ಪಿ ನಾನು ಭಜನೆ ಕೊಟ್ಕೋಬೇಕು. ನಾನು ಏನೋ ಒಂದು ಪಕ್ಕದ ಭಜನೆ ಕಲಿಸ್ಕೊಂಡು ಕುತ್ಕೊಳ್ಳೋದೇ ಬೇರೆ ಕಡೆ ಅವ್ರು ಭಜನೆ ಕೊಡ್ತಿದ್ರು. 2 ದಿವಸ ಮಾತಾಡ್ತಿರ್ಲಿಲ್ಲ. ಲಕ್ಷ್ಮೀ ಯಾಕಂತ ಗುರುನ ಮಾತಾಡ್ತೀವಿ, ಎಷ್ಟು ನೆನೆ ಭಜನೆ ಕೊಟ್ಟಾಗ ಒಂದು ಪಕ್ಕ ಕಲ್ಲಿ ಅದಕ್ಕೆ ಮಾತಾಡ್ತೀವಿ.
ಹೌದು, ಅದು ಸೇರಲ್ಲ, ಅದೊಂದು ಆತ್ಮೀಯತೆ. ಯಾಕಂದ್ರೆ ಎಲ್ಲರೂ ಬಿಟ್ಟು ಬರ್ಬೇಕಾದ್ರೆ ಅದನ್ನ ಅದಕ್ಕೇನು ಉಪಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿತ್ತು ಅವ್ರು ಎಲ್ಲರೂ ಅವ್ರದ್ದು ಬೇರೆ ಏನೋ ಕೆಲಸ ಇದೆ ಅಂತ ಇಡೀ ದಿವಸ ಸಾಮಾನು ತಂದು ವಿಜಯಪುರ ಶಿಫ್ಟ್ ಮಾಡಿ ಎಲ್ಲ ಮಾಡೋದು ಸಹಿತ ಮಾರನೇ ಸಹ ಆಲೋಚಿಸೋದಿಲ್ಲ. ಯಾಕಂದ್ರೆ ಆ ಶುದ್ಧವಾದ ಪರಿಶುದ್ಧವಾದಂಥ ಪ್ರೇಮ ಇರುತ್ತಲ್ಲ, ಅಲ್ಲಷ್ಟೇ ನೀನು ಜಗಳ ಆಡಲಿಕ್ಕೆ ಸಾಧ್ಯ. ನಿಮ್ಗೆ ಪರಿಶುದ್ಧವಾದ ಪ್ರೇಮ ಇಲ್ಲ ಅಂತ ಇಲ್ಲದೇ ನಿಮ್ಗೆ ಜಗಳ ಆಡಲಿ ಅಂತಂದ್ರೆ ಅದು ಜಗಳ ಇವತ್ತಾಗ್ತದ ಎಲ್ಲ ಆಗ್ಬಿಟ್ಟು. ಹಾಗಾಗಿ ಆತ್ಮೀಯತೆ ಎನ್ನುವಂಥ ಸಾಧನೆಗೆ ಬಹಳ ಮುಖ್ಯವಾಗಿರುವಂಥ ವಸ್ತು. ಯಾಕೆಂತಂದ್ರೆ ಸಾಧನೆ ಅನ್ನುವಂಥ ತುಂಬಾ ಸರಳ ಆಗುತ್ತೆ. ಯಾಕಂದ್ರೆ ದ್ವೇಷ ಬುದ್ಧಿ ನಮ್ಮಲ್ಲಿ ಬರೋದಿಲ್ಲ. ಯಾವಾಗ ನಿಮಗೆ ದ್ವೇಷ ಬುದ್ಧಿ ಬರೋದಿಲ್ಲ ಸಾಧನೆ ತುಂಬಾ ಸುಲಭ ಆಗುತ್ತೆ. ಅದರ ಹೊರತಾಗಿ ನೆಕ್ಸ್ಟ್ ಇನ್ನೊಂದು ವಿಚಾರವನ್ನು ನಾವು ವಿಚಾರ ಮಾಡಬೇಕು ಅಂತಂದ್ರೆ ನಿಶ್ಚಲತೆ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಜೀವನ್ಮುಕ್ತ ಸ್ಥಿತಿ ಬಗ್ಗೆ ಮಾತಾಡ್ತಾರೆ. ಬಹುಶಃ ಆ ಪದಗಳು ಹೇಳಿದ್ದು ಸಹಿತ ನಮಗೆ ಯೋಗ್ಯತೆ ತುಂಬಾ ಕಮ್ಮಿ. ಎಂಥ ಸಂದರ್ಭದಲ್ಲೂ ಸಹಿತ ಒಂದು ಕ್ಷಣವೂ ನಾನು ಅಲ್ಲಾಡದೆ ಸ್ಥಿರವಾದಂಥ ಮನಸ್ಸು, ಕಷ್ಟ ಸುಖ ದುಃಖ ಮಾನ ಅಪಮಾನ ಎಲ್ಲಾ ಸಂದರ್ಭದಲ್ಲೂ ನನ್ನೊಳಗೆ ಏನೂ ವ್ಯತ್ಯಾಸ ಬರದೇ ಇರುವಂಗೆ ಹೆಂಗೆ ತಿಳಿ ನೀರು ನಿಂತಿರ್ತಾರೆ. ನಾನು ನಿಲ್ಲುವಂಥ ಸ್ಥಿತಿಯಲ್ಲಿ ನನ್ನ ಮನಸ್ಸನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ ಅಂತಂದ್ರೆ ಅದನ್ನ ಒಂದು ನಿಶ್ಚಲತೆ ಅನ್ನುವಂಥದ್ದು ಅಥವಾ ಸ್ಥಿರವಾದಂಥ ಮನಸ್ಸು ಅನ್ನುವಂಥ ಭಾವವನ್ನು ನಾವು ಭಾವಿಸ್ಬೋದು ಅಂತ ಅನ್ಕೋತೀನಿ. ಇದು ಬಹಳ ದೊಡ್ಡ ಕಷ್ಟಕರವಾದ ಸಾಧನೆ ಅಂತ ನಾವು ಅನ್ಕೋತೀವಿ. ಅದೇ ಗುರು ಕೃಪಾ ಮಾಡೋದ್ರೆ ಬಹಳ ದೊಡ್ಡದಲ್ಲ. ಹಾಗಾಗಿ ಅಂಥ ನಿಶ್ಚಲತೆಯನ್ನ ಪಡ್ಕೊಂಡಂಥವನು ಸಾಧಕನ ಆರನೇ ಒಂದು ಹೆಜ್ಜೆ. ಏಳನೇ ಹೆಜ್ಜೆ ಸದ್ಗುರು ಭಕ್ತಿ. ಇದು ದೊಡ್ಡ ಎನ್ಸೈಕ್ಲೋಪೀಡಿಯಾ. ಅಪ್ಪಿತಪ್ಪಿದ ಮಾತಾಡೋಕೆ ಶುರು ಮಾಡಿದೆ ಅಂತಂದ್ರೆ ಒಂದು ಪುಸ್ತಕ ತಗೊಂಡು ಓದೋದು ಹೊರತಾಗಿ ಎಲ್ಲ ಗುರುಭಕ್ತನ ನಾಟಕ ಆಡಲಿಕ್ಕೂ ಗುರುಭಕ್ತರಾಗಲಿಕ್ಕೂ ಸಾಕಷ್ಟು ವ್ಯತ್ಯಾಸ. ನಾವು ಎಷ್ಟು ಮಟ್ಟಿಗೆ ಗುರುಭಕ್ತರು ಅಂತಂದ್ರೆ ಅಪ್ಪಿ ಐರನ್ ಇಲ್ಲದೆ ಇರೋ ಪಂಚ ಹೊಡೋದು, ಆಯ್ತಾ? ಇವಾಗಂತೂ ಮುಗಿದೋಯ್ತು. ಮ್ಯಾಚಿಂಗ್ ಬ್ಲೌಸ್ಗೆ ಮ್ಯಾಚಿಂಗ್ ಸೀರೆ ಇದ್ದರೆ ಗುರುಗಳ ಹತ್ರ ಸೇರ್ತಾರೆ. ಈಗ ನನ್ನಂತೂ ನಾನು ಇರೋದು ಹೇಳ್ಕೊಡ್ತೀನಿ ಆಯ್ತಾ. ಆ ಮ್ಯಾಚಿಂಗ್ ಬಾರ್ಡರ್ ಮ್ಯಾಚಿಂಗ್ ರೂಪ ಇದ್ದರೆ ನನ್ನ ಜೀವನದಲ್ಲಿ ಕಸರಿ ಹೋಗಿಲ್ಲ. ಇನ್ನೂ ಡಿಫ್ರೆಂಟ್ ಆಗಿದೆ. ಅಪ್ಪಿ ಗೊತ್ತು ಕೋಟ್ ರಕ್ಷಾಗಳ ತಮಾಷೆ ಮಾಡೋದು ಚೇತನ ಮೇಕಪ್ ಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೊಂದು ಅರಿವು ಅನ್ನುವಂಥ ನಿನಗೆ ಆಗುತ್ತೋ ಆ ಕ್ಷಣಕ್ಕೆ ನಿನಗೆ ಅದು ನಗಣ್ಯ ಅಂತ ಅನ್ಸುತ್ತೆ. ನೀನು ನಗಣ್ಯ ಅಂತ ಅನಿಸಿದಾಗ ಏನಾಗುತ್ತೆ ಗೊತ್ತಾ, ಜನಕ್ಕೆ ನಾವು ನಾಟ್ಯವಾಗಿ ಕಾಡ್ತೀವಿ, ಏನೋ ದೊಡ್ಡದಾಗಿ ಏನೋ ಆಗಕ್ಕೆ ಕೊಡ್ತಾರೆ ಅಂತ. ಹಂಗಾಗಿ ಏನಪ್ಪ ಗುರುಭಕ್ತಿ ಅನ್ನುವಂಥದ್ದು ಒಂದೇ ಒಂದು ಅಕ್ಷರದ ನಾವು ಹೇಳಬೇಕು ಅಂತಂದ್ರೆ ಅದು ಮಾಡೋದಕ್ಕಿಂತ ಅದು ಆಗುವಂಥ ಒಂದು ಕ್ರಿಯೆ. ನೀನು ಸಹಜವಾಗಿ ಯಾವ ಕ್ಷಣ ಗುರುವಿನ ಪ್ರವೇಶ ಆಗ್ತಾನಲ್ಲ, ಅವನ್ ಬಿಟ್ಟರೆ ಜಗತ್ತೇ ಇರಲ್ಲ. ಅವನ್ ಬಿಟ್ಟರೆ ಜಗತ್ತೇ ಇಲ್ಲ ಅಂತಂದಾಗ ನೀನು ಅವನು ಸಾಕ್ಷಿತ್ವ ಮಾಡುವಂಥ ಎಲ್ಲ ಕೆಲಸವೂ ಅವರಿಗೆ ಅರ್ಪಣೆ ಆಗುತ್ತೆ. ಅವನ ಸಾಕ್ಷಿಭೂತವಾಗಿ ನಿಂತು ನೀವು ಇರುವಂಥ ಪ್ರತಿಯೊಂದು ಹೆಜ್ಜೆಯೂ ಗುರುಭಕ್ತಿ ಆಗುತ್ತೆ ಹೊರತಾಗಲ್ಲ. ಮತ್ತು ವಿಶೇಷವಾಗಿ ಗುರು ಬೇರೆ, ಗುರುವಿನಿಂದ ಭಕ್ತಿಯನ್ನು ಅಥವಾ ಭಕ್ತಿ ಒಟ್ಟಿರುವಂಥ ನೀನು ಗುರುವನ್ನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುಭಕ್ತಿ ಹೇಳಿದ್ರೆ ಜಿಜ್ಞಾಸ್ಕರ. ಇದು ನಮಗೆ ಅವಕಾಶ ಇಲ್ಲ. ನಮ್ಮ ಜೀವನದಲ್ಲಿ ನಮಗೆ ಕ್ವಶನ್ಸ್ ಬರಲ್ಲ. ಕ್ವಶನ್ಸ್ ಬಂತು ಅಂತಂದ್ರೂ ಒಂದು ಗುರುಗಳಿಗೆ ಏನು ಪ್ರಶ್ನೆ ಕೇಳಿದಲ್ಲ ಅಂತ ಏನಾದ್ರು ಪ್ರಶ್ನೆ ಕೇಳೋದು ಒಂದು ಆಗತ್ತೆ ಬಿಟ್ರೆ ಫಸ್ಟ್ ಆಫ್ ಆಲ್ ಪ್ರಶ್ನೆನೇ ಬರಲ್ಲ. ಯಾಕೆ ಪ್ರಶ್ನೆ ಬರಲ್ಲ ಅಂತಂದ್ರೆ ನಮಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಕರ್ಮ, ಮೋಕ್ಷ, ಜಿಜ್ಞಾಸೆ ಇವೆಲ್ಲ ಎಲ್ಲೋ ಆಶೀರ್ವಾಣಿ ಆಗಂಗೆ ಹೇಳ್ತಾ ಇರುತ್ತೆ. ಒಂದು ರಾಜಾ ಮತ್ತು ಪ್ರತಿ ಅಮಾವಾಸ್ಯೆ ಏನಕ್ಕೆ ಹೋಗ್ತೀವಪ್ಪ, ಸ್ವಾಮಿಗಳು ಬರ್ತಾರ, ಏನೋ ಪ್ರವಚನ ಮಾಡ್ತಾರ, ಒಂದೇ ಒಂದು ಅಕ್ಷರ ಅರ್ಥ ಆಗಿರ್ಬೋದು ಕೆಲವರಿಗೆ, ಎಲ್ಲರ ಬಗ್ಗೆ ಮಾತಾಡ್ತೀವಿ. ಮೋಸ್ಟ್ ಅಥವಾ ಪ್ರಮುಖವಾಗಿ ರಾಜರ ಮಟ್ಟಿಗೆ ಯಾಕೆ ಹೋಗ್ತೀವಿ ಅಂತಂದ್ರೆ ಸಾಕು ಭಾಳ ಚಲೋ ಇರ್ತದೆ, ಅಮಾವಾಸ್ಯೆಗಳನ್ನ ಊಟ ಆಗ್ತದೆ. ಸರಿ, ಅದಕ್ಕಿಂತ ಒಂದು ಸಾಧನೆ ಏನಿಲ್ಲ. ನೀನು ಗುರುವಿನ ಸ್ಥಾನದಲ್ಲಿ ಬಂದು ನೀನು ತಿನ್ನೋ ಒಂದು ಅನ್ನ ಇದ್ದಿಲ್ಲ, ಆ ಅನ್ನದಲ್ಲೂ ಬ್ರಹ್ಮವಸ್ತುವೇ ಇರುತ್ತೆ ನಿಮಗೆ. ನೀನು ಕುಡಿಯುವಂಥ ಒಂದು ನೂರಿನಲ್ಲೂ ಬ್ರಹ್ಮವಸ್ತು ಇರುತ್ತೆ. ನೀನು ಓಡಾಡುವಂಥ ಮಣ್ಣಲ್ಲೂ ಆ ಗುರುವಿನ ಶಕ್ತಿನೂ ಇರುತ್ತೆ. ನೀನು ಬರೀ ಬಂದು ಊಟ ಮಾಡ್ಕೋತಾ ತಿನ್ಕೋತಾ ಅಡ್ಡಾಡ್ಕೋದ್ರಿಂದ ನಿಮ್ದು ಎಷ್ಟೋ ಕರ್ಮ ಕಳೆದೋಗ್ಬಿಟ್ಟಿರುತ್ತೆ. ಅದ್ರ ಅನುಭವ ಸಾಕಷ್ಟು ಆಗುತ್ತೆ. ಅದು ವಿಶೇಷವಾಗಿ ಮಾತು ಹೇಳುವಂಥ ಅವಶ್ಯಕತೆ ಇರಲಿ. ಅಟ್ಲೀಸ್ಟ್ ಇಲ್ಲಿ ಬರಬೇಕು ಬಂದು ಮೊದಲು ಸತ್ಸಂಗದಲ್ಲಿ ಕೂಡಬೇಕು ಅನ್ನೋ ಮನಸ್ಸು ಬರಬೇಕು. ಈ ಶರೀರವನ್ನು ಕರ್ಕೊಂಡಲ್ಲಿ ಕೂರಿಸ್ಬೇಕು ಅನ್ನೋ ಮನಸ್ಸು ಬರಬೇಕು. ಇಷ್ಟೆಲ್ಲ ಆಗಲಿ ಅಂತಂದ್ರೆ ಇವತ್ತೆಲ್ಲ ನಾಳೆ ನಮಗೆ ಜ್ಞಾನವೂ ಆಗಲೇಬೇಕು, ಭಕ್ತಿಯೂ ಬರಲೇಬೇಕು, ನಾವು ದಾಟಲೇಬೇಕು. ಅದೇನು ಇದೇ ದಾರಿಯಲ್ಲಿ ಮಾತ್ರ. ಈಗ ಒಂದು ನನಗೆ ದೊಡ್ಡ ಸಮಸ್ಯೆ ಏನಂತಂದ್ರೆ ಮಾತಾಡೋಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರಲ್ಲ. ಹಾಗಾಗಿ ಎರಡೇ ಪಾಯಿಂಟ್ ಹೇಳಿ ಈ 9ರಲ್ಲಿ 7 ಮುಗಿದಿದೆ. ಎರಡೇ ಇರುವಂಥದ್ದು. ಜಿಜ್ಞಾಸನ ಯಾಕಪ್ಪ ಅಂತಂದ್ರೆ ನೀವು ಗುರುವನ್ನು ಪ್ರಶ್ನೆ ಮಾಡಿದ್ರೆ ನಿಮಗೆ ಡೌಟ್ಸ್ ಅಥವಾ ನಿಲ್ಲದಿರುವಂತಹ ಅಜ್ಞಾನ ಕ್ಲಿಯರ್ ಆಗಿ ಸಾಧ್ಯ ಇಲ್ಲ. ಹಾಗಾಗಿ ಜಿಜ್ಞಾಸೆ ಅನ್ನುವಂಥದ್ದು ಸಾಧಕನಿಗಿರಬೇಕು. 8ನೇದು ಅಸೂಯತೆ. ಯಾರಿಗೂ ಅಸೂಯತನ ಪಡದೆ ಇರುವಂಥದ್ದು. ಅಸೂಯೆ ಇದ್ದಿದ್ದರಿಂದ ದತ್ತಮಹಾರಾಜರು ಅನಸೂಯೆ ಪ್ರಾಪ್ತಿಯಾದರು. ಯಾರಿಗೂ ಅಸೂಯೆ ಪಡದೇ ಇರುವಂಥದ್ದು. 9ನೇದು ನಮ್ರತೆ. ಈ ನಮ್ರತೆ ಸಂತಪಡ. ನನ್ನಷ್ಟು ಚಿಕ್ಕವ್ರ ಜಗತ್ತಿನಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದು ದುರ್ಬಲ ಭಾವ ಇಟ್ಕೊಂಡು ಬಟ್ ಜಗತ್ತಿನ ನನ್ನನ್ನು ಬಿಟ್ಟು ಇನ್ನೆಲ್ಲ ಚಲೋ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಬೇಕು. ಸಾಕಷ್ಟು ಕೇಳಿರುತ್ತೆ. ಮುಂದೆ ಇರುವಂಥ ವ್ಯಕ್ತಿ ನಮಗೆ ಸರಿಯಾಗಿ ಕಾಡ್ತಿಲ್ಲ ಅಂತಂದ್ರೆ ಅದು ಅವ್ರ ಸಮಸ್ಯೆ ಇಲ್ಲ.
ನಾನು ನೋಡೋ ರೀತಿ ಸರಿ ಇಲ್ಲ ಅಂದ್ಬಿಟ್ರೆ ಅವ್ರವ್ರ ದಾರಿನಲ್ಲಿ ಅವರು ಸರಿಯಾಗಿರ್ತಾರೆ. ನಾನು ಹೋಗ್ತಿರೋದಾಗಿ ನನಗೆ ಸರಿ ಇದೆ ಅಂತಂದ್ರೆ ಅವ್ರು ಹೋಗ್ತಿರೋದಾಗಿ ಅದು ಸರಿಯೇ ಇರುತ್ತೆ. ಅವ್ನ ದಾರಿ ಬದಲಾಯಿಸಿ ನನ್ನ ದಾರಿ ಬರಬೇಕು ಅಂತ ನಾನು ಅನ್ಕೊಂಡೆ ಅಂದ್ರೆ ನಾನು ದಾರಿ ಬದಲಾಯಿಸಿ ಅವ್ನ ದಾರಿ ಹೋಗ್ಬೇಕು ಅಂತ ಅವರು ಅನ್ಕೊತಿರ್ತಾರೆ. ಹಾಗಾಗಿ ಜಗತ್ತಲ್ಲಿ ಯಾರು ಬದಲಾಯಿಸೋ ಪ್ರಯತ್ನ ಮಾಡಿದ್ರೆ ಹೆಂಗಿದೆಯಲ್ಲ ಯಥಾವತ್ತು ಈ ಪ್ರಪಂಚವನ್ನು ಸ್ವೀಕಾರ ಮಾಡ್ತಾ ಗುರು ಕೊಟ್ಟಂತ ಮಾರ್ಗವನ್ನು ದೃಢವಾಗಿಟ್ಕೊಳ್ತಾ ಬರುವಂತ ಜೀವನದ ಕಷ್ಟ ಸುಖಗಳು ಸಹಿತ ಗುರುಗಳಿದ್ದಾರೆ ಅನ್ನುವಂಥ ದೃಢವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಳ್ತಾ ಬಂದಂಥ ಪ್ರತಿಯೊಬ್ಬರು ಸಹಿತ ಸಾಕ್ಷಾತ್ ಜನ್ಮ ಸ್ವರೂಪಗಳೇ ಗುರುನಾಥ ಆ ಭಾವದಲ್ಲಿ ಬಂದಿದ್ದಾರೆ ಅನ್ನೋ ಭಾವದಿಂದ ಒಂದು ಊಟವು ಒಂದು ಉಪಚಾರವು ಮಾಡುವಂಥ ಸಹಜ ಸರಳವಾದಂಥ ಸಾಧನೆಯನ್ನು ಮಾಡ್ತಾ ಅವರೊಟ್ಟಿಗೆ ಗುರು ಕೊಟ್ಟಂಥ ನಾಮವನ್ನು ಗುರು ಕೊಟ್ಟಂಥ ದೀಕ್ಷೆಯನ್ನು ಅಥವಾ ಕೊಟ್ಟಂಥ ಮಾರ್ಗವನ್ನು ಪ್ರಾಮಾಣಿಕವಾಗಿ ನಡೆಸುವಂಥ ಪ್ರಾರ್ಥನೆಯನ್ನು ಅವರು ಮಾಡ್ತಾ ಮತ್ತು ನಾವು ಪ್ರಾಮಾಣಿಕ ನಡೆಸ್ತೀವಿ ಅಂತಂದ್ರೆ ಅಹಂಕಾರ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ರೆ ಒಂದೇ ಒಂದು ಸಾರಾಂಶ ಹೇಳಬೇಕು ಅಂತಂದ್ರೆ ಇವನ್ನೆಲ್ಲ ಅವರೇ ಮಾಡ್ತಾರೆ. ನಾವು ಮಾಡ್ತೀವಿ ಅಂತಂದ್ರೆ ಯಾವುದೂ ಆಗದ ಕೆಲಸ. ಹಾಗಾಗಿ ಏನೇನು ಸಾಧನ ಮಾರ್ಗ ಆಗಲಿ ಭಗವತ್ ಪ್ರಾಪ್ತಿ ಮಾರ್ಗ ಆಗಲಿ ಸತ್ಸಂಗದ ಮಾರ್ಗವಾಗಿ ಏನಿದೆಯೋ ಅವೆಲ್ಲದನ್ನು ಅವನೇ ನಡೆಸಬೇಕು. ಮತ್ತು ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದ್ರು ಯಾವುದೇ ಸುಖಕ್ಕೆ ಬಂದ್ರು ಅಥವಾ ಕಷ್ಟದ ಪರಿಸ್ಥಿತಿ ಬಂದ್ರು ಜೊತೆಗೆ ಅವನೇ ನಡೆಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ಸದ್ಗುರುನಾಥನ ಮಾಡ್ತಾ ಇರುವಂತಹ ಒಳಗಿರುವಂಥ ಎಲ್ಲ ಹಲಸು ಒಳಗಿರುವಂಥ ಎಲ್ಲ ಅಜ್ಞಾನವನ್ನ ಜೊತೆಗೆ ವಿಷಯಗಳನ್ನು ಅವನೇ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ದಾಟಿಸುವಂಥ ಮಾರ್ಗವನ್ನು ಅವನೇ ತೋರಿಸಿ ಈ ಮಾರ್ಗದ ಕಡೆ ಕ್ಷಣ ತನಕ ಇದ್ದು ಈಗೇನು ಉಸಿರೋಗುವಂಥ ದೇವರು ಚಿದಂಬರನ 4 ಅಕ್ಷರನ ಒಳಗೆ ಬಂದು ಈ ಘಟವನ್ನು ಉಳಿಸುವಂಥ ಪ್ರಮೇಯ ಅಥವಾ ಉಳಿಸುವಂತಹ ಶಕ್ತಿ ಅಥವಾ ಉಳಿಸುವಂಥ ಒಂದು ಕಡೆ ಹಂತ ಏನಿಲ್ಲ ಅಲ್ಲಿವರೆಗೂ ಇದ್ದು ದಾಟಿಸುವಂಥ ಜವಾಬ್ದಾರಿ ಗುರುವೇ ತಗೊಂಡು ನಾವು ನಡೆಸಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತಾ ಏನಾದರೂ 2 ಸದ್ವಿಚಾರಗಳು ಅಥವಾ ಒಳ್ಳೆಯ ವಿಚಾರಗಳು ಬಂದಿದ್ರೆ ಅದು ಗುರುವಂಥ ದೀಕ್ಷಾ. ಅತಿಯಾಗಿ ನಾವು ಮಾತಾಡಿದ್ರೆ ಅದನ್ನು 10% ನಾನು ಭಾವಿಸ್ತಾ ಎಲ್ಲರೂ ಕ್ಷಮಿಸಬೇಕು ಅಂತ ಭಾವಿಸ್ತಾ ಈ ವಾಕ್ಪುಷ್ಪಗಳನ್ನ ಮಹಾರಾಜ ಶ್ರೀಚರಣ ಸಮರ್ಪಣೆ ಮಾಡ್ತೀನಿ. ಸದ್ಗುರುನಾಥ ಮಹಾರಾಜ ಕಿ ಅವಧೂತಲಿಂಗ ಶ್ರೀ ಗುರುದೇವ ದತ್ತ. ಇವತ್ತು 14ನೇ ಸತ್ಸಂಗ ಕಾರ್ಯಕ್ರಮ ಮುಗಿತು. ಮತ್ತು ಮುಂದಿನ ಸಲಕ್ಕೆ ಮತ್ತೆ 6 ಗಂಟೆಗೆ ಬರ್ರಿ, 6ಕ್ಕೆ ಬರ್ರಿ. ಮತ್ತೆ ಇವತ್ತು 6 ಗಂಟೆಗೆ 7 ಆಮೇಲೆ ಪ್ರತಿ ಇದ್ದೇ ಇರ್ತದೆ. ಅಕಸ್ಮಾತ್ ಇವತ್ತು ಸತ್ಸಂಗ ಇಲ್ಲೋ ಎಲ್ಲಿ ತಿರುಗಿಸ್ತಾರೆ. ಇದು ಸತ್ಸಂಗ ಇರುವುದೇ ಯಾರು ಗುರುಗಳು ಬರದೇ ಇದ್ರು ಕಡೆಗೆ ನಾನು ನೀವು ಕಳಿಸ್ಬೋದು. ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. 6 ಗಂಟೆ ಒಳಗೆ ಇಲ್ಲಿ ಬರುವಾಗ ಪ್ರತಿ ಅಮಾವಾಸ್ಯೆ ಬರ್ರಿ. ಈಗ ಮಹಾಪ್ರಸಾದ ಆಗ್ತದೆ. ಎಲ್ಲರೂ ಪ್ರಸಾದ ತೊಗೊಂಡು ನಿಧಾನ ಮಹಾಪ್ರಸಾದ ತೊಗೊಂಡು ಹೋಗಿ.